परमगुरुभ्यो नमः। श्रीमदानंदतीर्थ भगवत्पादाचार्य गुरुभ्यो नमः। हरिः ओम्। जयत्यजो खण्डगुणोरमण्डलस्सदोदितो ज्ञानमरीचिमाली स्वभक्तः शतमो निहन्ता व्यासावतारो हरिरात्मभास्करः। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम्। भवत्यदनुभावादेडमोको विवाग्ने जडमतिरभिजं तज्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। नमो नमस्तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वदेव हि। चित्रैः पदैश्च गम्भीरैर्वाक्यैर्मानैः खण्डितैः गुरुभावं व्यञ्जयन्ति भातुश्री जगतीर्थवाक्। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात्स्मदिष्टार्थसिद्धये। तपो विद्याविरक्त्यादिसद्गुणौघाकरानहं वादिराजगुरुं वन्दे हयग्रीवपदाश्रयान्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। तपस्वाध्याय शुश्रूषा कृष्णपूजारतं मुनिं विश्वेशं विष्टदं वन्दे परिव्राट्चक्रवर्तिनम्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः दान्नमस्ये गुरुं मम। श्रीगुरुभ्यो नमः। हरि ओं। हरिकथामृतसार गुरुगण ಕರುಣದಿಂದ ಪರಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಸ್ವಸ್ತಿಸ್ತು ಶೇಷಧರ್ಮಂಗಳಾನಿ ಭವಂತು. ಶ್ಲೋಕಾಂತ ಭಾಗದಲ್ಲಿ ಸರ್ವಮಂಗಳ ದಾಯಕವಾದಂತಹ ಸರ್ವದೋಷ ದೂರನಾದಂತಹ ಭಗವಂತನ ಗುಣಪರಿಪೂರ್ಣತ್ವವೇ ಮೊದಲಾದ ಅನಂತ ಮಹಿಮೆಗಳನ್ನು ಒಳಗೊಂಡಿರುವ ಸಕಲ ಶಾಸ್ತ್ರಾರ್ಥಗಳ ಸಾರವೆನಿಸಿರುವಂತಹ ಕೃತಿ ಈ ಹರಿಕಥಾಮೃತ ಸಾರ. ಭಗವಂತ ಒಂದು ಕಡೆ ನ್ಯಾಯಸುದ್ಧೆಯಿಂದ ಅನುಗ್ರಹ ಮಾಡ್ತಾನೆ, ಮತ್ತೊಂದು ಗಾನಸುದ್ಧೆ. ಆ ಗಾನಸುದ್ಧೆಯಲ್ಲಿ ಅಗ್ರಸ್ಥಾನದಲ್ಲಿರುವಂತಹ ಕೃತಿ ಈ ಹರಿಕಥಾಮೃತ ಸಾರ. ಅದರ ಪ್ರಾರಂಭದ ಪದ್ಯಗಳನ್ನು ಚಿಂತನೆಯನ್ನು ಮಾಡ್ತಾ ಹಿಂದಿನ ಉಪನ್ಯಾಸದಲ್ಲಿ ಜೀವೋತ್ತಮರಾದಂತಹ ಮುಖ್ಯಪ್ರಾಣದೇವರ ಚಿಂತನೆಯನ್ನು ಮಾಡ್ತಾ ಮಹಾನುಭಾವರಾದ ಮುಖ್ಯಪ್ರಾಣದೇವರು ಶ್ವಾಸರೂಪೋ ಜಪೋ ನಿತ್ಯಂ ಉಭಯೋ ವಿದ್ವದಗ್ನಯೋ ಏಕವಿಂಶ ಸಹಸ್ರಾತ್ಮ ಸಷಟ್ ಶತಮಹರ್ನಿಶಂ. ಆಚಾರ್ಯರ ತಂತ್ರಸಾರದ ಈ ಮಾತನ್ನೇ ಕನ್ನಡೀಕರಿಸ್ತಾ ಹೇಳ್ತಾರೆ. 6,3,2,1000 ಶತಶ್ವಾಸ ಜಪಗಳ 3 ವಿಧ ಜೀವರೊಳಗಬ್ಜಜ ಕಲ್ಪ ಪರ್ಯಂತ. ಅದನ್ನ ಚಿಂತನೆ ಮಾಡ್ತಾ ಹಿಂದಿನ ಉಪನ್ಯಾಸದಲ್ಲಿ 6 ಅಲ್ಲಿ ಗುಣಿಸ್ಬೇಕು. 6 18, 18 ಮತ್ತೆ 2 20, 21 ಸಾವಿರ ಅಂದರೆ 21,000. ಇನ್ನ 3 ಮತ್ತೆ 2 ಶತ ಅಥವಾ 3, 2 ಇಂಟು ಶತ ಹೇಗೆ ಬೇಕಾದ್ರೂ ಮಾಡಬಹುದು. 600 ಅಂತ ಬರುತ್ತೆ. ಹಾಗೆ ಮಾಡಿದಾಗ 21,600 ಬಾರಿ. ಇದು ನಮಗೆ ಕೇವಲ ಶ್ವಾಸ ಅನಿಸಬಹುದು, ಆದರೆ ಇದು ಕೇವಲ ಶ್ವಾಸವಲ್ಲ, ಮುಖ್ಯಪ್ರಾಣದೇವರು ಮಾಡುವಂತಹ ಜಪ. ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರಾಣಾಮ್ ಅಂತ ಹೇಳ್ತಾರೆ ಮಂತ್ರಾಲಯ ಪ್ರಭುಗಳು. ವಾಯುದೇವರ ಸ್ತೋತ್ರ ಮಾಡಬೇಕಾದಾಗ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ
ಭಗವಂತನ ಅನಂತ ರೂಪಗಳನ್ನು ಚಿಂತನೆ ಮಾಡುವಂತಹ ಪ್ರಸಿದ್ಧವಾದ ಸಪ್ತಕೋಟಿ ಮಹಾಮಂತ್ರಗಳನ್ನು ಪ್ರತಿನಿತ್ಯ ಪ್ರತಿ ಕ್ಷಣದಲ್ಲೂ ಜಪ ಮಾಡ್ತಾ ಇರ್ತಾರೆ. ಅಂಥ ಜಪಗಳಲ್ಲಿ ಒಂದಾದಂತಹದ್ದು ಹಂಸಮಂತ್ರ ಜಪ. ಈ ಹಂಸಮಂತ್ರ ಜಪ ಏನು ಸೂಚನೆ ಮಾಡ್ತಾ ಇದೆ ಈ ಮಂತ್ರ ಅಂದರೆ, ಇದಕ್ಕೆ ಇನ್ನೊಂದು 2 ರೀತಿಯಾದ ಹೆಸರುಗಳಿದೆ. ಇದಕ್ಕೆ ಅಜಪ ಜಪ ಅಂತ ಕೂಡ ನಾವು ಕರಿತೀವಿ. ನೋಡ್ರಿ, ಹಂಸಮಂತ್ರ ಜಪ, ಇದಕ್ಕೆ ಇನ್ನೊಂದು ಜಪ ಅಂತ ಕರಿತೀವಿ. ಏನು ಅಂದ್ರೆ ಅಜಪ ಜಪ ಅಂತ ಕರಿತೀವಿ. ಏನು ಅಜಪ ಜಪ ಅಂದ್ರೆ ಏನು ಹಾಗಾದ್ರೆ ಅಂತ ಕೇಳಿದ್ರೆ, ಇದು ನಾವು ಜಪ ಮಾಡ್ತಾ ಇದ್ದೀವಿ ಅಂತ ಕೂಡ ನಮಗೆ ಗೊತ್ತಿಲ್ಲದೆ ಆಗುವ ಜಪ. ಇದು ನಮಗೆ ಅದರ ಕಡೆ ಗಮನವೇ ಇಲ್ಲ, ನಾವು ಉಸಿರಾಡ್ತಾ ಇದ್ದೀವಿ, ನಮ್ಮ ಲೆಕ್ಕಕ್ಕೆ ಇದು ಜಪವೇ ಅಲ್ಲ, ಆದರೆ ಇದು ಜಪ ಹೌದು. ಇದಕ್ಕೆ ಅಜಪ ಜಪ ಅಂತ ಕರೀತಾರೆ. ಇನ್ನ ಮಾಲಾ ಮಂತ್ರ ಜಪ ಅಂತ ಕೂಡ ನಾವು ಕರಿತೀವಿ. ಇದಕ್ಕೆ ಹಂಸಸ್ಸೋಹಂ ಸ್ವಾಹ ಅಂತ ನಾವು ಕರಿತೀವಿ. ನೋಡಿ, ಹಂಸಃ ಅಂತಿದೆ, ಹೇಳಿದೆ ಹಂ ಅಂತಂದ್ರೆ ಭಗವಂತನ ನಿರ್ದುಷ್ಟ, ಭಗವಂತ ನಿರ್ದುಷ್ಟನಾಗಿದ್ದಾನೆ ಅನ್ನುವಂತಹ ಗುಣವನ್ನು ಸೂಚನೆ ಮಾಡ್ತಾ ಇದೆ. ಆಮೇಲೆ ಸಹ ಅಂದ್ರೆ ಸಾರತ್ವ, ಸಹ ಅಂದ್ರೆ ಭಗವಂತ ಜ್ಞಾನಾನಂದಮಯನಾಗಿದ್ದಾನೆ ಅನ್ನುವಂತಹ ಗುಣವನ್ನು ಚಿಂತನೆ ಮಾಡ್ತಾ ಇದೆ. ನೋಡ್ರಿ, ಹಂ ಅಂದ್ರೆ ಎಲ್ಲವನ್ನ ತ್ಯಾಗ ಅಂತ ಮಾಡೋದು, ಎಲ್ಲವನ್ನ ಬಿಡುವವನು, ಎಲ್ಲವನ್ನ ಬಿಡುವುದಕ್ಕೆ ಹಂ. ಇವಾಗ ನಮಗೆ ಗೊತ್ತಾಗುತ್ತೆ, ಮುಂದೆ ಹೇಳ್ತೀನಿ, ನಾವು ಯಾವುದನ್ನು ಬಿಟ್ಟಿಲ್ಲ. ಅಹಂ ನಮ್ಗೆ ಹೇಳ್ಬೇಕಾದ್ರೆ ಅಹಂ ಅಂತೀವಿ. ಏನು ಅಹಂಕಾರ ಗೊತ್ತೇನ್ರಿ ಅವನಿಗೆ? ನೋಡ್ರಿ, ಹಂ ಅಂದ್ರೆ ಎಲ್ಲವನ್ನ ಬಿಟ್ಟವನು, ಭಗವಂತ ಎಲ್ಲ ದೋಷ ಬಿಟ್ಟವನು, ಹಂ ಅವನು. ನಾವೆಲ್ಲ ಅಹಂ, ಯಾಕೆ ನಾವೇನು ಬಿಟ್ಟಿಲ್ಲ. ನಾನು, ನಂದು, ನನ್ನಿಂದಲೇ, 7 ವಿಭಕ್ತಿಗಳು ನನ್ನಿಂದಲೇ ಶುರುವಾಗಿರುತ್ತೆ. ಎಲ್ಲದನ್ನು ನಾವು ಅನ್ವಯ ಮಾಡ್ಕೊಳ್ಬಹುದು. ಅಹಂ ಅಂದ್ರೆ ಭಗವಂತ ಹಂ. ಸಹ ಸಾರತ್ವ, ಸಹ ಸರ್ವದೋಷದೋಣಾದಂಥ ಭಗವಂತ ಜ್ಞಾನಾನಂದಮಯನಾಗಿದ್ದಾನೆ. ಅಂಥ ಮುಖ್ಯ ಪ್ರಾಣದೇವರು ಭಗವಂತನನ್ನು ಸದಾ ಈ 2 ಗುಣಗಳಿಂದ ಚಿಂತನೆ ಮಾಡುತ್ತಾರೆ ಇರ್ತಾರೆ. ನಾರಾಯಣಂ ಗುಣೈ ಸರ್ವೈಹಿ ಉದೀರ್ಣಂ ದೋಷವರ್ಜಿತಂ, ದೋಷ ದೂರನಾಗಿದ್ದಾನೆ, ಅನಂತ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ, ಜ್ಞಾನಾನಂದಮಯನಾಗಿದ್ದಾನೆ ಅಂತ ತಿಳಿಸುವ ಮಂತ್ರವೇ ಹಂಸಮಂತ್ರ. ಮತ್ತೆ ವಿಶೇಷವಾಗಿ ಈ ಮಂತ್ರವನ್ನು ಪ್ರತಿನಿತ್ಯ ಅವರು ಜಪ ಮಾಡುವುದೇ ಒಂದು ಕಡೆ ಭಗವಂತನ ಉಪಾಸನೆ ಆದರೆ, ಅನಂತ ಜೀವರಾಶಿಗಳ ಇರುವಿಕೆಗೆ ಕಾರಣೀಕರ್ತೃಗಳಾಗಿದ್ದಾರೆ ಮುಖ್ಯ ಪ್ರಾಣದೇವರು. ಹಾಗಾಗಿ ಮುಖ್ಯ ಪ್ರಾಣದೇವರ ಉಪಕಾರ ನಮ್ಮ ಮೇಲೆ ಎಷ್ಟಿದೆ ಯೋಚನೆ ಮಾಡಿ. ಸಾಮಾನ್ಯವಾಗಿ ಯಾವುದೋ ಒಂದು ಕಂಪ್ನಿ, ಉದಾಹರಣೆಗೆ ಇದೊಂದು ಮೊಬೈಲ್ ಕಂಪ್ನಿ, ಇದನ್ನು ಸೃಷ್ಟಿ ಮಾಡಿದ್ರು, ನಮ್ಮ ಕೈಲಿ ಕೊಟ್ಟರು, ಮುಗಿದು ಹೋಯ್ತು. 24 ಗಂಟೆ ನಮ್ಮ ಜೊತೆಯಲ್ಲಿದ್ದು ಇದು ಹೇಗಿದೆ ಅಂತ ನೋಡ್ಕೊಂಡು ನಮ್ಮ ಜೊತೆ ಇರ್ತಾರ? ಇರಲ್ಲ. ಆದರೆ ಸಾಧನ ಶರೀರವಿದ್ದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲವೋ ಸಾಧು ಪ್ರಿಯನಂತೆ ವಾಯುದೇವರನ್ನ ಸ್ತೋತ್ರ ಮಾಡ್ತಾರೆ ಇದೇ ಜಗನ್ನಾಥದಾಸರು. ಆದ್ರೆ ಸಾಧನ ಶರೀರ ದಯದಿ ಕೊಟ್ಟದ್ದು ಅವರೇ. ಕೊಟ್ಬಿಟ್ಮೇಲೆ ನನ್ನ ಕೆಲಸ ಮುಗೀತಪ್ಪ, ಇಲ್ಲಿ ಉಳಿಕಿದ್ದು ನಿಮ್ದು ನೀವು ನೋಡ್ಕೊಳ್ರಿ ಅಂತಾರ? ಅನ್ನೋದಿಲ್ಲ. ಮತ್ತೇನ್ ಮಾಡ್ತಾರೆ? ಅಲ್ಲಿ ಪ್ರಾಣನಾಮಕರಾಗಿಟ್ಕೊಂಡು ವಾಯುದೇವರು ನಮಗಾಗಿ ಒಂದು ಕ್ಷಣವೂ ಬಿಡದೆ 84 ಲಕ್ಷ ಜೀವರಾಶಿ, ಯೋನಿ ಜೀವರಾಶಿಗಳ ಗುಂಪುಗಳಲ್ಲಿ ಎಲ್ಲ ಜೀವರಾಶಿಗಳನ್ನು ಇದ್ದು ಪ್ರತಿನಿತ್ಯ ನಮಗಾಗಿ, ಭಗವಂತನಿಗಾಗಿ ಜಪ ಮಾಡ್ತಾರೆ ಅಂತಂದ್ರೆ ಎಂಥ ಉಪಕಾರ ಮಾಡ್ತಿದ್ದಾರೆ ವಾಯುದೇವರು ನಮ್ಮ ಮೇಲೆ. ಯೋಚನೆ ಮಾಡಿ. ಹಾಗಾದ್ರೆ ಯಾರು ನಮಗೋಸ್ಕರ ಮಾಡ್ತಾರ? ಒಂದು ಜನ್ಮ ಬೇಡ, ಒಂದು ವರ್ಷ ಬೇಡ, ಒಂದು ವಾರ, ನನ್ನ ಬದಲು ಒಂದು ವಾರ ನೀವು ಪ್ರತಿನಿತ್ಯ ಉಸಿರಾಡ್ರಿ, ಒಂದು ವಾರ ನನಗೋಸ್ಕರ ಸಂಧ್ಯಾವಂದನೆ ಮಾಡ್ರಿ, ನಾನು ಮಾಡೋ ಕೆಲಸ ಒಂದು ವಾರ ನೀವು ಮಾಡ್ರಿ. ಮತ್ತೊಬ್ಬರಿಗೋಸ್ಕರ 1 ಗಂಟೆಯೂ ನಾವು ಮಾಡೋದಿಲ್ಲ, ಒಂದು ವಾರ ದೂರ ಹೊಡಿತು. ಅಂಥದ್ದು ಹೇಗೆ ತಾನೇ ಸಾಧ್ಯ? ಮುಖ್ಯ ಪ್ರಾಣದೇವರು ಪ್ರತಿ ಜೀವನ, ಅದರ ಜೀವನ ಪ್ರತಿ ಶರೀರಗಳಲ್ಲೂ ಇದ್ದುಕೊಂಡು 84 ಲಕ್ಷ ಜೀವರಾಶಿ ಒಳಗೂ ಇದ್ದುಕೊಂಡು ಪ್ರತಿನಿತ್ಯ ಉಸಿರಾಡಿಸ್ತಾರೆ. ಅಂದ್ರೆ ಇದರ ಶ್ವಾಸ ಜಪ. ಇದು ಶ್ವಾಸವೂ ಹೌದು, ಜಪವೂ ಹೌದು. ಅದಕ್ಕೆ ಜಗನ್ನಾಥದಾಸರು ಶತಶ್ವಾಸ ಜಪಗಳ ಅಂತ ಇದರ ಬಗ್ಗೆ ವಿಶೇಷವಾಗಿ ಶ್ವಾಸ ಸಂಧಿ ಅಂತಲೇ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾದ ಮಹಿಮೆಯನ್ನ, ಇನ್ನೂ ಆಳವಾದ ಚಿಂತನೆಯನ್ನ ಉಪನಿಷತ್ತುಗಳ ಮುಖಾಂತರ ಅಲ್ಲಿ ಚಿಂತನೆ ಮಾಡುವ ಪ್ರಸಂಗ ಬಂದಾಗ ಅಲ್ಲಿ ನೋಡೋಣ. ಇದನ್ನ ಯಾರಲ್ಲಿ ಮಾಡ್ತಾರೆ ಅಂದ್ರೆ 3 ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತ. 3 ವಿಧ ಜೀವರು ಯಾರು? ಸಾತ್ವಿಕರು, ರಾಜಸರು, ತಾಮಸರು. ಎಲ್ಲ ವಿಧವಾದಂತಹ ಜೀವರಾಶಿಗಳಲ್ಲೂ ಮಾಡ್ತಾರೆ. ಒಂದು ಸಾತ್ವಿಕರು, ರಾಜಸರು, ತಾಮಸರು ಅಂತಲೂ ಇಟ್ಕೊಳ್ರಿ. ಇನ್ನ ದೇವತೆಗಳು, ಮಾನವರು, ದೈತ್ಯರು, 3 ವಿಧವಾದಂತಹ ಜೀವರಾಶಿಗಳು. 2 ಅರ್ಥ. ಮನುಷ್ಯರಲ್ಲೇ ಸಾತ್ವಿಕರು, ರಾಜಸರು, ತಾಮಸರು. ಇನ್ನ ಪರಮಸಾತ್ವಿಕರಾದಂತಹ ದೇವತೆಗಳು,
ರಾಜಸರಲ್ಲಿ ಪ್ರಧಾನರಾದಂತಹ ಮನುಷ್ಯರು, ಇನ್ನು ತಾಮಸರಲ್ಲಿ ಪ್ರಧಾನರಾದವರು ದೈತ್ಯರು. 3 ವಿಧ ಜೀವನಗಳಿಗೂ ಕೂಡ ಎಲ್ಲಿ ತನಕ ಮಾಡ್ತಾರೆ? 1 ದೇಹ, 2 ದೇಹ, 1 ಜನ್ಮ, ಹಾಗಲ್ಲ ಅಲ್ಲ. ಅಬ್ಜಜ ಕಲ್ಪ ಪರ್ಯಂತ. ಅಬ್ಜಜ, ಅಪು ಅಂದ್ರೆ ನೀರು, ನೀರಿನಲ್ಲಿ ಜ ಅಂದ್ರೆ ಹುಟ್ಟದ್ದು ಕಮಲ, ಕಮಲದಲ್ಲಿ ಮತ್ತೆ ಹುಟ್ಟಿದವರು ಯಾರು? ಯಾವ? ಬ್ರಹ್ಮದೇವರು. ಬ್ರಹ್ಮದೇವರ ಕಲ್ಪ. ಬ್ರಹ್ಮದೇವರ ಕಲ್ಪ ಅಂದ್ರೆ ಅವರ ಆಯುರ್ಮಾನದ ಪ್ರಕಾರ 100 ವರ್ಷ. ಅವರ 100 ವರ್ಷ ಮುಗಿಯುವ ತನಕವೂ ಈಗಿನ ಮುಖ್ಯ ಪ್ರಾಣದೇವರು ಪ್ರತಿಯೊಬ್ಬ ಜೀವರಾಶಿಗಳಲ್ಲಿ ಇದ್ದು ಉಸಿರಾಟವೇ ಮೊದಲಾದ ಅನೇಕ ಮಹಿಮೆಗಳು. ಇಲ್ಲಿ ಉಸಿರಾಟ ಒಂದು ನಮಗೆ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ. ತಾ ರಚಿಸಿ ಇದೇ ರೀತಿಯಾಗಿ ಅಬ್ಜಜ ಕಲ್ಪ ಪರ್ಯಂತರವಾಗುವ ತಾವೇ ಮುಂದೆ ನಿಂತು ಎಲ್ಲ ಕಡೆಗೂ ಇದನ್ನ ಈ ಕಾರ್ಯವನ್ನ ಮಾಡ್ತಾ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಹೀಗೆ ಬಿಡಿಸ್ಕೊಳ್ಬೇಕಿದು. ಸಾತ್ವರಿಗೆ ಸುಖ ಸಂಸಾರ ಹಂಗ್ ಬಿಡಿಸ್ಕೋಬಾರದು. ಸುಖವಾದ ಸಂಸಾರ ಹಂಗಲ್ಲ. ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳಿವ. ಅಲ್ಲಿಗೆ ಹಾಗೆ ಮಾಡ್ಕೊಂಡಾಗ ನಾವು ಸಾತ್ವರಿಗೆ ಸುಖ ನೋಡ್ರಿ 2 ರೀತಿಯಾಗಿ ನಾವು ಇದನ್ನ ಯೋಚನೆ ಮಾಡಬಹುದು. ಸಾತ್ವರಿಗೆ ಸುಖ ಅಂತಂದ್ರೆ ಸ್ವರೂಪದಲ್ಲಿ ಯಾರು ಸಾತ್ವಿಕರು ಅಂತಿರ್ತಾರೋ ಅವರ ಕೈಯಿಂದ ಭಗವಂತ ಉತ್ತಮವಾದ ಕಾರ್ಯಗಳನ್ನು ಮಾಡಿಸಿ ಅವರಿಗೆ ಸಾಧನೆಯನ್ನ ಭಗವಂತನೇ ಆಜ್ಞೆ ಮಾಡಿ ಮುಖ್ಯ ಪ್ರಾಣದೇವರ ಕೈಯಲ್ಲಿ, ಸಾತ್ವರ ಕೈಯಲ್ಲಿ ಅಂದ್ರೆ ಸಾತ್ವಿಕರ ಕೈಯಲ್ಲಿ ವಿಧೋಕ್ತವಾದ ಕರ್ಮಾನುಷ್ಠಾನ, ವರ್ಣಾಶ್ರಮಕ್ಕೆ ಯೋಗ್ಯವಾದ ಉಚಿತವಾದ ರೀತಿಯಲ್ಲಿ ಮೋಕ್ಷ ಸಾಧನೆಯನ್ನು ಮಾಡಿಸಿ ಅವರಿಗೆ ಸುಖವನ್ನ, ಸುಖ ಅಂದ್ರೆ ಮತ್ತೆ 2 ರೀತಿಯಾದ ಸುಖ ಇಲ್ಲಿ. ಒಂದು ಲೌಕಿಕವಾದ ಸುಖ, ಐಹಿಕವಾದ ಸುಖ, ಇನ್ನೊಂದು ಪಾರಮಾರ್ಥಿಕವಾದಂತಹ ಮೋಕ್ಷ ಅನ್ನೋದು ಒಂದು ಸುಖ. 2 ರೀತಿಯಾದಂತಹ ಸುಖಗಳನ್ನ ಯಾರಿಗೆ? ಸಾತ್ವಿಕರಿಗೆ. ಸಂಸಾರ ಮಿಶ್ರರಿಗೆ. ಮತ್ತೆ ಸ್ವರೂಪದಲ್ಲಿ ಯಾರು ನಿತ್ಯ ಸಂಸಾರಿಗಳು ರಾಜಸರು ಅಂತ ಯಾರು ಇರ್ತಾರೋ ಅವರು ನಿತ್ಯ ಸಂಸಾರಿಗಳಾಗಿರ್ತಾರೆ. ಈ ಕಡೆ ಮೋಕ್ಷವೂ ಇರೋದಿಲ್ಲ, ಆ ಕಡೆ ಅಂಧಂತಮಸ್ಸು ಇರೋದಿಲ್ಲ. ಕೆಲವು ಸಮಯ ದೇವರಲ್ಲಿ ವಿಶೇಷವಾದ ಗುಣಚಿಂತನೆ ಮಾಡೋದು, ಇನ್ನು ಕೆಲವು ಸಂದರ್ಭದಲ್ಲಿ ದೇವರ ವಿಮುಖರಾಗಿ ನಡ್ಕೊಳ್ಳುವಂಥದ್ದು. ಹೀಗಿರ್ತಾರೆ. ಅದು ಸಾತ್ವರಿಗೆ ಸುಖ. ಅವರಿಗಾದ್ರೆ ಅವರಿಗೆ ಸಂಸಾರ ಮಿಶ್ರರಿಗೆ. ಮಿಶ್ರ ಕ್ರಿಯೆಗಳು. ಈ ಕಡೆ ಸಾತ್ವಿಕವಾದ ಕೆಲಸವೂ ಮಾಡ್ತಿರ್ತಾರೆ, ಈ ಕಡೆ ತಾಮಸವಾದ ಕೆಲಸವೂ ಮಾಡ್ತಿರ್ತಾರೆ. ಇಂಥವರಲ್ಲಿ ಕೂತು ವಾಯುದೇವರು ಅವರಿಗೆ ಅದೇ ರೀತಿಯಾದ ಕರ್ಮಗಳನ್ನು ಮಾಡಿಸಿ ಅದಕ್ಕೆ ತಕ್ಕನಾದ ಫಲ ಸಂಸಾರಾವಸ್ಥೆ, ನಿತ್ಯ ಸಂಸಾರದ ಅವಸ್ಥೆಯನ್ನ ಕೊಡ್ತಾರೆ ಅವರಿಗೆ. ಇನ್ನ ಅಧಮ ಜನರಿಗೆ ಅಂದ್ರೆ ತಾಮಸರು ಅಂತ ಅರ್ಥ. ಅಧಮ ಜನರು ಅಂದ್ರೆ ಅವರಿಗೆ ಅಪಾರ ದುಃಖಗಳಿವ. ಅಂದ್ರೆ ಈ ದುಃಖ ಅನ್ನುವಂಥದ್ದು ಮತ್ತೆ ಎಲ್ಲಿ? ಲೌಕಿಕವಾದ ಇಲ್ಲಿಯೂ ದುಃಖ. ಇನ್ನ ಶಾಶ್ವತವಾದ ದುಃಖ ಅಂದ್ರೆ ಅಂಧಂತಮಸ್ಸು. ಅಂಧಂತಮಸ್ಸನ್ನು ಕೂಡ ಅಪಾರ ದುಃಖಗಳಿವ. ಅಪಾರವಾದಂತಹ ದುಃಖಗಳನ್ನು ಕೊಡುವವರು ಇದೇ ಮುಖ್ಯ ಪ್ರಾಣದೇವರೇ. ಈ ಅಪಾರ ಶಬ್ದ ದುಃಖಕ್ಕೂ ಇಟ್ಕೊಳ್ರಿ, ಅಲ್ಲಿ ಮೇಲ್ಭಾಗದಲ್ಲಿ ಸುಖಕ್ಕೂ ಇಟ್ಕೊಳ್ರಿ. ಸಾತ್ವರಿಗೆ ಸುಖ ಅಂತೇನಿದೆಯಲ್ಲ, ಸಾತ್ವರಿಗೆ ಅಪಾರ ಸುಖ ಅಂತ ಇಟ್ಕೊಳ್ರಿ. ಇನ್ನ ತಾಮಸರಿಗೆ ಅಧಮ ಜನರಿಗೆ ಅಪಾರ ದುಃಖಗಳಿವ ಗುರು ಪವಮಾನ ಸಲಹೆಮ್ಮ. ಇದು ಎಲ್ಲ ಕಡೆ ಸೇರಿ ಹೇಳಿರುವಂತಹದ್ದು. ಇದು ಇನ್ನೊಂದು ರೀತಿ ನಾವು ಚಿಂತನೆ ಮಾಡಬಹುದು. ಹೇಗೆ ಅಂದ್ರೆ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳಿವ. ಈ ಸಾತ್ವಿಕರು ರಾಜಸರು ತಾಮಸರು ಅಂತ ಯಾರ್ಯಾರು ಅಂತ ಹೇಳಿದೆ ಸೂಕ್ಷ್ಮವಾಗಿ. ಆದರೆ ಸ್ವಲ್ಪ ಬಿಡಿಸಿ ಹೇಳೋದಾದ್ರೆ ಮೇಲೆ ಏನು ಹೇಳಿದಾರೆ ವಾಯುದೇವರ ಮಹಿಮೆ, ಈ ಚಿಂತನೆ ಯಾರಲ್ಲಿ ಬರುತ್ತೋ ಅವರು ಸಾತ್ವರು ಅಂತ ಇಟ್ಕೊಂಡು ಸಾತ್ವಿಕರು. ಯಾಕಂದ್ರೆ ನಾವು ಉಸಿರಾಡ್ತಾ ಇದ್ದೀವಿ ಸರಿ, ಈ ಉಸಿರಾಟದ ಕ್ರಿಯೆ ಯಾರು ನಡೆಸ್ತಾರೋ ನಮ್ಮಲ್ಲಿ ನಿಂತ್ಕೊಂಡು ಅನ್ನೋದು ತಿಳ್ಕೊಂಡವ್ರು ಸಾತ್ವಿಕರು. ಅಥವಾ ಸಾತ್ವಿಕರಿಗೆ ಮುಖ್ಯ ಪ್ರಾಣದೇವರು ಅದರ ಚಿಂತನೆಯನ್ನ ಕೊಡ್ತಾರೆ. ಇಲ್ಲ ಹೀಗೆ ಇಲ್ಲ ಹಾಗೆ ತಿಳ್ಕೊಳ್ಳೋದು ಅನುಸಂಧಾನ ಮಾಡಬೇಕು. ಹೌದಾನೆ? ಉಸಿರಾಟ ನಡೀತಾನೆ ಇದೆ. ನಡೆಯುತ್ತಾ ಇರೋದು ಉಸಿರಾಟ. ಇದು ಕೇವಲ ನನ್ನ ಉಸಿರಾಟ ನನ್ನ ಇರುವಿಕೆಗೆ ಕಾರಣ ಅಂತ ಅಷ್ಟೇ ನೀನು ತಿಳ್ಕೊಂಡೆ ಅಂದ್ರೆ ಅವರು ತಾಮಸ ಅಂತ ಆಗ್ತಾನೆ, ಅಧಮ ಜನ ಅಂತ ಅನಿಸ್ಕೊಳ್ತಾರ. ಅವರು ಮೇಲೆ ಹೇಳಿದಂತಹ ವಾಯುದೇವರ ಮಹಿಮೆಯನ್ನ ಯಾರೋ ಒಬ್ರು ಹೇಳಿದ್ರೆ ಅದರಲ್ಲಿ ಇದ್ರೂ ಇರಬಹುದು, ವಾಯುದೇವರು ಮಾಡಬಹುದು, ಅಥವಾ ಇದೊಂದು ಪ್ರಕೃತಿ ಹುಟ್ಟಿದ ಮನುಷ್ಯ ಅವನಷ್ಟಿಗೆ ಉಸಿರಾಡ್ತಾನೆ ಅಂತ ಹೇಳ್ತಾರೆ, ಏನೋ ಗೊತ್ತಿಲ್ಲ, ಇರಬಹುದು ಇಲ್ದೇನೋ ಇರಬಹುದು ಅಂತ ಅನ್ಕೊಂಡ್ರೆ ಅಂತವರಿಗೆ ಸಂಸಾರ ನಿಶ್ಚಯ ಮಿಶ್ರರು. ಆದ್ರೆ ಸಾತ್ವರಿಗೆ ಸುಖ ಅಂತ ಹೇಳಿದ್ರಲ್ಲ, ಉಪನಿಷತ್ತುಗಳ ವೇದಗಳ ಆಧಾರದಿಂದ ಆಗಮಗಳ ಆಧಾರದಿಂದ ವೇದವ್ಯಾಸದವರೇ ಹೇಳಿದ ಮಾತುಗಳನ್ನ ಶ್ರೀಮದ್ ಆಚಾರ್ಯರು ಉಪನಿಷತ್ತುಗಳ ವೇದಗಳ ಮಾತುಗಳನ್ನು ಸಂಗ್ರಹ ಮಾಡಿ ಸರ್ವಮೂಲಾದಿಗಳಲ್ಲಿ ಅದನ್ನ ನಮಗೆ ತಿಳಿಸಿಕೊಟ್ಟು ಅದೇ ಮಾತುಗಳನ್ನು ಜಗನ್ನಾಥದಾಸರು ನಮಗೆ ತಿಳಿಸಿದ್ದಾರೋ
ಈ ಮಹಿಮೆಯನ್ನು ವಾಯುದೇವರು ಪ್ರತಿನಿತ್ಯ ಪ್ರತಿಕ್ಷಣದಲ್ಲೂ ನಮ್ಮೊಳಗೆ ನಿಂತುಕೊಂಡು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನಾದಿ ಅನೇಕ ರೂಪಗಳಿಂದ ಇಲ್ಲಿ ಪ್ರಧಾನವಾಗಿ ಹೇಳಿದಂತಹ ವಾಯುದೇವರು ಮೂಲ ರೂಪದಿಂದ ಪ್ರಾಣ ರೂಪದಿಂದ ನಮ್ಮೊಳಗೆ ನಿಂತುಕೊಂಡು ಅಬ್ಜಟ ಕಲ್ಪ ಪರ್ಯಂತರವಾಗೂ ಕೂಡ ಪ್ರತಿಯೊಬ್ಬರ ಜೀವನ ಅಸ್ತಿತ್ವಕ್ಕೆ ಉಸಿರಾಟವೇ ಕಾರಣ. ಉಸಿರಾಟದ ಕ್ರಿಯೆಯನ್ನು ಮಾಡಿಸುವವರು ಇದೇ ಮುಖ್ಯ ಪ್ರಾಣದೇವರು ಅನ್ನುವಂತಹ ಚಿಂತನೆ ವಾಯುದೇವರ ಜೀವೋತ್ತಮತ್ವದ, ವಾಯುದೇವರು ಮಾಡಿದ ನಮಗೆ ಅನಂತ ಉಪಕಾರದ ಮಹಿಮೆಯನ್ನು ಯಾರು ಚಿಂತನೆ ಮಾಡ್ತಾರೋ ಅವರಿಗೆ ಸುಖ. ಹೇಳಿದ್ದನ್ನ ಒಪ್ಪಿಯೂ ಒಪ್ಪಿ ಅದರಲ್ಲಿ ಸಂದೇಹವೂ ಪಡುವವರಿಗೆ ಸಂಸಾರ, ಒಪ್ಪದೇ ಇರುವವರಿಗೆ ಅವರಿಗೆ ತಾಮಸ ಜೀವರಾಶಿಗಳಿಗೆ ಅಂಧಂತಮಸ್ಸು ಕೊಡ್ತಾರೆ ಅಂತಲೂ ಕೂಡ ನಾವು ಚಿಂತನೆ ಮಾಡಬಹುದು. ಇದನ್ನ ವಾಯುಸ್ತುತಿಯಲ್ಲೂ ಕೂಡ ನಮಗೆ ಪಂಡಿತಾಚಾರ್ಯರು ಹೇಳ್ತಾರಲ್ಲ, ತತ್ವಜ್ಞಾನ ಮುಕ್ತಿಭಾಜ ಸುಗಹಿಸಿ ಹಿಗರೋ ಯೋಗ್ಯತಾ ತಾರತಮ್ಯ ದಾದಸ್ಸೆ ಮಿಶ್ರ ಬುದ್ಧಿ ತ್ರಿದಿವ ನಿರಯಭೂ ಗೋಚರಾನ್ ನಿತ್ಯಬದ್ಧಾನ್ ತಾಮಿಸ್ರಾಂದಾಧಿಕಾಖ್ಯೆ ತಮಸಿ ಸುಬಹುಲಂ ದುಃಖೆಗೆ ಸನ್ಯಥಾಜ್ಞಾನ್ ವಿಷ್ಣೋ ಆಜ್ಞಾ ವಿರುದ್ಧಂ ಶ್ರುತಿಶತಮಿತಿಹಾಸಾದಿ ಚಾಕರಣಯಾಮಃ. ಅಕರಣಯಾಮಃ ಸ್ವಾಮಿ, ನಿಮ್ಮ ಬಗ್ಗೆ ನಾನು ಅನೇಕ ಮಹಿಮೆಗಳನ್ನು ಕೇಳಿದ್ದೀನಿ. ಎಲ್ಲಿ? ಶ್ರುತಿಶತಮಿತಿಹಾಸಾದಿ ಚಾಕರಣಯಾಮಃ. ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಇತಿಹಾಸ ಪುರಾಣ, ಭಾರತಾದಿ ಅನೇಕ ಪುರಾಣಗಳಲ್ಲಿ ಹೇಳಿದ ನಿಮ್ಮ ಎಲ್ಲ ಮಹಿಮೆಗಳನ್ನು ಶ್ರವಣ ಮಾಡಿದ್ದೀನಿ. ಎಂಥ ಮಹಿಮೆ? ವಿಷ್ಣು ಆಜ್ಞಾ ವಿರುದ್ಧಂ, ಭಗವಂತನ ಆಜ್ಞಾನುಸಾರವಾಗಿ ನೀವು ಮೂರು ವಿಧವಾದಂತಹ ಜೀವರಾಶಿಗಳಲ್ಲಿ ಇದ್ದುಕೊಂಡು ಯೋಗ್ಯತಾನುಸಾರವಾಗಿ ಕರ್ಮಾನುಷ್ಠಾನವನ್ನು ಮಾಡಿಸಿ ಅವರವರಿಗೆ ಯೋಗ್ಯವಾದಂತಹ ಸ್ಥಾನಗಳನ್ನು ತ್ರಿದಿವ ನಿರಯ ಭೂಗೋಚರಾನ್, ಯಾವ್ದಾವುದಿದೋ ಅವರಿಗೆ ಆಯಾ ಕರ್ಮಗಳನ್ನು ಮಾಡಿಸಿ ಆಯಾ ಸ್ಥಾನಗಳನ್ನು ಕೊಡಿಸ್ತೀರಾ. ಇದು ಮಹಾವಿಷ್ಣು ಸೇವಾ, ನಿಮಗೆ ಅನಂತ ಉಪಕಾರ ಜೀವರಾಶಿಗಳಿಗೆ. ವಾಯುದೇವರು ಮಾಡುವಂಥ ಈ ಕಾರ್ಯ ಭಗವತ್ ಪೂಜೆಯೂ ಹೌದು, ಅನಂತ ಜೀವರಾಶಿಗಳಿಗೆ ಮಾಡುವಂತಹ ಅನಂತ ಉಪಕಾರವೂ ಹೌದು. ಉಪಕಾರ ಅಂತ ತಿಳಿದ್ರೆ ಪುಣ್ಯ ಬರುತ್ತೆ. ಇನ್ನೊಂದು ಮಾತು ಹೇಳ್ತಿರ್ತೀನಿ, ನಮ್ಮ ಕೈಲಿರುವಂತಹ ದುಡ್ಡು ಖರ್ಚಾಗ್ತಾನೇ ಇರುತ್ತೆ. ಎಲ್ಲ ಬೇಡ ಅಂದ್ರೂ ಖರ್ಚಾಗೇ ಆಗತ್ತೆ. ಖರ್ಚಾದಾಗ್ಲೆಲ್ಲ ಕೃಷ್ಣಾರ್ಪಣ ಅಂದ್ರೆ ಆ ಚಿಂತನೆ ಬಂದ್ರೆ ಅದು ಸಾಧನವಾಗತ್ತೆ. ಧನ ಬೇಡ ಅಂದ್ರೂ ಸಾಗತ್ತೆ. ಆ ಧನ ಸಾಗುವಾಗ ಕೃಷ್ಣಾರ್ಪಣ ಅಂದ್ರೆ ಸಾಧನವಾಗತ್ತೆ. ಆ ಧನ ಹೋಗ್ತಾ ಇದ್ರು ಅದ್ರ ಬಗ್ಗೆ ನಮಗೆ ಕೃಷ್ಣಾರ್ಪಣ ಅನ್ನುವ ಬುದ್ಧಿ ನಮ್ಮಲ್ಲಿ ಇಲ್ಲ ಅಂದ್ರೆ ಅದು ನಮ್ಮ ನಿಧನವಾಗತ್ತಷ್ಟೆ, ಸಾಧನವಾಗಲ್ಲ, ನಿಧನವಾಗಲ್ಲ. ನೋಡ್ರಿ, ರುಕ್ಮಿಣಿ ಯಾರ ಪಾಲಾದ್ಲು? ನೀವು ರುಕ್ಮಿ ಆಗ್ಲಿ, ಸಾಲ್ವ ಆಗ್ಲಿ, ಜರಾಸಂಧ ಆಗ್ಲಿ, ಅಷ್ಟೇ ಯಾಕೆ ಭೀಷ್ಮಕ ರಾಜ ಯಾರು ಏನೇ ಒದ್ದಾಡ್ರಿ, ಏನೇ ಮಾಡ್ರ ರುಕ್ಮಿಣಿ ತಗೊಂಡೋಗಿ ಯಾರಿಗೆ ಕೊಡ್ತೀನಿ ಅಂದ್ರೆ ಅವರೆಲ್ಲ ಶಿಶುಪಾಲನಿಗೆ ಕೊಡ್ತೀನಿ ಅಂದ್ರೆ ಅವರೆಲ್ಲರೂ. ಆದ್ರೆ ಸೇರಿದ್ಯಾರಿಗೆ? ಕೃಷ್ಣನಿಗೆ. ಆದ್ರೆ ನೀವು ಕೊಡ್ತಿರೋ ಬಿಡ್ತಿರೋ, ನನ್ನ ವಸ್ತು ನಾನು ತಗೊಳ್ತೀನಿ ಅಂತ ಕೃಷ್ಣ. ನೀವು ಮಾಡೋ ಪ್ರತಿಯೊಂದು ಹಣದ ಖರ್ಚು, ಇನ್ಯಾವುದೇ ನಿಮ್ಮಿಂದ ಆಗುವ ಎಲ್ಲ ಕೆಲಸ ಕಾರ್ಯಗಳನ್ನ ಅದ್ರ ಪಡೆಗೆ ಅದು ಆಗ್ತಿರತ್ತೆ. ಆದರೆ ಅವೆಲ್ಲವೂ ಕೃಷ್ಣಾರ್ಪಣ ಅಂದ್ರೆ ರುಕ್ಮಿಣಿಯನ್ನ ಕೃಷ್ಣನಿಗೆ ಕೊಟ್ಟಂಗಾಯ್ತು. ಅದಾದ ನಿಂಪಾಡಿ ನೀವು ಕೃಷ್ಣಾರ್ಪಣ ಅನ್ನಲಿಲ್ಲ ಅಂದ್ರೆ ನಿಮ್ದೆಲ್ಲ ಶಿಶುಪಾಲನೆ ಕೊಡಬೇಕು ಅಂತ ಉದ್ದೇಶ ಆಯ್ತು. ಬಟ್ ಸೇರಲ್ಲ, ಅದೇನು ಉದ್ದೇಶ ಅದಾಗಿದ್ದಕ್ಕೆ ನಿಮಗೆ ಪಾಪ ಬಂತು ಅಷ್ಟು. ಆ ಕೃಷ್ಣಾರ್ಪಣ ಬೇರೆ. ನಮ್ ಕೈ ಸಿಗ್ಲಿಲ್ಲ ಅಂತ ಕೃಷ್ಣಾರ್ಪಣ, ಅದು ಕೃಷ್ಣನಿಗೆ ಸೇರ್ಲಿ ಅಂತ ಕೃಷ್ಣಾರ್ಪಣ ಆಗ್ಬೇಕದು. ಅಯ್ಯೋ ಅಷ್ಟು ಬಿಟ್ರೆ ಮುಗೀತ, ನಿನ್ನ ಕೃಷ್ಣಾರ್ಪಣ ಏನ್ ಸಿಕ್ಕಂಗೆ ಅಂದ್ರೆ ಸಿಗ್ಲಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಹೇಳಿ ಕೃಷ್ಣಾರ್ಪಣ ಅದು ಅಷ್ಟು ಹಂಗಾಗ್ಬಾರ್ದು. ನಿಜವಾಗ್ಲೂ ಕೃಷ್ಣನಿಗೆ ಅರ್ಪಿತವಾಗಲಿ ಅಂತ ಕೃಷ್ಣಾರ್ಪಣ. ಈಗ ಸಾಲ್ವ ಮತ್ತೆ ಜರಾಸಂಧಾದಿಗಳು ಕೂಡ ಕರ್ಕೊಂಡು ಬಂದ ಕೃಷ್ಣ, ಸರಿ ಬಿಡು ಕೃಷ್ಣಾರ್ಪಣ, ಅದು ಪುಣ್ಯ ಬರಲ್ಲ. ಕೃಷ್ಣನಿಗೆ ಸೇರ್ಬೇಕು ಅಂತ ಅರ್ಪಣೆ ಮಾಡೋದಿದೆ ಅಲ್ಲ, ಅದು ಕೃಷ್ಣಾರ್ಪಣ ಇರ್ಲಿ. ಅಂದ್ರೆ ಅನುಸಂಧಾನಕ್ಕೆ ಎಷ್ಟು ಮಹತ್ವ ಇದೆ ಅಂತ ನಾನು ನಿಮಗೆ ಉದಾಹರಣೆ ಕೊಟ್ಟದ್ದು. ಈ ಉಸಿರಾಟವು ಕೂಡ ಇದು ಭಗವಂತನ ಪೂಜಾ ರೂಪದಲ್ಲಿ ಮುಖ್ಯ ಪ್ರಾಣದೇವರು ನಮ್ಮೊಳಗೆ ನಿಂತುಕೊಂಡು ಉಸಿರಾಡಿಸ್ತಾ ಇದ್ದಾರಲ್ಲ ಮಹಾನುಭಾವರು. ಅದರಿಂದ ನಮಗೆ ನಮ್ಮ ಅಸ್ತಿತ್ವ ಇದೆ, ನಮ್ಮ ಉಸಿರಾಟದ ಕ್ರಿಯೆ ಮಹಾನುಭಾವರು ನಡೆಸ್ತಾ ಇದ್ದಾರೆ ಅಂತ ಅನುಸಂಧಾನ ಮಾಡಿದರೆ ಅಂಥವರಿಗೆ ಸುಖ, ಸಾತ್ವಿಕರು ಅಂತ ಕರೀತಾರೆ. ಇನ್ನೊಂದು ಆಚಾರ್ಯರು ಹೇಳ್ತಾರೆ, ನಿಜವಾಗಲೂ ಸಾತ್ವಿಕರು ಅಂತ ಯಾರು ಅಂತಂದ್ರೆ ನಾವೆಲ್ಲ ಹೇಳ್ಕೊಳ್ತೀವಿ ಒಳ್ಳೆಯವರು ಅಂತ. ಒಳ್ಳೆಯವರು, ಕೆಲವರು ಒಳ್ಳೆಯವರು ಅಂದ್ರೆ ಯಾರು ಅಂದ್ರೆ ಒಳ್ಳೆ ಕೆಲಸ ಮಾಡ್ಕೊಂಡಿರೋರು ಒಳ್ಳೆಯವರು ಅಂತ. ಅಂದ್ರೆ ಇನ್ನೊಬ್ಬರಿಗೆ ಉಪಕಾರ ಮಾಡೋರು, ಸುಳ್ಳು ಹೇಳದೇ ಇರೋರು, ಯಾರಿಗೂ ಹಿಂಸೆ ಪಡಿಸದೇ ಇರೋರು, ಇವರೆಲ್ಲ ಒಳ್ಳೆಯವರ? ಖಂಡಿತವಾಗ್ಲೂ ಒಳ್ಳೆಯವರೇ, ಇಲ್ಲ ಅಂತಲ್ಲ. ಅನುಷ್ಠಾನದ ಬಗ್ಗೆ, ದೇವರ ಪೂಜೆ, ಸಂಧ್ಯಾವಂದನೆ, ಪಾರಾಯಣ, ವಿನೋಕ್ತ ಕರ್ಮಾನುಷ್ಠಾನ, ಅದರ ಬಗ್ಗೆ ಅವರಿಗೆ ಆಸಕ್ತಿಯೂ ಇಲ್ಲ, ಅದು ಮಾಡೋದು ಇಲ್ಲ. ಆದ್ರೆ ಯಾರಿಗೂ ಕೇಡನ್ನ ಬಯಸಲ್ಲ, ಇವ್ರನ್ನ ಒಳ್ಳೆಯವರು ಅಂತ. ಕರಿಬೇಕೋ ಕರಿಬಾರದು, ಅರ್ಧ ಸತ್ಯ ಅರ್ಧ ಸುಳ್ಳು.
ಕೆಲವರು ಹೇಳ್ತಿರ್ತಾರೆ ನಮ್ಮ ಯಜಮಾನರು ಅಥವಾ ನಮ್ಮ ತಂದೆ ತುಂಬಾ ಒಳ್ಳೆಯವರು, ಸಂಧ್ಯಾವನಿಗಿಂತ ಅವನೇ ಒಲೆ ಇಟ್ಕೊಂಡಿರಲಿಲ್ಲ, ಬಟ್ ಭಾರಿ ಒಳ್ಳೆಯ ಮನುಷ್ಯ ಅವರು, ತುಂಬಾ ಒಳ್ಳೆಯ ಮನುಷ್ಯ. ಏನಾಗ ಬಂದ್ರ ಅಂತ ಒಂದು ಒಳ್ಳೆಯವರು ಸಂಧ್ಯಾ ವಂದನೆ ಮಾಡದಿದ್ರೆ ಇದು ಪೂಜೆ ಕೃಷ್ಣಾರ್ಪಣ ಪಾಠ ಪ್ರವಚನ ಹೇಳಿದ್ರೆ ಕೃಷ್ಣಾರ್ಪಣ ಅಂತ ಹೋಗ್ತಿರ್ತಾರೆ. ಮತ್ತೆ ಒಳ್ಳೆಯವರು ಹೇಗೆ ಕರಿಬೇಕು ಹಾಗಾದ್ರೆ ಅಂತ ಕೇಳಿದ್ರೆ ಆಚಾರ್ಯರು ಹೇಳ್ತಾರೆ, ಒಳ್ಳೆಯವರು ಅನ್ನುವ ಲಕ್ಷಣದಲ್ಲಿ ನೀವು ಹೇಳಿದ್ದೆಲ್ಲ ಇದೆ. ಅಹಿಂಸಾವಾದಿ, ಸತ್ಯವಾದಿಗಳಾಗಿರುವಂತಹದ್ದು, ಮತ್ತೊಬ್ಬರಿಗೆ ಉಪಕಾರ ಮಾಡುವಂತಹದ್ದು, ಇವೆಲ್ಲವೂ ಕೂಡ ಗುಣಗಳು ನಿಯಮೇನ ಇರಲೇಬೇಕು. ಭಾಗವತ ಭಾರತಾದಿಗಳನ್ನು ತಿಳಿಸಿಕೊಡ್ತಾ ಇದೆ. ಅದರ ಜೊತೆಯಲ್ಲಿ ಪ್ರಧಾನವಾಗಿ ಆಚಾರ್ಯರು ಹೇಳ್ತಾರೆ, ಸತ್ವಂ ಅಂತಂದ್ರೆ ಸಾಧು ಗುಣಾತ್ ವಿಷ್ಣು ಅಂತ ಹೇಳ್ತಾರೆ ಆಚಾರ್ಯರು ನಿರ್ಣಯದಲ್ಲಿ. ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ ಈ ಮಾತನ್ನು. ಅಂದ್ರೆ ಆಚಾರ್ಯ ಹೇಳೋದು ಸತ್ವಂ ಅಂತ ಹೇಳಿದ್ರೆ ಸಾಧು ಗುಣಾತ್ ವಿಷ್ಣು. ಯಾರು ವಿಷ್ಣು ಭಕ್ತಿ ಅನ್ನುವಂತಹ ಗುಣ ಯಾರಲ್ಲಿರುತ್ತೋ ಅವರು ಸಾತ್ವಿಕರು ಅಂತ ಕರೆಸ್ಕೊಳ್ತಾರೆ. ಜೊತೆಯಲ್ಲೇ ಹಿಂದೆ ಹೇಳಿದ ಎಲ್ಲ ಗುಣವೂ ಇರಬೇಕು, ಪ್ರಧಾನವಾಗಿ ಅವರಲ್ಲಿ ವಿಷ್ಣು ಭಕ್ತಿ ಅನ್ನುವ ಗುಣ ಸೇರ್ಕೊಳ್ಬೇಕು. ಅದೇ ಕಿರೀಟಪ್ರಾಯವಾದಂತಹ ಗುಣ. ಅಂಥವರೇ ನಿಜವಾಗಲು ಸಾತ್ವಿಕರು ಅಂತ ಕರೆಸ್ಕೊಳ್ತಾರೆ. ಇದೇ ಮುಖ್ಯ ಪ್ರಾಣದೇವರಿಗೆ ಬಗ್ಗೆ ಹೇಳಬೇಕಾದಾಗ ಯೇ ಗುಣಾನಾಮ ಜಗತ್ ಪ್ರಸಿದ್ಧಾ ಎಂತೇಶ ತೇಜಸ್ವ ನಿದರ್ಶಯಂತಿ. ಜಗತ್ತಿನಲ್ಲಿರುವ ಪ್ರತಿಯೊಂದು ಗುಣವೂ ಕೂಡ ವಾಯುದೇವರಲ್ಲಿದೆ ಅಂತ ಹೇಳ್ತಾರೆ. ಆದರೆ ಅವರಲ್ಲಿರುವ ಮಹಾಗುಣ ಯಾವುದು ಅಂತ ಹೇಳಿದ್ರೆ ತ್ರಿವಿಕ್ರಮಣಿತಾಚಾರ್ಯ ಹೇಳ್ತಾರೆ, ಶುರು ಮಾಡ್ಬೇಕಾದ್ರೆ ವಾಯುಸ್ತುತಿ ಶ್ರೀಮದ್ ವಿಷ್ಣಂಗ್ರಿ ನಿಷ್ಠಾ ಅತಿಗುಣ ಗುರುತಮಃ ಅಂತ ಸ್ತೋತ್ರ ಮಾಡ್ತಾರೆ. ಅವರಿರುವ ಅತ್ಯಂತ ಪ್ರಧಾನವಾದ ಶ್ರೇಷ್ಠವಾದ ಗುಣ ಯಾವುದು ಅಂದ್ರೆ ಭಗವಂತನ ಪಾದದಲ್ಲಿ ನಿಷ್ಠೆಯುಳ್ಳವರು. ಪ್ರವಣಂ ಕುರುಮಾನಸ ಮೀಶಪದೇ, ಇದೇ ಮಹಾಗುಣ ಅಂತ ಕರೀತಾರೆ ಪಂಡಿತಾಚಾರ್ಯ. ಹಾಗೆ ಸಾತ್ವಿಕರಿಗೆ ಸುಖ ಅಂದ್ರೆ ಯಾರು ಸಾತ್ವಿಕರು? ಎಲ್ಲ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಳ್ಳೋದ್ರ ಜೊತೆಯಲ್ಲಿ ವಿಷ್ಣು ಭಕ್ತಿ ಅನ್ನುವಂತಹ ಗುಣ ಅದು ಪ್ರಧಾನವಾದ ಗುಣ. ಅಂಥವರನ್ನೇ ಸಾತ್ವಿಕರು ಅಂತ ಕರೀಬೇಕು ಅಂತ ಆಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಅಂಥ ಗುರುಗಳಾದಂತಹವರು ಯಾರು? ಮುಖ್ಯ ಪ್ರಾಣದೇವರು. ಅಂಥ ಅಧಮ ಜನರಿಗೆ ಅಪಾರ ದುಃಖಗಳಿವ ಗುರು ಪವಮಾನ ಸಲಹೆಮ್ಮ. ಪವಮಾನ ಶಬ್ದವನ್ನ ಇಟ್ಟಿದ್ದಾರೆ. ಪವಮಾನ ಅಂತ ಹೇಳಿದ್ರೆ ಎರಡು ಅರ್ಥ. ಒಂದು, ನಮ್ಮನ್ನ ಪುನೀತರನ್ನಾಗಿ ಯಾರು ಮಾಡ್ತಾರೋ, ನಮ್ಮನ್ನ ಶುದ್ಧರನ್ನಾಗಿ ಯಾರು ಮಾಡ್ತಾರೋ ಅವರಿಗೆ ಪವಮಾನ ಅಂತ ಕರೆಯೋದು. ಮತ್ತೆ ನಮ್ಮನ್ನ ಮೇಲೆತ್ತರಕ್ಕೆ ಭಗವಂತನ ಹತ್ತಿರ ಕರೆದೊಯ್ಯುವವರು ಯಾರು ಅಂಥವರಿಗೂ ನಾವು ಪವಮಾನ ಅಂತ ಕರೀತೀವಿ. ಹಾಗಾಗಿ ಅವೆರಡೂ ಕೆಲಸವನ್ನ ಮಾಡೋರು ಒಬ್ಬರೇ, ಅದು ಯಾರು? ಮುಖ್ಯ ಪ್ರಾಣದೇವರು. ಯಾಕಂದ್ರೆ ಸಂಪೂರ್ಣವಾಗಿ ನಮ್ಮನ್ನು ಶುದ್ಧೀಕರಿಸೋದು ಅಂದ್ರೆ ಯಾರು? ವಾಯುದೇವರಿಂದ ಮಾತ್ರ ಸಾಧ್ಯ. ಯಾಕಂದ್ರೆ ಕಲಿಯಾವೇಶವೇ ಇಲ್ಲದೆ ಇರುವಂತವರು ಮಾತ್ರ ನಮ್ಮಲ್ಲಿರುವ ಕಲಿಯಾವೇಶವನ್ನ ತೆಗಿಲಿಕ್ಕೆ ಸಾಧ್ಯ. ಅರ್ಥಾತ್ ಕಲಿ ಆವೇಶ ಆಗದಂತೆ ಮಾಡ್ಲಿಕ್ಕೆ ಸಾಧ್ಯ. ಕಲಿಯ ಆವೇಶ ಆಗುವ ತನಕ ನಾವು ಪರಿಪೂರ್ಣವಾಗಿ ಶುದ್ಧರಲ್ಲ. ಹಾಗಾಗಿ ಪವಮಾನ ಅಂದ್ರೆ ಆಚಾರ್ಯರು ಹೇಳುತ್ತಾರೆ, ಪರಿಪೂರ್ಣವಾಗಿ ನಮ್ಮನ್ನು ಶುದ್ಧೀಕರಿಸುವವರು ಯಾರು ಅವರಿಗೆ ಅವರು ಪವಮಾನ ಶಬ್ದವಾಚ್ಯರು. ಹಾಗಾಗಿ ಅಂಥ ಮುಖ್ಯ ಪ್ರಾಣದೇವರು ಇಂಥ ನಮ್ಮ ದೇಹದಿಂದ ಇಂಥ ಎಲ್ಲ ಕರ್ಮಾನುಷ್ಠಾನವನ್ನು ಮಾಡಿಸುವ ಮುಖಾಂತರ ನಮ್ಮನ್ನು ಪರಿಪೂರ್ಣವಾಗಿ ಶುದ್ಧೀಕರಿಸ್ತಾ ನಮ್ಮನ್ನು ಸಲಹಬೇಕು ಅಂತ ದಾಸರು ವಾಯುದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹೇಳ್ತಾರೆ. ಹಾಗಾಗಿ ಇಲ್ಲಿ ಅಪಾರ ದುಃಖಗಳಿವ ಗುರು ಪವಮಾನ ಸಲಹೆಮ್ಮ ಅಂತ ಹೇಳಿದ್ರು. ಅಂದ್ರೆ ಗುರುಗಳಾದಂತಹ ಪವಮಾನ ಅಂದ್ರೆ ಮುಖ್ಯ ಪ್ರಾಣದೇವರು ನಮ್ಮನ್ನ ಸಲಹಲಿ ಅಂತ ಅರ್ಥ. ಇನ್ನ ಇದು ವಾಯುದೇವರಿಗೆ ಹೇಳಿದ್ರು. ಇದನ್ನ ಪ್ರಧಾನವಾಗಿ ಮಾಡೋದು ಯಾರು ಅಂತ ಕೇಳಿದ್ರೆ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹವಾಶಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮಿನ್ನಂ ಚತುರ್ವಿಧಂ ಅಂತ ಗೀತೆಯಲ್ಲಿ ಕೃಷ್ಣನೇ ಹೇಳಿದ ಹಾಗೆ, ಪ್ರಾಣ ಅಪಾನ ರಾಮಗಾಗಿಟ್ಕೊಂಡು ನಾನು ಜೊತೆಯಲ್ಲಿ ಇಟ್ಕೊಂಡು ಇವೆಲ್ಲ ಕೆಲಸ ಮಾಡ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಪ್ರಧಾನವಾಗಿ ಪ್ರಾಣಸ್ಯ ಪ್ರಾಣ ಅಂತ ಹೇಳಿದಾಗ ಪ್ರಾಣನಿಗೂ ಪ್ರಾಣನಾದಂತಹ ಭಗವಂತನೇ ಪ್ರಧಾನವಾಗಿ ನಮ್ಮ ಬಿಂಬರೂಪಿಯಾಗಿ ಇಟ್ಟುಕೊಂಡು ಈ ಎಲ್ಲ ಉಸಿರಾಟದ ಕ್ರಿಯೆಯನ್ನ ಭಗವಂತನೂ ಮಾಡಿಸ್ತಾನೆ. ಹಾಗಾಗಿ 6,321,032 ಶತಶ್ವಾಸ ಜಪಗಳ 3 ವಿಧ ಜೀವನೊಳಗೆ ಅಬ್ಜಜ ಕಲ್ಪ ಪರ್ಯಂತ ತಾರಚಿಸಿ ಸಾತ್ವರಿಗೆ ಸುಖ, ಸಂಸಾರ ಮಿಶ್ರರಿಗೆ, ಅಧಮ ಜನರಿಗೆ ಅಪಾರ ದುಃಖಗಳೀವ. ಇದಿಷ್ಟು ದೇವರಿಗೆ ಅಡ್ರೆಸ್ ಮಾಡಿರೋದು. ಮೊದಲು. ಯಾಕಂದ್ರೆ ವಿಷ್ಣು ವಿಹಿತಾತ ಮೋಕ್ಷಸ್ಯ ಆಚಾರ್ಯ ಹೇಳ್ತಾರೆ, ಭಗವಂತ ಕೊಡೋದು. ಇಡೀ ಪದ್ಯದಲ್ಲಿ ಒಂದೇ ಒಂದು ವಾಯುದೇವರಿಂದ ಶಬ್ದವಾಚ್ಯವಾಗಿರೋದು. ವಾಯುದೇವರಿಗೆ ಹೇಳಿದಂತಹ ಶಬ್ದ ಯಾವುದು? ಪವಮಾನ. ಉಳಿದಿದ್ದೆಲ್ಲ ಬರೀ ಅವರ ಗುಣ ಹೇಳಿರೋದು. ಸೊ ಅಪಾರ ದುಃಖಗಳೀವ ಯಾರು? ಭಗವಂತ. ಎಲ್ಲಿ ಹೇಳಿದ್ದಾರೆ? ಪವಮಾನ ಗುರು. ಪವಮಾನ ಮಾಡ್ಕೊಳ್ಬೇಡ್ರಿ. ಈಗ ಪವಮಾನ ಗುರು ಅಂದ್ರೆ ಪವಮಾನ ಅಂದ್ರೆ ಮುಖ್ಯ ಪ್ರಾಣದೇವರು,
ಮುಖ್ಯ ಪ್ರಾಣದೇವರ ಗುರು ಯಾರು? ಹರಯೇ ಗುರವೇ ನಮಃ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಅಂಥ ಮುಖ್ಯ ಪ್ರಾಣದೇವರಿಗೂ ಬ್ರಹ್ಮದೇವರಿಗೂ ಗುರುಗಳಾದವರು ಯಾರು? ಶ್ರೀಹರಿ ಭಗವಂತ. ಅಂಥ ಭಗವಂತ ನಮ್ಮನ್ನ ಸಲಹೆಮ್ಮ. ಸೊ ಪವಮಾನ ಶ್ರದ್ಧದಿಂದ ವಾಯುದೇವರು ವಾಚ್ಯ, ಅವರ ಗುರುಗಳಾದ ಭಗವಂತ ಒಂದರ್ಥ. ಅಥವಾ ಗುರು ಪವಮಾನ ಸಲಹೆಮ್ಮ ಅಂತಂದ್ರೆ ಗುರುಗಳಾದಂತಹ ಭಗವಂತ. ಯಾಕೆ? ಹರಯೇ ಗುರವೇ ನಮಃ. ಹರಿಯೂ ಆದ ಗುರುವೂ ಆದ. ಪವಮಾನ ಅಂದ್ರೆ ಏನು? ಸಂಪೂರ್ಣವಾಗಿ ಶುದ್ಧೀಕರಿಸೋದು ಅಂತ ಅರ್ಥ. ವಾಯುದೇವರ ದೇಹ ಸಂಪೂರ್ಣವಾಗಿ ಶುದ್ಧೀಕರಿಸಲಿಕ್ಕೆ ಇನ್ಯಾರಾದ್ರೂ ಬೇಕಲ್ಲ. ನಮ್ಮ ದೇಹ ಶುದ್ಧೀಕರಿಸಲಿಕ್ಕೆ ವಾಯುದೇವರಾದ್ರೆ ವಾಯುದೇವರ ಶುದ್ಧೀಕರಿಸೋದು ಇದರ ಅರ್ಥ ಮೋಕ್ಷ ಕೊಡೋದು ಅಂತ ಅರ್ಥ. ವಾಯುದೇವರಿಗೂ ಮೋಕ್ಷವನ್ನು ಪದವಿಯನ್ನು ಕೊಡುವಂತಹ ದೇವತೆ ಯಾರು? ಶ್ರೀಹರಿ. ಹಾಗಾಗಿ ಪವಮಾನ ಶಬ್ದದಿಂದ ಮುಖ್ಯ ವೃತ್ತಿಯಿಂದ ವಾಚ್ಯರು ಯಾರಾಗಿದ್ದಾರೆ? ಭಗವಂತ. ಹಾಗಾಗಿ ಭಗವಂತನೂ ಹೌದು, ವಾಯುದೇವರು ಹೌದು. ಅಂಥ ಮುಖ್ಯ ಪ್ರಾಣದೇವರು, ಅವರ ಅಂತರ್ಯಾಮಿಯಾದ ಭಗವಂತ. ಇಬ್ಬರ ಸ್ತೋತ್ರವು ಪ್ರಧಾನವಾಗಿ ಇಲ್ಲಿ ನಮಗೆ ವಾಯುದೇವರ ಸ್ತೋತ್ರವನ್ನು, ಅವರ ವೈಶಿಷ್ಟ್ಯತೆಯನ್ನ ಈ ಪದ್ಯದ ಮುಖಾಂತರ ನಮಗೆ ತಿಳಿಸಿಕೊಡ್ತಾರೆ. ಅದಾದ ಮೇಲೆ ವಾಯುದೇವರ ಬ್ರಹ್ಮದೇವರ ಈ ಎರಡೂ ಸ್ತೋತ್ರಗಳೇನಿದೆ, ಬ್ರಹ್ಮದೇವರ ವಾಯುದೇವರ ಸ್ತೋತ್ರ, ಇದು ಬ್ರಹ್ಮದೇವರಿಗೆ ಹೇಳಿದ ಎಲ್ಲ ಮಾತುಗಳು ವಾಯುದೇವರಿಗೆ ಅನ್ವಯವಾಗುತ್ತೆ, ವಾಯುದೇವರಿಗೆ ಹೇಳಿದ ಎಲ್ಲ ಮಾತುಗಳು ಬ್ರಹ್ಮದೇವರಿಗೂ ಅನ್ವಯ. ನಿರುಪಮಾನಂದ ಆತ್ಮಭವ. ಆತ್ಮಭವ ಅಂದ್ರೆ ಇಲ್ಲಿ ವಾಸುದೇವ ಮಾಯಾಪತಿಯಾದ ವಾಸುದೇವನಲ್ಲಿ ಬ್ರಹ್ಮದೇವರ ಅವತಾರ ಮಾಡಿದ್ರೆ, ಜಯಾಪತಿ ಸಂಕರ್ಷದಲ್ಲಿ ಮುಖ್ಯ ಪ್ರಾಣದೇವರ ಅವತಾರ ಮಾಡಿದ್ರಲ್ಲ. ಹಾಗಾಗಿ ನಿರುಪಮಾನಂದಾತ್ಮಭವ ಅಂದ್ರೆ ವಾಯುದೇವರು ಅಂತ ಅರ್ಥ ಆಯಿತು. ನಿರ್ಜನ ಸಭಾ ಸಂಸೇವ್ಯ. ಮುಖ್ಯ ಪ್ರಾಣದೇವರು ಎಲ್ಲ ದೇವತೆಗಳ ಸಭೆಯಲ್ಲೂ ಸಂಸೇವಿತರಾಗಿದ್ದಾರೆ. ರುಜುಗಣದರಸೆ, ಅವರು ಕೂಡ ರುಜುಶ್ರೇಷ್ಠರಾಗಿದ್ದಾರೆ. ಏಕೆ? ಸುಮಧ್ವಜದಲ್ಲಿ ಸ್ತೋತ್ರ ಮಾಡಬೇಕಾದ್ರೆ ರುಜುಪುಂಗವಸ್ಯ ಪರಿಜಾರತ ಸ್ವಯಂ. ಪಂಡಿತಾಚಾರ್ಯರು ಮಧ್ವಾಚಾರ್ಯರನ್ನು ಸ್ತೋತ್ರ ಮಾಡಬೇಕಾದಾಗ ರುಜುಪುಂಗವ ಅಂತ ಸ್ತೋತ್ರ ಮಾಡಿದ್ದಾರೆ. ಹಾಗಾಗಿ ರುಜುಗಣ ದರಸೆ, ಸತ್ವ ಪ್ರಚುರ, ವಾಣಿ ಮುಖ ಸರೋಜಗಿನ, ಇವೆಲ್ಲವೂ ಕೂಡ ವಾಣಿ ಅಂದ್ರೆ ಸರಸ್ವತಿ ಹೇಗೋ ಭಾರತಿಯೂ ಹಾಗೆ. ಯಾಕಂದ್ರೆ ಕೋಶವೇ ಹೇಳುತ್ತೆ ವಾಣಿ ಭಾರತಿ ಅಂತ ಕೋಶ ಇದೆ. ಹಾಗಾಗಿ ಇಲ್ಲಿ ಹೇಳಿರುವ ಎಲ್ಲ ಗರುಡ ಶೇಷ ಶಂಕದಳ ಶೇಖರರ ಜನಕ ಜಗದ್ಗುರು ಇವೆಲ್ಲವೂ ಕೂಡ ಬ್ರಹ್ಮದೇವರಿಗೆ ಹೇಳಿದ ಮಾತುಗಳು ವಾಯುದೇವರಿಗೂ ಅನ್ವಯವಾಗುತ್ತೆ. ಅದೇ ರೀತಿಯಾಗಿ ವಾಯುದೇವರಿಗೆ ಹೇಳಿದ ಮಾತುಗಳು ಇವೆಲ್ಲವೂ ಕೂಡ ಬ್ರಹ್ಮದೇವರಿಗೂ ಅನ್ವಯವಾಗುತ್ತೆ. ಹಾಗಾಗಿ ಬ್ರಹ್ಮವಾಯುಗಳ ಸ್ತೋತ್ರವನ್ನ ಸಮರ್ಪಣೆ ಮಾಡಿ ಮುಂದೆ ಅವರ ಪತ್ನಿಯರಾದಂತಹ ಬ್ರಹ್ಮದೇವರ ಪತ್ನಿಯಾದ ಸರಸ್ವತಿ, ವಾಯುದೇವರ ಪತ್ನಿಯರಾದಂತಹ ಭಾರತೀ ದೇವಿಯ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಮೊದಲಿಗೆ ಸರಸ್ವತಿ ದೇವಿಯ ಸ್ತೋತ್ರ. ಚತುರವದನನ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತಿಗಳಿಗಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ ನತಿಸಿ ಬೇಡುವೆ ಜನನಿ ಲಘುವಿಪತಿಯ ಗುಣಗಳ ತುತಿಪುದಕ್ಕೆ ಸನ್ಮತಿಯ ಪಾಲಿಸಿ ನೆಲಸು ನೀ ಮಧ್ವದನ ಸದನದಲ್ಲಿ. ಸರಸ್ವತಿ ದೇವಿಯ ಸಾಮರ್ಥ್ಯ, ಸರಸ್ವತಿ ದೇವಿಯನ್ನ ಯಾವ ರೀತಿಯಾಗಿ ನಾವು ಸ್ತೋತ್ರ ಮಾಡಬೇಕು. ಮೊದಲನೇ ದಿವಸ ಹೇಳಿದೆ ನಮಗೆ, ಯಾವುದೇ ದೇವತೆಗಳನ್ನ ಅಥವಾ ಭಗವಂತನ ಸ್ತೋತ್ರ ಮಾಡಬೇಕಾದಾಗ, ಭಗವಂತನ ಹತ್ತಿರ ನಾವು ಪ್ರಾರ್ಥನೆ ಮಾಡಬೇಕಾದಾಗ ಮೊದಲು ಗುಣಚಿಂತನೆ, ಅವರ ಗುಣಚಿಂತನೆ ಮಾಡಬೇಕು. ಅವರ ಯೋಗ್ಯತೆ, ಅವರ ಸಾಮರ್ಥ್ಯವನ್ನ ಯಾವ ರೀತಿಯಾದದ್ದು ವೇದಗಳಲ್ಲಿ ಪುರಾಣಗಳಲ್ಲಿ ಅವರ ಮಹಿಮೆಗಳನ್ನು ಹೇಳಿದ್ದಾರೋ ಅವರ ಮಹಿಮೆಗಳನ್ನ ಗುಣಗಳನ್ನು ಕೊಂಡಾಡಬೇಕು. ನಂತರದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಮುಂದಿಡಬೇಕು. ಅದನ್ನೇ ದಾಸರು ನಮಗೆ ಪದೇ ಪದೇ ತೋರಿಸಿಕೊಡ್ತಾ ಇದ್ದಾರೆ. ಸರಸ್ವತಿ ದೇವಿಯ ಮಹಿಮೆಯನ್ನು ಹೇಳಿ ನಂತರದಲ್ಲಿ ನೆಲಸುನಿ ಮಧ್ವದನ ಸದನದಲ್ಲಿ ನಂತರದ ಪ್ರಾರ್ಥನೆ. ಎಂಥವಳು ಸರಸ್ವತಿ ದೇವಿ? ಚತುರವದನನ ರಾಣಿ. ಚತುರವದನ ಅಂತಂದ್ರೆ ಚತುರ್ಮುಖ ಬ್ರಹ್ಮನ ರಾಣಿ ಅಂತ ಅರ್ಥ. ಚತುರ್ಮುಖ ಬ್ರಹ್ಮಣ ಅಂತ ಹೇಳಬೇಕಾದಾಗ ಇಲ್ಲಿ ಚತುರವದನನ ಅಂತ, ಆಕ್ಚುಲಿ ಹೇಳಬೇಕಂದ್ರೆ ಚತುರ್ವದನನ ರಾಣಿ ಅಂತ ಹೇಳಬೇಕಾಗಿತ್ತು. ಚತುರ್ವದನನ ರಾಣಿ ಅಂತ ಹೇಳಬೇಕಾಗಿತ್ತು. ಇಲ್ಲಿ ಚತುರವದನನ ರಾಣಿ ಅಂತ ಹೇಳಿದ್ದಾರೆ. ಆಚಾರ್ಯ ಏನೋ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿರಬೇಕು, ಮೋಸ್ಟ್ಲಿ ಹಾಗೆ ಇರಬೇಕು ಪಾಠ. ಇನ್ನು ಮುಂದೆ ಚೇಂಜ್ ಮಾಡ್ಕೊಳ್ಳೋಣ ಬಿಡ್ರಿ ಆಚಾರ್ಯ, ಚತುರ್ವದನನ ರಾಣಿ ಅಂತಾನೆ ಹೇಳ್ಬಿಡೋಣ ಅಂತೀರಾ? ಇಲ್ಲ, ದಾಸರ ಹಾಗೆ ಹೇಳಿಲ್ಲ, ಹಾಗೆ ಸರಿಯಾಗಿ ಹೇಳಿ. ಮತ್ತೆ ಚತುರವದನನ ರಾಣಿ ಅಂತ ಹೇಳಿದ್ರೆ ಅದು ವ್ಯಾಕರಣ ರೀತ್ಯ ಸರಿ ಹೋಗುತ್ತಾ ಆಚಾರ್ಯ ಅಂತ ಹೇಳಿದ್ರೆ, ಸಾಮಾನ್ಯ ನೋಡ್ರಿ, ಬ್ರಹ್ಮ ವನ್ಹಿ ಇದೆಲ್ಲ ಹೇಳಬೇಕಾದಾಗ ನಾವು ಸಾಮಾನ್ಯವಾಗಿ ಅದು ವಾಸ್ತವಿಕವಾಗಿ ಹೇಳಬೇಕಾದದ್ದು ಪ್ರೊನೌನ್ಸಿಯೇಷನ್ ಹೇಗಿರ್ಬೇಕು ಅಂದ್ರೆ ಬ್ರಹ್ಮ ಅಂತ ಹೇಳಬೇಕು, ಅದು ವಕ್ಷ್ಣಿ ಅಂತ ಹೇಳಬೇಕು. ನಾವು ಅದನ್ನು ಹೇಗೆ ಹೇಳ್ತೀವಿ? ಬ್ರಹ್ಮ ಅಂತ. ಸಾಮಾನ್ಯ ಕನ್ನಡ ಬರೋರು ಹೇಳ್ರಿ, ಬ್ರಹ್ಮ ಅಂತ ಬರೆದ್ರೆ ಮಾ ಬರೆದ್ರು ಹಾವತ್ ಕೊಟ್ರೆ ಬ್ರಹ್ಮ ಅಂತ ಆಗತ್ತೆ. ಹಾ ಬರೆದು ಮಾವತ್ ಕೊಟ್ರೆ ಬ್ರಹ್ಮ ಅಂತ ಆಗಲ್ಲ, ಬ್ರಹ್ಮ ಅಂತಲೇ ಆಗ್ಬೇಕು. ಆದ್ರೆ ನಾವು ಕರಿಬೇಕಾದ್ರೆ ಹೇಗೆ ಕರಿತೀವಿ? ಬ್ರಹ್ಮ ಅಂತಾನೆ ಕರಿತೀವಿ.
ಈ ಸರಿಯೋ ತಪ್ಪೋ ಅಂತ ಕೇಳಿದ್ರೆ ಸರಿಯೂ ಹೌದು ತಪ್ಪು ಹೌದು. ಹೇಗೆ ತಪ್ಪು ಅಂದ್ರೆ ಬ್ರಹ್ಮ ಅನ್ನೋದನ್ನ ಬ್ರಹ್ಮ ಅಂತ ಕರೆದ್ರೆ ತಪ್ಪು. ಮತ್ತೆ ಸರಿ ಹೇಗೆ ಅಂತ ಕೇಳಿದ್ರೆ ಈ ಬ್ರಹ್ಮ ಅನ್ನೋದು ಎಲ್ಲಾ ಸಂದರ್ಭದಲ್ಲೂ ಬ್ರಹ್ಮ ಅಥವಾ ವಕ್ಷ್ಣಿ ಅಂತಾನೆ ಕರಿಬೇಕು. ಮತ್ ಯಾವ ಕಾಲದಲ್ಲಿ ಬ್ರಹ್ಮ ಅಂದ್ರೆ ಗೇಯ ಅಂದ್ರೆ ವಿಶೇಷವಾಗಿ ಗೀತೆಗೆ ಸಂಬಂಧ, ಗಾಯನದ ಮುಖಾಂತರ ಭಗವಂತನನ್ನ ಸ್ತೋತ್ರ ಮಾಡಬೇಕಾದಾಗ ಸಾಮಗಾನದಲ್ಲಿ ಋಗ್ಯಜ ಸಾಮ ಅಥರ್ವಾದಿ ವೇದಗಳಲ್ಲಿ ಋಗ್ವೇದ ಯಜುರ್ವೇದ ಅಥರ್ವವೇದ ಅಥವಾ ಪುರಾಣಗಳಲ್ಲಿ ಬಂದಂತಹ ಸಂದರ್ಭದಲ್ಲಿ ನಾವು ಬ್ರಹ್ಮ ಅಂತ ಕರಿಬೇಕು. ಅದು ಬ್ರಹ್ಮ ಆಗೋದು ಯಾವಾಗ ಅಂದ್ರೆ ಸಾಮಗಾನದಲ್ಲಿ ಸ್ವರಕ್ಕೆ ಅನುಗುಣವಾಗಿ ಅಲ್ಲಿ ಬ್ರಹ್ಮ ಅಂತ ಆಗತ್ತೆ, ಬನ್ನಿ ಅಂತ ಆಗತ್ತೆ. ಅದೇನಾಗ್ಬಿಟ್ಟಿದೆ ಇವತ್ತು ಅಂದ್ರೆ ಸಾಮಗಾನದ ಸಂದರ್ಭದಲ್ಲಿ ಅದು ಬ್ರಹ್ಮ ಅಂತ ಆಗತ್ತು, ಎಲ್ಲ ಕಾಲಕ್ಕೂ ಬ್ರಹ್ಮ ಅಂತ ಮಾಡ್ಕೊಂಡ್ವಿ ಇವತ್ತು. ಸೊ ಸಾಮಗಾನದಿಂದ ಪ್ರೇರಿತವಾಗಿ ಗಾನ ಸುದೆ ಹೊರಟದ್ದು. ಸೊ ಇಂಥ ಸಂದರ್ಭದಲ್ಲಿ ಬ್ರಹ್ಮ ಅಂದ್ರೆ ತಪ್ಪಿಲ್ಲ. ಹೇಗೋ ಚತುರ್ಮುಖ ಅನ್ನುವಂತಹದ್ದು ವೇದ ಪುರಾಣಾದಿಗಳಲ್ಲಿ ತೊಂದರೆ ಬಂದ್ರೆ ಪರವಾಗಿಲ್ಲ. ಇದು ಗಾನಸುಧೆಯಲ್ಲಿ ಬಂದ ಕಾರಣ ಗಾನದ ಮುಖಾಂತರ ಸ್ತೋತ್ರ ಮಾಡುವ ಸಂದರ್ಭದಲ್ಲಿ ಚತುರ್ ಅನ್ನೋದು ಚತುರ ಅಂದ್ರೆ ತೊಂದರೆ ಇಲ್ಲ ಅನ್ನುವ ವ್ಯಾಕರಣದ ಪ್ರಕಾರ ಚತುರ ವದನನ ರಾಣಿ ಅಂತ ಹೇಳಿದರೆ 4 ಮುಖವುಳ್ಳಂತಹ ಚತುರ್ಮುಖರ ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮದೇವರ ರಾಣಿ ಹೆಂಡತಿ ಅಂತ ನಾವು ಅರ್ಥ ಮಾಡಬಹುದು. ಹಾಗಾಗಿ ಇದು ಪ್ರಿಂಟಿಂಗ್ ಮಿಸ್ಟೇಕ್ ಏನಲ್ಲ, ತೊಂದರೆ ಇಲ್ಲ. ಚತುರ ವದನನ ರಾಣಿ ಅಂತ ಅರ್ಥೈಸ್ಲಿಕ್ಕೆ ಸಾಧ್ಯ ಉಂಟು, ಇದು ನಾವು ತಿಳ್ಕೊಳ್ಬೇಕು. ಕೆಲವು ಪ್ರಶ್ನೆ ಮಾಡಿ ಚತುರ್ವದನನ ರಾಣಿ ಅಂತ ಆಗ್ಬೇಕು, ಚತುರವದನ ಹೇಗಾಗುತ್ತೆ, ಕನ್ನಡದಲ್ಲೇ ಆದರೂ ಕೂಡ ಹೇಗಾಗತ್ತೆ ಅಂತ ನಾವು ಪ್ರಶ್ನೆ ಹುಟ್ಟಬಹುದು. ಒಂದು ಇನ್ನೊಂದು ರೀತಿ ನಾವು ಚಿಂತನೆ ಮಾಡಬಹುದು. ಇಲ್ಲಿ ಚತುರವದನನ ರಾಣಿ ಅಂತ ಹೇಳಿದ್ರೆ ಚತುರ್ಮುಖದ ಬಗ್ಗೆ ಹೇಳಿದಾಗ ಈ ಒಂದು ಸಮಾಧಾನ, ಜಗನ್ನಾಥದಾಸರು ಇಲ್ಲಿ ಮುಖದ ಬಗ್ಗೆ ಹೇಳಲಿಕ್ಕೆ ಹೊರಟಿಲ್ಲ. ಮತ್ತೆ ಚತುರವದನನ ರಾಣಿ ಅಂದ್ರೆ ಏನು? ಚತುರ ವದನ. ಚತುರ ಅಂದ್ರೆ ಚಾತುರ್ಯ ಉಳ್ಳವನು ಚತುರ. ಕನ್ನಡದಲ್ಲಿ ಹೇಳ್ತಿದ್ರು ಭಾರಿ ಚತುರ ಇದ್ದಾನಪ್ಪ ಅವನು ಅಂತ ಹೇಳ್ತಾರಲ್ಲ. ವದನ ಅಂದ್ರೆ ಬಾಯಿ. ಯಾರ ಬಾಯಿ ಅತ್ಯಂತ ಚಾತುರ್ಯಮಯವಾದದ್ದು? ಬ್ರಹ್ಮದೇವರ ಬಾಯಿ. ಯಾಕಂದ್ರೆ ನಕಿಂಚಿತ್ ಅಪಶಬ್ದಿತಂ. ರಾಮದೇವರು ಹನುಮಂತ ದೇವರನ್ನ ಪರಿಚಯ ಮಾಡ್ಕೊಳ್ಬೇಕಾದಾಗ ಲಕ್ಷ್ಮಣನ ಹತ್ತಿರ ಇವನ ಬಾಯಲ್ಲಿ ಎಂದೆಂದೆಂದೆಂದಿಗೂ ಕೂಡ ಅಪಶಬ್ದ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೇ ಅಲ್ಲ, ಮತ್ತೆ ವಿಶೇಷವಾದಂತಹ ಚಾತುರ್ಯ ಪೂರ್ಣವಾದಂತಹ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಮಹಾವ್ಯಾಕರಣ ರಾಮಾಯಣ ಮಹಾಭಾರತ ಅಂದ್ರೆ ಮೂಲ ರಾಮಾಯಣ ಸಮಗ್ರ ಶಾಸ್ತ್ರಗಳನ್ನ ಬಲ್ಲವರು, ಅತ್ಯಂತ ಚಾತುರ್ಯತೆಗಳಿಂದ ಕೂಡಿದಂತಹ ಶಬ್ದಗಳನ್ನು ಆಡುವವರು ಹೇಗೆ ಮಾತನಾಡ್ತಾರೋ ಅಂಥ ಮಾತುಗಳೇ ಇವರ ಬಾಯಲ್ಲಿ ಬರುತ್ತೆ ಅಂತ ಹನುಮಂತ ದೇವರನ್ನ ಪರಿಚಯಿಸಿ ಕೊಡಬೇಕಾದಾಗ ರಾಮದೇವರ ಬಾಯಲ್ಲಿ ಬಂದ ಮಾತಿದು. ಚತುರ ವದನ ಅಂದ್ರೆ ಚಾತುರ್ಯೇಕವಂತ ವಿಶೇಷವಾದಂತಹ ಚತುರತೆಗಳಿಂದ ಕೂಡಿದ ಗ್ರಂಥಗಳನ್ನು ರಚನೆ ಮಾಡೋದ್ರಲ್ಲೇ ಪ್ರಸಿದ್ಧಿ ಹೊಂದಿದವರು ವಿಜೇಂದ್ರ ಸ್ವಾಮಿಗಳು. ಅವರಿಗೆಲ್ಲ ಪ್ರೇರಕರು ಮುಖ್ಯ ಪ್ರಾಣದೇವರು ಅಂದ್ರೆ ಬ್ರಹ್ಮದೇವರು ಅಂತ ಅರ್ಥ. ಅಂಥ ಬ್ರಹ್ಮದೇವರು ಚತುರ ವದನ. ಅವರ ಬಾಯಲ್ಲಿ 4 ಬಾಯಿ ಅಂತ ಅರ್ಥ ಅಲ್ಲ, ಅವರ ಬಾಯಿ ಎಂದೆಂದಿಗೂ ಅಪಶಬ್ದ ಬರದೇ ಇರುವಂತಹ, ಸದಾ ವೇದದಲ್ಲೇ ಬಂದ ಮಾತುಗಳನ್ನು ಆಡುವಂತಹ, ಚಾತುರ್ಯದಿಂದ ಭಗವಂತನ ಗುಣಗಳನ್ನು ಚಿಂತನೆ ಮಾಡುವಂತಹ ಬಾಯುಳ್ಳಂತಹ ಚತುರವದನ ಅಂದ್ರೆ ಅಂಥ ಚತುರವದನರಾದಂತಹ ಬ್ರಹ್ಮದೇವನ ರಾಣಿ. ಇವಾಗ ಅರ್ಥ ಹೀಗೂ ಮಾಡ್ಲಿಕ್ಕೆ ಬರುತ್ತೆ. ಹಾಗಾಗಿ ಮಾಡ್ಲಿಕ್ಕೆ ಬರುತ್ತೆ ಅಲ್ಲ, ಹಾಗೂ ಅರ್ಥ ಇದೆ, ನಾವೇನು ಹೊಸದಾಗಿ ಮಾಡಿದ್ದಲ್ಲ. ಮತ್ತೆ ಚತುರವದನನ ರಾಣಿ ಅಂದ್ರೆ 4 ಮುಖವುಳ್ಳ ಚತುರ್ಮುಖ ಬ್ರಹ್ಮದೇವರ ಮಡದಿ ಅಥವಾ ಚತುರವದನ, ಅತ್ಯಂತ ಚಾತುರ್ಯದಿಂದ ಕೂಡಿದಂತಹ ಮಾತುಗಳನ್ನು ಆಡುವುದರಲ್ಲೇ ಶ್ರೇಷ್ಠರಾದ ಬ್ರಹ್ಮದೇವರ ರಾಣಿ ಅಂದ್ರೆ ಹೆಂಡತಿ. ಅವಳು ಅತಿರೋಹಿತ ವಿಮಲ ವಿಜ್ಞಾನಿ. ಅಂದ್ರೆ ಸಾಮಾನ್ಯವಾಗಿ ಇದನ್ನ ಉಲ್ಟಾ ಬರೋಣ, ಅತಿರೋಹಿತ ವಿಮಲ ವಿಜ್ಞಾನಿ. ಸರಸ್ವತಿ ದೇವಿಯರು ಎಂಥವರು ಅಂದ್ರೆ ಜ್ಞಾನಿ, ಅಂದ್ರೆ ಜ್ಞಾನ ಉಳ್ಳವರು ಜ್ಞಾನಿ. ಇವಳು ಬರೇ ಜ್ಞಾನಿ ಅಲ್ಲ, ವಿಜ್ಞಾನಿ ಅಂತ ದಾಸರು ಕರೆದಿದ್ದಾರೆ. ಏನು ವಿಜ್ಞಾನಿ ಅಂದ್ರೆ ಸೈಂಟಿಸ್ಟ್, ಏನೋ ಕಂಡುಹಿಡಿದಿದ್ದಾಳೆ ಸರಸ್ವತಿ ದೇವಿ, ಅದಕ್ಕೋಸ್ಕರ ಇದೇನೋ ಕೊಟ್ಟಿದ್ದಾರ, ಹಾಗಲ್ಲ. ನಮ್ಮ ಲೆಕ್ಕದ ವಿಜ್ಞಾನಿಗಳು ಅಂತ ನಾವೇನು ಕರಿತೀವಲ್ಲ, ಸೈಂಟಿಸ್ಟ್, ಆ ರೀತಿ ಅಲ್ಲ. ವಿಜ್ಞಾನಿ ಅಂದ್ರೆ ಜ್ಞಾನ ವಿಜ್ಞಾನ ಅಂತಂದ್ರೆ, ಜ್ಞಾನ ಅಂದ್ರೆ ಸಾಮಾನ್ಯವಾಗಿ ತಿಳ್ಕೊಳ್ಳುವಂತಹದ್ದು, ವಿಶಿಷ್ಟವಾದ ಜ್ಞಾನ. ಈ ವಿಶಿಷ್ಟವಾದ ಜ್ಞಾನ ಅದನ್ನ ದೇವತೆಗಳು ಮಾತ್ರ ತಿಳಿಯಲಿಕ್ಕೆ ಸಾಧ್ಯ. ಅಂಥ ವಿಶಿಷ್ಟವಾದ ಜ್ಞಾನ ಅಂದ್ರೆ ಭಗವಂತನ ಗುಣಪರಿಪೂರ್ಣತ್ವವೇ ಮೊದಲಾದ ಗುಣಗಳನ್ನ ವಿಶೇಷವಾಗಿ ತಿಳಿಯುವಂತಹದ್ದು ಅಂತ.
ನಮಗೆಲ್ಲ ಸಾಮಾನ್ಯವಾದ ಜ್ಞಾನ ಇದೆ, ಆದರೆ ದೇವತೆಗಳ ಜ್ಞಾನ ಅದು ವಿಶಿಷ್ಟವಾದಂತಹ ಜ್ಞಾನ. ಅಂಥ ವಿಶಿಷ್ಟವಾದ ಅದು ಜ್ಞಾನ ವಿಜ್ಞಾನ ಎರಡು. ಅದರ ಬಗ್ಗೆ ಭಾಗವತದಲ್ಲಿ ತೃತೀಯ ಸ್ಕಂದದಲ್ಲಿ ಬಹಳ ವಿಶೇಷವಾಗಿ ತನ್ನ ಬಗ್ಗೆ ತಿಳಿಸ್ಕೊಡ್ತಾರೆ. ಇರಲಿ, ಅಂಥ ವಿಜ್ಞಾನ ಉಳ್ಳವಳು ವಿಜ್ಞಾನಿ, ವಿಶೇಷವಾದ ಜ್ಞಾನ ಉಳ್ಳವಳು, ವಿಶಿಷ್ಟವಾದ ಜ್ಞಾನ ಉಳ್ಳವಳಾದ ಕಾರಣ ಅವಳು ಬರೀ ಜ್ಞಾನಿಯಲ್ಲ, ವಿಜ್ಞಾನಿ. ಬರೇ ವಿಜ್ಞಾನಿ ಅಂತ ಕರೆಯಲಿಲ್ಲ, ವಿಮಲ ವಿಜ್ಞಾನಿ. ವಿಮಲ ಅಂತಂದ್ರೆ ಶುದ್ಧವಾದಂತಹದ್ದು ಅಂತ, ಶುದ್ಧವಾದಂತಹ, ನಿರ್ಮಲವಾದಂತಹ. ಮಲ ವಿಮಲ, ಶುದ್ಧವಾದಂತಹ ನಿರ್ಮಲವಾದ ಜ್ಞಾನ ಉಳ್ಳವರು ಅಂತ. ಯಾಕಿದನ್ನು ಹೇಳಿದರು ಅಂತಂದ್ರೆ, ಉಳುಕಿದ ದೇವತೆಗಳೇನಿದಾರಲ್ಲ, ಅಂದ್ರೆ ಗರುಡ ದೇವರಿಂದ ಪ್ರಾರಂಭ ಮಾಡಿಕೊಂಡು ಮುಂದಿನ ಎಲ್ಲ ದೇವತೆಗಳಲ್ಲಿ ವಿಶಿಷ್ಟವಾದ ಜ್ಞಾನ ವಿಜ್ಞಾನ ಇದೆ, ಆದರೆ ವಿಮಲ ವಿಜ್ಞಾನ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾತಕ್ಕೆ ಅಂದ್ರೆ, ಒಂದಲ್ಲ ಒಂದು ಸಂದರ್ಭದಲ್ಲಿ ದೇವತೆಗಳೂ ಕೂಡ ಹರಿವಾಯುಗಳ ವಿರುದ್ಧ ಹೋಗೋದು ಅವಕಾಶ ಉಂಟು. ಯಾಕೆ? ಕಲಿಯಾವೇಶದಿಂದ ಅವರ ಜ್ಞಾನ, ವಿಶಿಷ್ಟವಾದ ಜ್ಞಾನವೂ ಕೂಡ ಒಮ್ಮೊಮ್ಮೆ ಕಲುಷಿತವಾಗಲಿಕ್ಕೆ ಅವಕಾಶ ಇದೆ. ಅನೇಕ ಸಂದರ್ಭಗಳಲ್ಲಿ ನಾವು ಮೂಲ ರೂಪದಲ್ಲೂ ಕಾಣ್ತೀವಿ, ಅವತಾರ ರೂಪದಲ್ಲೂ ಕಾಣ್ತೀವಿ. ಉದಾಹರಣೆಗೆ ಶೇಷದೇವರ ವಿಚಾರ ತಗೊಂಡ್ರೆ, ಮೂಲ ರೂಪದಲ್ಲಿ ವಾಯುದೇವರನ್ನ ತಡೆ ಹಿಡಿದು ಶ್ರೀನಿವಾಸ ಕಲ್ಯಾಣ ಕೇಳಬೇಕಾದಾಗ ಅಜ್ಞಾನವನ್ನ ಪ್ರದರ್ಶನ ಮಾಡುತ್ತಾರೆ, ಭಗವಂತನ ವಿರುದ್ಧವಾಗಿ ನಡ್ಕೊಂಡದ್ದಿದೆ. ಅವತಾರದಲ್ಲಿ ಬಲರಾಮ ದೇವರಾಗಿರಬೇಕಾದಾಗಲೂ ಕೃಷ್ಣನ ವಿರುದ್ಧ, ಭೀಮಸೇನ ದೇವರ ವಿರುದ್ಧ ನಡ್ಕೊಂಡದ್ದಿದೆ. ಹೀಗೆ ಎಲ್ಲ ದೇವತೆಗಳು ಕೂಡ ಅವರವರ ಮೂಲ ರೂಪದಲ್ಲಿ, ಅವತಾರ ರೂಪಗಳಲ್ಲಿ ಭಗವಂತನ ವಿರುದ್ಧವಾಗಿ ಸಂಕಲ್ಪ ಅಥವಾ ಭಗವಂತನ ವಿರುದ್ಧವಾದ ಕ್ರಿಯೆಗಳನ್ನು ಮಾಡಿರುವುದುಂಟು. ಭಗವಂತನನ್ನ ವ್ಯತ್ಯಾಸವಾಗಿ ಉಪಾಸನೆ ಮಾಡಿದ್ದೂ ಉಂಟು. ಸೊ ಹಾಗಾಗಿ ಅವರು ವಿಜ್ಞಾನಿ ಹೌದು, ವಿಮಲ ವಿಜ್ಞಾನಿಗಳಾಗಲಿಕ್ಕಾಗೋದಿಲ್ಲ. ಹಾಗಾಗಿ ವಿಮಲ ವಿಜ್ಞಾನಿ ಅಂತಂದ್ರೆ ಮೂಲ ರೂಪದಲ್ಲಾಗಿರಬಹುದು, ಸರಸ್ವತಿ ದೇವಿಗಂತೂ ಅವತಾರ ಇಲ್ಲ, ಭಾರತೀ ದೇವಿ ವಿಚಾರ ಇಟ್ಕೊಂಡಾಗ ಅವತಾರ ರೂಪಗಳಲ್ಲೂ ಕೂಡ ಭಗವಂತನ ವಿಚಾರವಾಗಿ, ಲಕ್ಷ್ಮೀದೇವಿ ವಿಚಾರವಾಗಿ, ಬ್ರಹ್ಮವಾಯುಗಳ ವಿಚಾರವಾಗಿ ಎಂದೆಂದೆಂದೆಂದಿಗೂ ಕೂಡ ಭೂಮಿತ ಭವಿಷ್ಯತ್ ವರ್ತಮಾನ ಯಾವುದೇ ಕಾಲದಲ್ಲೂ ಯಾವುದೇ ಸಂದರ್ಭದಲ್ಲೂ ವ್ಯತ್ಯಾಸವಾಗಿ ಉಪಾಸನೆ ಮಾಡಿಲ್ಲ, ಮಾಡೋದೂ ಇಲ್ಲ. ಅವರ ಜ್ಞಾನ ಅದು ವಿಜ್ಞಾನ, ಅದು ವಿಮಲ ವಿಜ್ಞಾನ ಅನ್ನೋದನ್ನ ಜ್ಞಾನಿ, ವಿಜ್ಞಾನಿ, ವಿಮಲ ವಿಜ್ಞಾನಿ. ಸರಿ, ವಿಮಲ ವಿಜ್ಞಾನಿ. ಹಾಗಾದ್ರೆ ದೇವತೆಗಳು ವಿಮಲ ವಿಜ್ಞಾನ ಅಲ್ವೇ ಅಲ್ವಾ? ಇರತ್ತೆ, ಎಲ್ಲ ಕಾಲಕ್ಕೂ ಅವರು ಜ್ಞಾನ ಇದಾಗಿರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಇವಳ ವಿಮಲ ವಿಜ್ಞಾನತ್ವ ಅಂದ್ರೆ ಆ ಜ್ಞಾನ ಎಲ್ಲಿ ತನಕ ಇರುತ್ತೆ? ಅತಿರೋಹಿತ. ಎಂಥದ್ದು? ಅತಿರೋಹಿತ. ತಿರೋಹಿತ ಅಂದ್ರೆ ಕಮ್ಮಿ ಆಗೋದು ಅಥವಾ ಹೊರಟೆ ಹೋಗೋದು. ಆದರೆ ಸರಸ್ವತೀ ದೇವಿಯ ಜ್ಞಾನ ಅತಿರೋಹಿತ ಅಂದ್ರೆ ತಿರೋಹಿತವಾಗದೇ ಇದ್ದದ್ದು. ಎಲ್ಲಿ ತನಕ ಅಂತ ಕೇಳಿದರೆ, ಮೋಕ್ಷಕ್ಕೆ ಹೋಗುವ ತನಕ, ಪ್ರಳಯವಾಗುವ ತನಕ, ಪ್ರಳಯವಾದ ಮೇಲೂ ಕೂಡ. ಟೀಕಾಕೃತ್ಪಾದರು ಹೇಳ್ತಾರೆ, ಅತಿರೋಹಿತ ವಿಜ್ಞಾನ ವಾಯುರ ಅಮೃತ ಸ್ಮೃತಃ. ವಾಯುದೇವರ ಪರಶುಕ್ಲತ್ರಯರಂತ ಏನಿದ್ದಾರೆ, ಲಕ್ಷ್ಮೀದೇವಿ, ಬ್ರಹ್ಮವಾಯುಗಳು, ಸರಸ್ವತಿ, ಭಾರತೀಯರು. ಇವರ ಜ್ಞಾನ, ಲಕ್ಷ್ಮೀದೇವಿ ವಿಚಾರ ನಿತ್ಯ ಮುಕ್ತಳಾಗಿದ್ದಾಳೆ. ಪ್ರಧಾನವಾಗಿ ನಾವು ಇಟ್ಕೊಳ್ಳೋದಾದ್ರೆ ಬ್ರಹ್ಮವಾಯುಗಳು, ಸರಸ್ವತಿ, ಭಾರತೀಯರ ಜ್ಞಾನ ಪ್ರಳಯವಾದ ಮೇಲೂ ಕೂಡ, ದೇಹ ನಾಶ ಆದರೂ ಕೂಡ ಅವರ ಜ್ಞಾನ ನಾಶವಾಗೋದಿಲ್ಲ. ಅತಿರೋಹಿತವಾದಂತಹದ್ದು, ವಿಮಲವಾದಂತಹದ್ದು, ವಿಶಿಷ್ಟವಾದ ಜ್ಞಾನವುಳ್ಳವಳು ಸರಸ್ವತೀ ದೇವಿಯರು. ಹಾಗಾಗಿ ಅತಿರೋಹಿತ ವಿಮಲ ವಿಜ್ಞಾನಿ. ಬರೇ ಜ್ಞಾನಿಯಲ್ಲ ವಿಜ್ಞಾನಿ, ಬರೇ ವಿಜ್ಞಾನಿಯಲ್ಲ ವಿಮಲ ವಿಜ್ಞಾನಿ, ಬರೇ ವಿಮಲ ವಿಜ್ಞಾನಿಯಲ್ಲ ಅತಿರೋಹಿತ ವಿಮಲ ವಿಜ್ಞಾನಿ. ಭಗವಂತನ ವಿಚಾರವಾಗಿ ಎಂದೆಂದೆಂದೆಂದಿಗೂ ಕೂಡ ಯಾವುದೇ ಕ್ಷಣದಲ್ಲೂ ಕೂಡ ಭಗವಂತನ ವಿರುದ್ಧವಾಗಿ ನಡ್ಕೊಂಡದ್ದಿಲ್ಲ, ಆ ಯೋಚನೆಯೂ ಬರೋದಿಲ್ಲ. ಭಗವಂತನನ್ನ ಯಥಾರ್ಥವಾಗಿ ಉಪಾಸನೆ ಮಾಡುವುದರಲ್ಲಿ ಪರಶುಕ್ಲತ್ರಯರಲ್ಲಿ ಒಬ್ಬರಾದವರು ಸರಸ್ವತೀ ದೇವಿಯರು. ಇದು ಅವರ ಯೋಗ್ಯತಾ, ಅವರ ಸಾಮರ್ಥ್ಯ ಅಂತಹದ್ದು. ಹಾಗಾಗಿ ಅವಳು ಯಾರು, ಎಂಥವರ ಹೆಂಡತಿ, ಬ್ರಹ್ಮದೇವರ ಹೆಂಡತಿ ಅನ್ನೋದು ಒಂದು ಮಹಾಗುಣ. ಅತಿರೋಹಿತ ವಿಮಲ ವಿಜ್ಞಾನಿ ಅನ್ನೋದು ಒಂದು ಮಹಾಗುಣ. ಯಾಕಂದ್ರೆ ಯಾರಲ್ಲೂ ಇಲ್ಲದೇ ಇರುವಂತಹದ್ದು. ಮುಂದಿನ ಗರುಡಶೇಷಾದಿಗಳಲ್ಲಿ ಇಂಥ ಯೋಗ್ಯತಾ ಇಲ್ಲ. ಅದಾದ ಮೇಲೆ ನಿಗಮ ಪ್ರತತಿಗಳಿಗೆ ಅಭಿಮಾನಿ. ನಿಗಮ ಅಂದ್ರೆ ವೇದಗಳು, ಪ್ರತತಿಗಳಿಗೆ ಅಂದ್ರೆ ಗುಂಪು, ಸಮೂಹ ಅಂತ ಅರ್ಥ. ತತಿ ಅಂದ್ರೆ ಸಮೂಹ, ಪ್ರತತಿ ಅಂದ್ರೆ ಎಲ್ಲ ಸಮೂಹಗಳು, ಅನಂತ ವೇದಗಳ ಸಮೂಹಕ್ಕೆ
ಅಭಿಮಾನಿಯಾಗಿದ್ದಾಳೆ. ವೇದಾಭಿಮಾನಿನಿಯಾದವಳು ಸರಸ್ವತಿ ಭಾರತೀಯರೇ. ಸರಸ್ವತೀ ದೇವಿ ಸಕಲ ವೇದಗಳಿಗೆ ಅಭಿಮಾನಿಯಾಗಿದ್ದಾಳೆ. ಅದಾದ ಮೇಲೆ ಮುಂದೆ ಒಂದು ಶಬ್ದ ಇಟ್ಟರು, ನಿಗಮ ಪ್ರತತಿಗಳಿಗೆ ಅಭಿಮಾನಿ. ವೇದ ಆದರೆ ಉಪಲಕ್ಷಣತೆಯ ಎಲ್ಲ ಪುರಾಣಗಳು ಉಪನಿಷತ್ತುಗಳು ಎಲ್ಲ ಇಟ್ಕೊಟ್ರಿ. ಸಕಲ ಭಗವಂತನನ್ನ ತಿಳಿಸಿಕೊಡುವಂತ ಸಕಲ ಶಬ್ದಗಳು ಅಂತ ಇಟ್ಕೊಟ್ರಿ. ಆ ಎಲ್ಲ ಸಕಲ ಶಬ್ದಗಳಿಗೂ ಕೂಡ ಅಭಿಮಾನಿಯಾದವಳು ಸರಸ್ವತೀ ದೇವಿಯರು. ವೀಣಾಪಾಣಿ ಬ್ರಹ್ಮಾಣಿ, ವೀಣಾಪಾಣಿ ಅಂತ ಸ್ತೋತ್ರ ಮಾಡಿದ್ದಾರೆ. ವೀಣಾಪಾಣಿ ಅಂದ್ರೆ ವೀಣೆಯನ್ನ ಧಾರಣ ಮಾಡಿದವಳು ಅಂತ ಅರ್ಥ. ಈ ವೀಣೆಯನ್ನು ಧಾರಣೆ ಮಾಡಿದಾಗ ಮೊದಲು ನಾವು ತಿಳ್ಕೊಳ್ಬೇಕಾದದ್ದು, ಸರಸ್ವತೀ ದೇವಿ ಕೈಯಲ್ಲಿ ವೀಣೆ ಇದೆಯಲ್ಲ, ಅದರ ಹೆಸರೇನು ಹಾಗಾದ್ರೆ ಅಂದ್ರೆ ಕಚ್ಚಪಿ ಅಂತ. ಸರಸ್ವತೀ ದೇವಿಯ ಕೈಯಲ್ಲಿರುವಂತ ವೀಣೆ ಹೆಸರು ಕಚ್ಚಪಿ. ಹೇಗೆ ನಾವು ನಾರದರ ಕೈಯಲ್ಲಿದ್ದ ವೀಣೆ ಮಹತಿ ಅಂತ ಹೇಗೆ ಹೇಳ್ತಿರ್ತೀವಿ, ಹಾಗೆ ಸರಸ್ವತೀ ದೇವಿ ಕೈಯಲ್ಲಿದ್ದಂತಹ ವೀಣೆ ಅದರ ಹೆಸರು ಕಚ್ಚಪಿ ಅಂತ ವೀಣೆಗೆ ಹೆಸರು. ಯಾಕೆ ವೀಣೆಯನ್ನ ಧಾರಣೆ ಮಾಡಿದ್ದಾಳೆ? ದೇವರು ನಾವೆಲ್ಲ ಉಳಿಸೋದಕ್ಕೋಸ್ಕರ ಅಂತಾರ? ಹೌದು, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಭಗವಂತ ಸಾಮಗಾನದಿಂದಲೂ ಬಹಳ ಪ್ರೀತನಾಗ್ತಾನೆ. ಹಾಗಾಗಿ ಭಗವಂತನನ್ನ ಈ ರೀತಿಯಾದಂತಹದ್ರಿಂದಲೂ ಕೂಡ ವಿಶೇಷವಾಗಿ ಸರಸ್ವತೀ ದೇವಿಯರು ಭಗವಂತನನ್ನು ಕೊಂಡಾಡ್ತಾರೆ. ಇನ್ನೊಂದು ವಿಶೇಷವಾಗಿ ನಾವು ವೀಣಾಪಾಣಿ ಅಂತ ಹೇಗೆ ಚಿಂತನೆ ಮಾಡಬೇಕು ಅಂತ ಹೇಳಿದ್ರೆ, ಈ ವೀಣೆ ಅನ್ನುವಂತಹದ್ದೇನಿದೆ ಅದು ತನ್ನ ನಾದದಿಂದ ನಮಗೆ ಆನಂದವನ್ನ ಕೊಡುತ್ತೆ. ಅಂದ್ರೆ ಆ ನಾದಕ್ಕೂ ಅರ್ಥ ಇದೆ ಅಂತ ಆಯ್ತದೆ. ಹಾಗಾದ್ರೆ ವೀಣೆ ಆ ತಂತಿಗಳನ್ನ ಮೀಟಿದಾಗ ಅದರಿಂದ ಒಂದು ನಾದ ಬರುತ್ತೆ. ಅಲ್ಲೇನು ಅಕ್ಷರಗಳು ಬರುತ್ತಾ? ಅಕ್ಷರಗಳು ಬರಲ್ಲ. ಅಕ್ಷರಗಳಿಗೆ ಅದು ಸೇರಿದಾಗ ಒಂದು ನಾದ. ಒಬ್ಬರು ಹಾಡು ಹೇಳ್ತಾ ಇರ್ತಾರೆ, ಒಬ್ಬರು ಪಕ್ಕದಲ್ಲಿ ಕುತ್ಕೊಂಡು ವೀಣೆ ನುಡಿಸ್ತಾ ಇರ್ತಾರೆ. ಅಥವಾ ಹಾಡು ಹೇಳೋದು ಬೇಡವೇ ಬೇಡ, ಒಬ್ಬರು ವೀಣೆ ನುಡಿಸ್ತಾ ಕೂತಿರ್ತಾರೆ. ಆ ವೀಣೆಯನ್ನು ನುಡಿಸಿದಾಗ ಅಲ್ಲಿ ಸ್ವರಗಳು, ನಾದಗಳು ಹೊರಹೊಮ್ಮತ್ತೆ. ಹಾಗಾಗಿ ಆ ನಾದಕ್ಕೂ ಅರ್ಥ ಇದೆ. ಆ ಅರ್ಥಕ್ಕೂ ಭಗವಂತನೇ ಪ್ರತಿಪಾದ್ಯನಾಗಿದ್ದಾನೆ ಅನ್ನೋದನ್ನ ಸೂಚನೆ ಮಾಡೋದಕ್ಕಾಗಿ ಸರಸ್ವತೀ ದೇವಿಯರು ವೀಣಾಪಾಣಿ ಆಗಿದ್ದಾರೆ. ಬರೇ ಸರಸ್ವತಿ ದೇವಿಯರಲ್ಲ, ಬ್ರಹ್ಮದೇವರು ವಾಯುದೇವರು ಕೂಡ ವೀಣಾಪಾಣಿಗಳಾಗಿರ್ತಾರೆ. ಯಾರು ಹನುಮಂತ ದೇವರಂತೂ ಅತ್ಯದ್ಭುತವಾದಂತ ವೀಣಾಪಾಣಿಗಳಾಗಿದ್ರು ಅಂತ ನಾವು ರಾಮಾಯಣದಲ್ಲೇ ಕೇಳ್ತೀವಿ. ನಾವು ಸೋದಾಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಪುಷ್ಕರಣಿಗೆ ನಮಸ್ಕಾರ ಪ್ರದಕ್ಷಿಣೆ ಬರಬೇಕಾದಾಗ ಬಂಡೆ ಕೆಳಗಡೆ ಒಂದು ವೀಣಾಪಾಣಿ ಪ್ರಾಣದೇವರನ್ನು ನಾವು ಕಾಣ್ತೀವಿ. ಅದೇ ಹನುಮಂತ ದೇವರು ಅತ್ಯಂತ ಒಳ್ಳೆ ಸಂಗೀತಗಾರರಾಗಿದ್ರು, ಅತ್ಯಂತ ಒಳ್ಳೆ ವೀಣಾಪಾಣಿಗಳಾಗಿದ್ರು ಅಂತ ಅರ್ಥ. ಏನಾಗಂದ್ರೆ ನೋಡ್ರಿ, ಒಂದು ಅಕ್ಷರ, ಒಂದು ವೇದ ಮಂತ್ರ ಇದೆ. ಆ ವೇದ ಮಂತ್ರಕ್ಕೆ ಅಕ್ಷರಗಳೂ ಇದೆ, ಸ್ವರಗಳೂ ಇದೆ. ಹಾಗಾಗಿ ಅದರಿಂದ ಹೊರಹೊಮ್ಮುವ ನಾದ, ಅದಕ್ಕೂ ಅರ್ಥ ಇದೆ. ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಅಂತ ನಾವು ಹೇಳ್ತಿರ್ತೀವಲ್ಲ. ಹಾಗಾಗಿ ಅಕ್ಷರಗಳಿಂದ ಹೊರಹೊಮ್ಮುವ ನಾದೋಪಾಸನೆಯೂ ಕೂಡ ವಿಹಿತವಾದದ್ದು. ಅದಕ್ಕೂ ಕೂಡ ಭಗವಂತನೇ ವಿಷಯನಾಗಿದ್ದಾನೆ ಅನ್ನೋದನ್ನ ತೋರಿಸುವ ಸಲುವಾಗಿ ಸರಸ್ವತೀ ದೇವಿಯರು ವೀಣಾಪಾಣಿಗಳಾಗಿದ್ದಾರೆ ಅಂತಲೂ ಕೂಡ ನಾವು ಚಿಂತನೆಯನ್ನು ಮಾಡಿ, ಅಂದ್ರೆ ನಾನು ಅನೇಕ ಬಾರಿ ಹೇಳಿದ್ದೀನಿ, ಈಗ ಬಾ ಅಂತ ಕರೆಯೋದ್ರಲ್ಲಿ ಅಕ್ಷರ ಅದೇ ಆಗಿರಬಹುದು, ಆದರೆ ಸ್ವರ ವ್ಯತ್ಯಾಸ, ರಾಗ ವ್ಯತ್ಯಾಸ ಆಯಿತು ಅಂತ ಹೇಳಿದ್ರೆ ಅರ್ಥವೂ ವ್ಯತ್ಯಾಸವಾಗುತ್ತೆ. ಹೇಗೋ ಅದೇ ರೀತಿಯಾಗಿ ಇಲ್ಲಿ ಎಲ್ಲ ಆಚಾರ್ಯರು ಹೇಳಿರುವ ಮಾತು, ಐತರೇಯ ಭಾಷ್ಯದಲ್ಲಿ, ಐತರೇಯ ಉಪನಿಷತ್ತಿಗೆ ಭಾಷ್ಯವನ್ನು ನಿರ್ಮಾಣ ಮಾಡುವ ಕಾಲಕ್ಕೆ ಆಚಾರ್ಯರು ಹೇಳ್ತಾರೆ, ಸಮುದ್ರದ ಅಲೆಯಿಂದ ಪ್ರಾರಂಭ ಮಾಡಿಕೊಂಡು ಪ್ರತಿಯೊಂದು ಘೋಷ, ಆ ಘೋಷ ಎಲ್ಲ ನಾದಗಳಿಗೂ ಎಲ್ಲ ಸ್ವರಗಳಿಗೂ ಕೂಡ ಭಗವಂತ ಪ್ರತಿಪಾದ್ಯನಾಗಿದ್ದಾನೆ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಂತ ಹೇಳ್ತಾರೆ ಮಂತ್ರಾಲಯ ಪ್ರಭುಗಳು. ಅಂದ್ರೆ ಎಲ್ಲ ಅದರಿಂದ ಹೊರಹೊಮ್ಮುವ ಧ್ವನಿಗಳಿಗೂ ಕೂಡ ಅದು ಮೇಲ್ನೋಟಕ್ಕೆ ಅದು ಜಡವಾದ ಧ್ವನಿ, ಆದರೆ ಅದಕ್ಕೂ ಸಚ್ಚಿದಾನಂದಾತ್ಮಕನಾದ ಭಗವಂತನೇ ವಿಷಯನಾಗಿದ್ದಾನೆ ಅನ್ನೋದನ್ನ ತಿಳಿಸುವ ಸಲುವಾಗಿ. ಯಾಕಂದ್ರೆ ನಿಗಮ ಪ್ರತತಿಗಳಿಗೆ ಅಭಿಮಾನಿ ಅಂತ ಹಿಂದೆ ಹೇಳಿದ್ದಾರಲ್ಲ, ಆ ವೇದಗಳು ಅಂದ್ರೆ ವೇದಗಳ ಸಮೂಹ, ವೇದಗಳಿಂದ ಹೊರಹೊಮ್ಮುವ ನಾದ ಸ್ವರಕ್ಕೂ ಭಗವಂತ ವಿಷಯನಾಗಿದ್ದಾನೆ ಅಂತ ಸೂಚನೆ ಮಾಡೋದಕ್ಕೆ ಬಾಯಿಂದ ವೇದಗಳ ಸ್ತೋತ್ರ, ಕೈಯಿಂದ ಆ ನಾದಗಳಿಗೂ ಭಗವಂತ ವಿಷಯನಾಗಿದ್ದಾನೆ. ಇದರ ಮುಖಾಂತರ ಮಹಾತಾಯಿಯಾದಂತಹ ಸರಸ್ವತೀ ದೇವಿಯರು ನಮಗೆ ಕೈಯಲ್ಲಿ ವೀಣೆಯನ್ನು ಹಿಡಿಯುವ ಮುಖಾಂತರ ನಮಗೊಂದು ಸಂದೇಶ ಕೊಟ್ಟಿದ್ದಾಳೆ, ಒಂದು ತತ್ವವೂ ಕೊಟ್ಟಿದ್ದಾಳೆ. ವೀಣಾಪಾಣಿ ಬ್ರಹ್ಮಾಣಿ ಅಂದ್ರೆ ಬ್ರಹ್ಮಾಣಿ ಅಂದ್ರೆ ಬ್ರಹ್ಮದೇವರ ಹೆಂಡತಿ ಅಂತ ಅಷ್ಟೇ ಮಾತ್ರ ಅರ್ಥ ಅಲ್ಲ. ಯಾಕೆಂದ್ರೆ ಅಷ್ಟೇ ಅರ್ಥ ಮಾಡಿಬಿಟ್ರೆ ಪುನರುಕ್ತಿ ಅಂತ ಬರುತ್ತೆ. ಯಾಕಂದ್ರೆ ಚತುರವದನದ ರಾಣಿ ಅಂತ ಹೇಳ್ಬಿಟ್ಟಿದ್ದಾರೆ.
ಬ್ರಹ್ಮದೇವರ ಹೆಂಡತಿ ಅಂತ ಹೇಳಿದ್ದಾರೆ ಪ್ರಾರಂಭದಿಂದಲೇ. ಬ್ರಹ್ಮದೇವರ ಹೆಂಡತಿಯಾದಂತಹ ಅತಿರೋಹಿತ ವಿಮಲ ವಿಜ್ಞಾನಿಯಾದಂತಹ ನಿಗಮ ಪ್ರತಿಗಳಿಗೆ ಅಭಿಮಾನಿಯಾದಂತಹ ವೀಣಾಪಾಣಿಯಾದ ಬ್ರಹ್ಮದೇವರ ಹೆಂಡತಿ. ಮೊದಲೇ ಹೇಳಿದ್ರೆ ಮತ್ತೆ ಇನ್ನೊಂದ್ಸತಿ ಅಂದ್ರೆ ಬ್ರಹ್ಮಾಣಿ ಅಂದ್ರೆ ಬ್ರಹ್ಮದೇವರ ಹೆಂಡತಿ ಅಂತ ಮಾತ್ರ ಅರ್ಥ ಅಲ್ಲ. ಮತ್ತೆ ಬ್ರಹ್ಮ ಅಂದ್ರೆ ಇಲ್ಲಿ ಬ್ರಹ್ಮದೇವರು ಅಂತ ಅರ್ಥ ಅಲ್ಲ, ಮತ್ತೆ ವೇದಗಳು ಅಂತ ಅರ್ಥ. ವೇದಗಳಿಗೆ ಬ್ರಹ್ಮ ಅಂತ ಕರೆದಿದ್ದಾರೆ. ಹಾಗಾಗಿ ಆಣಿ ಅಂತಂದ್ರೆ ಬ್ರಹ್ಮ ಆಣಿ ಬ್ರಹ್ಮಾಣಿ ಅಂತ ಆಗತ್ತಲ್ವಾ. ಹಾಗಾಗಿ ವೇದಗಳಿಗೂ ಬ್ರಹ್ಮ ಅಂತ ಕರೆದಿದ್ದರಿಂದ ಇಲ್ಲಿ ಬ್ರಹ್ಮ ಅಂದ್ರೆ ವೇದ, ಆಣಿ ಅಂತ ಹೇಳಿದರೆ ಅಭಿಮಾನಿ ದೇವತೆ ಅಂತ ಅರ್ಥ. ಅಭಿಮಾನಿ ಅಂತ ಅರ್ಥ ಅಂದ್ರೆ ಸಕಲ ವೇದಗಳಿಗೆ ಅಭಿಮಾನಿ ಅಂತ ಅರ್ಥ. ಕೇವಲ ಅಭಿಮಾನಿ ಅಂತ ಮಾತ್ರ ಅರ್ಥ ಅಲ್ಲ, ಆಶ್ರಯ ಅಂತ ಅರ್ಥ. ಅಭಿಮಾನಿ ಅಂತ ಅರ್ಥ ಮಾಡಿದರೆ ನಿಗಮ ಪ್ರತಿಗಳಿಗೆ ಅಭಿಮಾನಿ ಅಂತ ಮತ್ತೆ ಅರ್ಥ ಹೇಳಿದ್ದಾರಲ್ಲ. ಹಾಗಾದ್ರೆ ಮತ್ತೆ ಪೌನರಿತ್ಯ ಅನ್ನುವ ದೋಷ ಮತ್ತೆ ಕಾಡುತ್ತಲ್ವಾ ಅಲ್ಲಿ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಅನಂತ ವೇದ ರೂಪತ್ವಾತ್ ಸೈವ ಬ್ರಹ್ಮೇತಿ ಕೀರ್ತಿತ. ಬೃಹತ್ ಭಾಷ್ಯದಲ್ಲಿ ಹೇಳಿದ ಮಾತನ್ನ ಆಚಾರ್ಯರು ಕೋಟ್ ಮಾಡ್ತಾರೆ. ಬ್ರಹ್ಮ ಅಂದ್ರೆ ವೇದ ಅಂತಲೂ ಅರ್ಥ ಇದೆ. ಅನಂತ ವೇದ ರೂಪತ್ವಾತ್ ಸೈವ ಬ್ರಹ್ಮೇತಿ ಕೀರ್ತಿತ. ಆಣಿಂ ನ ರಥ್ಯಮೃತಾದಿ ಅಧಿತಸ್ತು ಇಹ ಬ್ರವೀತೆಯ ಉತ್ತಚ್ಚಿಕೇತದು. ಅದಕ್ಕೆ ಆಶ್ರಯಗಳಾಗಿದ್ದಾಳೆ ಅನ್ನೋ ಕಾರಣಕ್ಕೋಸ್ಕರ ಬ್ರಹ್ಮಾಣಿ ಅಂದ್ರೆ ಅನಂತ ವೇದಗಳಿಗೆ ಆಶ್ರಯಗಳಾಗಿದ್ದಾಳೆ. ಅವಳ ಮೈಯೆಲ್ಲ ಅನಂತ ವೇದಗಳು ಅವಳ ಮೈಯನ್ನ ದೇಹವನ್ನ ಆಶ್ರಯ ಮಾಡಿಕೊಂಡಿದೆ ಅಂದ್ರೆ ಆ ಮಹಾತಾಯಿ ಎಂಥ ಶುದ್ಧಳಾಗಿರ್ಬೇಕು ಯೋಚನೆ ಮಾಡಿ. ವೇದವೇ ಅವಳನ್ನು ಆಶ್ರಯಿಸಿದೆ. ಎಲ್ಲ ಭಗವಂತನ ಲಕ್ಷ್ಮೀದೇವಿಯ ವಾಯುದೇವರ ಕೆಲವು ಸೂಕ್ತಗಳನ್ನು ಹೊರತುಪಡಿಸಿ ಪೂರ್ವ ಪ್ರಸಿದ್ಧ ರಮಾ ವ್ಯತಿರಿಕ್ತವಾದಂತಹದ್ದು, ವಾಯುದೇವರಿಂದ ವ್ಯತಿರಿಕ್ತವಾದದ್ದು, ಈಶ್ವರನಿಂದ ವ್ಯತಿರಿಕ್ತವಾದ ಕೆಲವು ಸೂಕ್ತಗಳನ್ನು ಬಿಟ್ಟು ಉಳಿದ ಎಲ್ಲ ವೇದ ಮಂತ್ರಗಳಿಗೂ ಕೂಡ ಪ್ರತಿಪಾದ್ಯಳು ಆಗಿದ್ದಾಳೆ. ಅನಂತ ವೇದಗಳಿಗೆ ಆಶ್ರಯಳಾಗಿದ್ದಾಳೆ, ಅಭಿಮಾನಿಯೂ ಆಗಿದ್ದಾಳೆ. ಆದ ಕಾರಣ ಅವಳಿಗೆ ಬ್ರಹ್ಮಾಣಿ ಅಂತ ಕರೆದದ್ದು ದಾಸರಲ್ಲಿ. ಕೇವಲ ಬ್ರಹ್ಮನ ಹೆಂಡತಿ ಅಂತ ಹೇಳೋದು ಮಾತ್ರ ಅಭಿಪ್ರಾಯ ಅಲ್ಲ ಹೊರತು ಅನಂತ ವೇದಗಳಿಗೆ ಅಭಿಮಾನಿ ಮಾತ್ರ ಅಲ್ಲ, ಅನಂತ ವೇದಗಳಿಗೆ ಆಶ್ರಯಗಳಾಗಿದ್ದಾಳೆ. ಆಧಾರ ಸರ್ವ ವೇದಾನಾಂ ವೇದಾಣಿ ಪ್ರಾಣ ಮುಚ್ಯತೆ ತಸ್ಮಿನ್ ಸ್ಥಿತೋ ಹರಿರ್ನಿತ್ಯಂ ಆಡಿಸ್ಥ ಇತಿ ಗೀಯತೆ. ಆಧಾರ ಸರ್ವ ವೇದಾನಾಂ ಎಲ್ಲ ವೇದಗಳಿಗೂ ಆಧಾರಳಾಗಿದ್ದಾಳೆ ಅನ್ನೋ ಕಾರಣಕ್ಕೋಸ್ಕರ ಅವಳಿಗೆ ವೇದಾಣಿ, ಅದನ್ನೇ ಬ್ರಹ್ಮಾಣಿ ಅನ್ನುವ ಶಬ್ದದಿಂದ ದಾಸರು ಅದ್ಭುತವಾದಂಥ ವಿಚಾರವನ್ನು ತಿಳಿಸಿದಂಗಾಯಿತು. ಅದ್ಭುತವಾದ ಗುಣವನ್ನು ನಮಗೆ ಉಪಾಸನೆಗೆ ತಿಳಿಸಿಕೊಟ್ಟಂಗಾಯಿತು. ಹಾಗಾಗಿ ನಿಗಮ ಪ್ರತಿಗಳಿಗೆ ಅಭಿಮಾನಿ, ವೀಣಾಪಾಣಿ, ಬ್ರಹ್ಮಾಣಿ. ಅದಾದ ಮೇಲೆ ನತಿಸಿ ಬೇಡುವೆ ಜನನಿ ಲಕುಮಿಪತಿಯ ಗುಣಗಳ ತುದಿಪುದಕ್ಕೆ ಸನ್ಮತಿಯ ಪಾಲಿಸಿ ನೆಲಸುನಿ ಮಧ್ವದನ ಸದನದಲ್ಲಿ. ನತಿಸಿ ಬೇಡುವೆ, ನತಿಸಿ ಅಂದ್ರೆ ನಮಸ್ಕಾರ ಅಂತ ಅರ್ಥ. ನಮಸ್ಕಾರ ಅಂದ್ರೆ ಎರಡು ರೀತಿಯ ನಮಸ್ಕಾರ. ನಮ್ಮನ್ನೇ ಹೇಳಿದ ಹಾಗೆ ದೈಹಿಕವಾದ ನಮಸ್ಕಾರ, ಇನ್ನೊಂದು ವಾಚನಿಕವಾಗಿ ಭಗವಂತನನ್ನು ಹೇಗೆ ಸ್ತೋತ್ರ ಮಾಡಿ ಅದೇ ರೀತಿಯಾಗಿ ಸರಸ್ವತಿ ದೇವಿಯರನ್ನು ಕೂಡ ಭಾವಕಾಲ ಸರಸ್ವತಿ ವಾಜಿನೀಮತಿ ಈ ರೀತಿ ಸರಸ್ವತಿ ಸೂಕ್ತವೇ ಮೊದಲಾದ ಅನೇಕ ಮಂತ್ರಗಳಿದೆ. ಆ ಎಲ್ಲ ಮಂತ್ರಗಳಿಂದಲೂ ಕೂಡ ವಾಚನಿಕವಾಗಿ ದೈಹಿಕವಾಗಿ ಆ ತಾಯಿಯ ಗುಣಚಿಂತನೆಯನ್ನ ಮಾಡ್ತಾ ನಟಿಸಿ ನಮಸ್ಕಾರ ಮಾಡ್ತಾ ಇದ್ದೀನಿ. ನಮಸ್ಕಾರ ಮಾಡಿ ಈಗ ಬೇಡುವೆ. ಮೊದಲು ಎಂಥವಳು ಅವಳ ಗುಣಚಿಂತನೆ ಮಾಡಿ ಅವಳ ಯೋಗ್ಯತಾ ಸಾಮರ್ಥ್ಯವನ್ನ ಸ್ತೋತ್ರ ಮಾಡಿ ಆಮೇಲೆ ನಮಸ್ಕಾರ ಮಾಡಿ ಈಗ ಬೇಡುವೆ. ನತಿಸಿ ಬೇಡುವೆ ಜನನಿ, ಮಹಾತಾಯಿ ಜಗಜ್ಜನನಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇವಾಗ ಅಂತ ಕೇಳಿಕೊಂಡು ಏನ್ ಬೇಕು ನನಗೆ ಅಂತ ಕೇಳಿದ್ರೆ ಲಕ್ಷ್ಮೀಪತಿಯ ಗುಣಗಳ ತುದಿಪುದಕ್ಕೆ. ಲಕ್ಷ್ಮೀಪತಿಯಾದಂತಹ ಭಗವಂತನ ನಾರಾಯಣನ ಗುಣಗಳನ್ನು ಸ್ತೋತ್ರ ಮಾಡುವುದಕ್ಕೆ ಅಂತ ಅರ್ಥ. ಇಲ್ಲಿ ಜನನಿ ಅಂತ ಹೇಳೋದು ಸರಸ್ವತಿ ದೇವಿಗೂ ಅನ್ವಯ ಮಾಡ್ಕೊಳ್ಬೇಕು. ನತಿಸಿ ಬೇಡುವೆ ಜನನಿ, ಸ್ತೋತ್ರ ಮಾಡ್ತಾ ಇದ್ದೀನಿ, ನಿನ್ನ ಬೇಡ್ಕೊಳ್ತಾ ಇದ್ದೀನಿ ತಾಯಿ ಅಂತಲೂ ಮಾಡಿ. ಅಥವಾ ನತಿಸಿ ಬೇಡುವೆ, ನಮಸ್ಕಾರ ಮಾಡಿ ಬೇಡ್ಕೊಳ್ತಾ ಇದ್ದೀನಿ. ಏನು ಅಂದ್ರೆ ಜನನಿ ಲಕ್ಷ್ಮೀಪತಿಯ ಗುಣಗಳ ಪ್ರತಿಪದಕ್ಕೆ. ಜನನಿ ಅಂತ ಹೇಳಿದರೆ ಮಹಾತಾಯಿಯಾದಂಥ ಲಕ್ಷ್ಮೀದೇವಿಯ ಗಂಡನ ಗುಣಗಳ ಅಲ್ಲಿಗೂ ನಾವು ಅನ್ವಯ ಮಾಡ್ಕೊಳ್ತೀವಿ. ಯಾಕೆ ಹಾಗೆ ಹೇಳಿದ್ರು ಅಂತ ಕೇಳಿದರೆ ನಾವೆಲ್ಲ ಭಾರತೀ ಸರಸ್ವತಿಯರನ್ನ ತಾಯಿ ಅಂತ ನಾವು ಸ್ತೋತ್ರ ಮಾಡಿದ್ರೆ ಅವಳು ಸ್ತೋತ್ರ ಮಾಡುವ ತಾಯಿ, ಅವಳಿಗೂ ತಾಯಿ ಆದವಳು ಯಾರು ಮುಂದೆ ಬರುತ್ತೆ? ಪ್ರತಿಪತಿ ಪ್ರದ್ಯುಮ್ನಂದನೆ ಅಂತ.
ಅಂದ್ರೆ ಅವಳು ಹೇಳ್ತಾಳೆ ಜನನಿ ಲಕ್ಷ್ಮೀಪತಿಯ, ಅಂದ್ರೆ ಅವಳಿಗೂ ತಾಯಿಯಾದಂತ ಲಕ್ಷ್ಮೀದೇವಿಯ ಗಂಡನ ಗುಣಗಳನ್ನ ತುತಿಪುದಕ್ಕೆ ಏನ್ ಮಾಡಬೇಕು? ಸನ್ಮತಿಯ ಸ್ತೋತ್ರ ಮಾಡಲಿಕ್ಕೆ ಸನ್ಮತಿಯೂ ಬೇಕು. ಸನ್ಮತಿಯ ಪಾಲಿಸಿ ಜೊತೆಯಲ್ಲಿ ನೆಲೆಸುನಿ ಮಧ್ವದನ ಸದನದಲ್ಲಿ. ಮಧ್ವದನ ಸದನ, ನನ್ನ ನಾಲಿಗೆಯ ಮೇಲೆ ನೀನು ಸದಾ ವಾಸ ಮಾಡಿಕೊಂಡಿದ್ದು, ನನ್ನ ಬಾಯಿಯಲ್ಲಿ ಸದಾ ವಾಸ ಮಾಡಿಕೊಂಡಿದ್ದು, ಸ್ತೋತ್ರ ಮಾಡಲಿಕ್ಕೆ ಆ ಸನ್ಮತಿ ಸದ್ಬುದ್ಧಿಯನ್ನು ಕೂಡ ಕೊಟ್ಟು, ಆ ಬುದ್ಧಿ ಆ ಮಾತು ಅವೆಲ್ಲವೂ ಯಾವ್ದಕ್ಕೆ ಉಪಯೋಗ ಆಗಬೇಕು? ಲಕ್ಷ್ಮೀಪತಿಯ ಗುಣಗಳ ತುತಿಪುದಕ್ಕೆ. ಭಗವಂತನನ್ನ ಲಕ್ಷ್ಮೀನಾರಾಯಣರನ್ನ ಸ್ತೋತ್ರ ಮಾಡುವ ಸಲುವಾಗಿ, ಅವರ ಗುಣಚಿಂತನೆಯನ್ನ ಮಾಡುವ ಸಲುವಾಗಿ ಸನ್ಮತಿಯನ್ನ ಕೊಡು, ಉತ್ತಮವಾದ ಬುದ್ಧಿಯನ್ನು ಕೂಡ ಕೊಟ್ಟು. ಬರೇ ಬುದ್ಧಿ ಇದ್ರೆ ಸಾಲದು, ಅದು ವಿಚಾರ ಆಯಿತು, ಆಚಾರ ಬೇಕಲ್ಲ. ಅದಕ್ಕೆ ಮಧ್ವದನ ಸದನದಲ್ಲಿ ಇದ್ದು ನೀನು ನೆಲೆಸಿ ನನ್ನ ಕೈಯಿಂದ ಸ್ತೋತ್ರ ಮಾಡಿಸು. ಸರಸ್ವತೀ ದೇವಿಯರು ನಮ್ಮ ಬಾಯಿಯೊಳಗೆ ಇದ್ದು ಏನಾದರೂ 2 ಅಕ್ಷರ ನುಡಿಸ್ತಾ ಇದ್ರೆ ಮಾತ್ರ ಸಾಧ್ಯ, ಇಲ್ಲ ಅಂತಂದ್ರೆ ಸಾಧ್ಯನೇ ಇಲ್ಲ. ನ್ಯಾಯಸುಧೆಯಲ್ಲೂ ಕೂಡ ಭಾರತೀ ದೇವಿಯರನ್ನು ಸ್ತೋತ್ರ ಮಾಡಬೇಕಾದ್ರೆ ಸಕಲ ವಚನ ಚೇತೋ ದೇವತಾ ಭಾರತೀ ಸ ಮಮ ವಚಸ್ಸಿ ನಿಧತ್ತ ಸನ್ನಿಧಿಂ ಮಾನಸೆ. ಇದೇ ಮಾತನ್ನ ಅಲ್ಲಿ ಹೇಳ್ತಾರೆ. ಟೀಕಾಕೃತ್ಪಾದರ ಮಾತನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಮಧ್ವದನ ಸದನದಲ್ಲಿ ಇದ್ದು ಪಾಲಿಸು, ಸನ್ಮತಿಯನ್ನು ಕೊಟ್ಟು. ಹಾಗಾಗಿ ಸನ್ಮತಿಯೂ ಬೇಕು, ಅದರ ಸ್ತೋತ್ರವೂ ಮಾಡಬೇಕು. ಇದನ್ನು ಇನ್ನೊಂದು ತೋರಿಸ್ಕೊಂಡು, ಬರೀ ತಿಳ್ಕೊಂಡ್ರೂ ಸಾಲದು, ಬರೀ ಹೇಳಿದ್ರೂ ಸಾಲದು, ತಿಳ್ಕೊಂಡು ಹೇಳಬೇಕು. ತಿಳ್ಕೊಂಡು ಹೇಳಬೇಕು, ಸನ್ಮತಿಯ ಪಾಲಿಸು. ಆಮೇಲೆ ಮಧ್ವದನ ಸದನದಲ್ಲಿ, ಇಲ್ಲ ಅಂದ್ರೆ ಏನೇನೋ ಆಗ್ಬಿಡುತ್ತೆ. ಲಕ್ಷ್ಮೀ ಸರಸ್ವತೀ ದೇವಿಯ ಅನುಗ್ರಹ ಇದ್ರೆ ಮಾತ್ರ ಮಾತನಾಡ್ಲಿಕ್ಕೆ ಸಾಧ್ಯ, ಸರಿಯಾಗಿ ಮಾತನಾಡ್ಲಿಕ್ಕೆ ಸಾಧ್ಯ, ಭಗವಂತನ ಬಗ್ಗೆ ಮಾತನಾಡ್ಲಿಕ್ಕೆ ಸಾಧ್ಯ. 3 ಅಲ್ಲಿ ತಿಳ್ಕೊಳ್ಳೋದು. ಮೊದಲನೇದಾಗಿ ನಾವು ಮಾತನಾಡಬೇಕು ಅಂದ್ರೆ ಸರಸ್ವತೀ ದೇವಿ ಅನುಗ್ರಹ, ಆಡುವ ಮಾತುಗಳನ್ನ ಸರಿಯಾಗಿ ಆಡಬೇಕು ಅಂದ್ರೂ ಕೂಡ ಅದಕ್ಕೂ ಸರಸ್ವತೀ ದೇವಿ ಅನುಗ್ರಹ, ಆ ಮಾತುಗಳೆಲ್ಲವೂ ಕೂಡ ಭಗವಂತನ ವಿಷಯಕವಾಗಿರಬೇಕು ಅನ್ನೋದಕ್ಕೂ ಅದೇ ಸರಸ್ವತೀ ದೇವಿ ಅನುಗ್ರಹ ಬೇಕು. ಅದಕ್ಕೆ ಮಧ್ವದನ ಸದನದಲ್ಲಿ ಪಾಲಿಸು, ಸನ್ಮತಿಯ ಪಾಲಿಸಿ, ಲಕ್ಷ್ಮೀಪತಿಯ ಗುಣಗಳ ತುತಿಪುದಕ್ಕೆ. 3 ಕೂಡ ನಮಗೆ ಯಥಾರ್ಥವಾಗಬೇಕು ಅಂದ್ರೆ ಸರಸ್ವತೀ ದೇವಿ ಅನುಗ್ರಹ, ತಾಯಿ ಮಹಾತಾಯಿಗೆಲ್ಲವನ್ನು ಕೊಟ್ಟು ಅನುಗ್ರಹ ಮಾಡುವುದು ಅಂತ ಹೇಳಿ ನಮಗೆ ಸರಸ್ವತೀ ದೇವಿಗೆ ಸ್ತೋತ್ರ ಮಾಡ್ತಾರೆ. ಮುಂದೆ ಭಾರತೀ ದೇವಿ, ವಾಯುದೇವರ ಪತ್ನಿಯರಾದಂತಹ ಭಾರತೀ ದೇವಿ ಸ್ತೋತ್ರ. ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ ಮಾರುತನ ನಿಜ ಪತ್ನಿ. ಸತತ ಹರಿಯಲ್ಲಿ ಗುರುಗಳಲ್ಲಿ ಸದ್ಧತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ರೂಪಕರುಣದಲ್ಲಿ. ಅದ್ಭುತವಾಗಿ ಚಿಂತನೆಯನ್ನು ಮಾಡ್ತಾರೆ ದಾಸರು. ಅದೇ ರೀತಿಯಾಗಿ ಅವಳ ಯಾರು, ಅವಳ ಯೋಗ್ಯತಾ, ಅವಳ ಮಹಿಮೆ, ಅವಳ ಗುಣಗಳ ಚಿಂತನೆ ಇದೆಲ್ಲ ಮಾಡಿ ಮತ್ತು ಅವಳಿಂದ ನಮಗೆ ಅನುಗ್ರಹ ಆಗಬೇಕು, ಅದರ ಪ್ರಾರ್ಥನೆ. ಆ ಪದ್ಧತಿಯನ್ನು ಎಲ್ಲೂ ಕೂಡ ಬಿಟ್ಟುಕೊಟ್ಟಿಲ್ಲ ದಾಸರು. ಯಾರವರು ಭಾರತೀ ದೇವಿ ಅಂತ ಹೇಳಿದರೆ ಕೃತಿರಮಣ ಪ್ರದ್ಯುಮ್ನ ನಂದನೆ. ನಾನು ಮೊದಲನೇ ದಿವಸ ಹೇಳಿದೆ, ಭಗವಂತ ಚತುರ್ವ್ಯೂಹ ಆಗಿರ್ಬೇಕಂತ ಗುಂಪು ಯಾವುದು? ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಅಥವಾ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅಂತ ನಾವೇನು ಹೇಳ್ತೀವಿ. ಅದರಲ್ಲಿ ಮಾಯಾಪತಿ ವಾಸುದೇವರಲ್ಲಿ ಚತುರ್ಮುಖ ಬ್ರಹ್ಮದೇವರು, ಜಯ ಮತ್ತೆ ಸಂಕರ್ಷಣದಲ್ಲಿ ವಾಯುದೇವರು. ಇಲ್ಲಿ ಭಾರತೀ ದೇವಿಯನ್ನು ಸ್ತೋತ್ರ ಮಾಡಬೇಕಾದಾಗ ಕೃತಿರಮಣ ಪ್ರದ್ಯುಮ್ನ ನಂದನೆ ಅಂದ್ರೆ ಕೃತಿಪತಿಯಾದಂತಹ ಪ್ರದ್ಯುಮ್ನ, ಕೃತಿ ಮತ್ತೆ ಪ್ರದ್ಯುಮ್ನ ಲಕ್ಷ್ಮೀನಾರಾಯಣರು ಅವರ ನಂದನೆ, ಅವರ ಮಗಳಾದಂತಹ ಅಂದ್ರೆ ಅವರ ಮಗಳು ಅಂತ ಅರ್ಥ. ಸರಸ್ವತೀ ದೇವಿಯು ಕೂಡ ಕೃತಿಪತಿ ಪ್ರದ್ಯುಮ್ನ ನಂದನೆ ಅಂತ ಚಿಂತನೆ ಮಾಡಬೇಕು. ಯಾಕಂದ್ರೆ ಸರಸ್ವತಿ ಭಾರತೀಯರು ಏಕಕಾಲಕ್ಕೆ ಪ್ರದ್ಯುಮ್ನರಲ್ಲಿ ಅವತಾರ ಮಾಡಿರ್ತಾರೆ. ಇಲ್ಲಿ ಪ್ರದ್ಯುಮ್ನ ನಂದನೆ ಅಂತ ಹೇಳಿದ್ರೆ ಸಾಕಾಗಿತ್ತು. ಕೃತಿಪತಿ ಅನ್ನೋದನ್ನ ವಿಶೇಷಣ ಕೊಡ್ತಾರೆ. ಯಾತಕ್ಕೆ ಅಂದ್ರೆ ಕೃಷ್ಣ ಪರಮಾತ್ಮನ ಮಗ ಒಬ್ಬ ಪ್ರದ್ಯುಮ್ನ ಅಂತಿದ್ದಾನೆ. ಹಾಗಾಗಿ ಲಕ್ಷ್ಮೀಪತಿಯಾದಂತಹ ನಾರಾಯಣ, ಕೃತಿಪತಿಯಾದಂತಹ ಪ್ರದ್ಯುಮ್ನ ಅನ್ನೋದನ್ನ ತಿಳಿಸ್ಬೇಕಾಗಿತ್ತು. ಚತುರ್ವ್ಯೂಹದಲ್ಲಿ ಬಂದಂತಹ ಪ್ರದ್ಯುಮ್ನ ಇದನ್ನ ವಿಶೇಷವಾಗಿ ತಿಳಿಸ್ಬೇಕಾಗಿತ್ತು. 2 ವಿಚಾರ ತಿಳಿಸ್ಬೇಕಾಗಿತ್ತು ದಾಸರು. ಪ್ರದ್ಯುಮ್ನ ಅಂದ್ರೆ ದೇವತೆಗಳ ಅವತಾರ ಮಾಡಿದ ಪ್ರದ್ಯುಮ್ನ, ಕೃಷ್ಣನಿಗೆ ಮಗನಾಗಿ ಬಂದಂತಹ ಪ್ರದ್ಯುಮ್ನ, ಅವನ ನಂದನೆ ಅಂತ ತಿಳಿಬೇಡ್ರಿ ಒಂದರ್ಥ. ಇನ್ನೊಂದು ಕೃತಿಪತಿ ಅನ್ನೋದನ್ನ ಯಾಕೆ ಇನ್ನು ಸೇರಿಸಿದ್ರು ಅಂದ್ರೆ ಇದು ಒಂದು ಅನುಸಂಧಾನ ಕೊಡ್ಲಿಕ್ಕೆ. ಈಗ ನಾವು ನೋಡ್ರಿ, ಕೇಶವಾಯ ಸ್ವಾಹ, ನಾರಾಯಣ ಮಾಧವ ಅನ್ವ, ಗೋವಿಂದ ಅನ್ವ, ವಿಷ್ಣು ಅಂತ ಹೇಳಬೇಕಾದಾಗ ಪ್ರದ್ಯುಮ್ನ ಅನ್ವ, ಅನಿರುದ್ಧ ಅನ್ವ, ಪುರುಷೋತ್ತಮ ಅನ್ವ, ಅಲ್ಲೂ ಚತುರ್ವಿಂಶತಿ ಮೂರ್ತಿಗಳನ್ನ ಹೇಳಬೇಕಾದಾಗ್ಲೂ ಕೂಡ ಪ್ರದ್ಯುಮ್ನ ಅಂತ ಬರುತ್ತೆ.
ಅಲ್ಲಿ ಹೇಳಿರುವ ಪ್ರದ್ಯುಮ್ನ ರೂಪಕ್ಕೂ ಈ ಪ್ರದ್ಯುಮ್ನ ರೂಪಕ್ಕೂ ಅಭೇದ ಉಂಟು. ಆದರೆ ಆ ಪ್ರದ್ಯುಮ್ನ ರೂಪವೇ ಬೇರೆ, ಈ ಪ್ರದ್ಯುಮ್ನ ರೂಪವೇ ಬೇರೆ. ಇಲ್ಲಿ ಹೇಳಿರುವಂತಹದ್ದು ಚತುರ್ವ್ಯೂಹಾತ್ಮಕನಾದಂತಹ ಪ್ರದ್ಯುಮ್ನ, ಕೃತಿಪತಿಯಾದ ಪ್ರದ್ಯುಮ್ನ. ದಾಸರು ಹೇಳಬೇಕಾದಾಗ ಎಷ್ಟು ವ್ಯವಸ್ಥಿತವಾಗಿ, ಎಷ್ಟು ನಿರ್ಣಯಾತ್ಮಕವಾಗಿ, ಎಷ್ಟು ಸುಂದರವಾಗಿ, ಎಷ್ಟು ಯಥಾರ್ಥವಾದ ರೀತಿಯಲ್ಲಿ ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಯಾಕೆ ಹಿಂದೆ ಕೇಳ್ಕೊಡಲ್ಲ ಸರಸ್ವತಿ ದೇವಿಯನ್ನ, ಅದಕ್ಕೆ ನೆಲೆಸನಿ ಮಧ್ವದನ ಸದನದಲ್ಲಿ ಆ ಮಹಾತಾಯಿ ನಿಂತಿದ್ದೆಲ್ಲ ನುಡಿಸ್ಬೇಕಷ್ಟೆ. ಹಾಗಾಗಿ ಕೃತಿಪತಿ ಪ್ರದ್ಯುಮ್ನ ನಂದನ ಅಂದ್ರೆ ಅನೇಕ ಸಂದೇಹಗಳಿಗೆ ಉತ್ತರ ಕೃತಿಪತಿ ಪ್ರದ್ಯುಮ್ನ ನಂದನೆ. ಸಾಕ್ಷಾತ್ತಾಗಿ ಸರ್ವೋತ್ತಮನಾದಂತಹ ಭಗವಂತನ ಪ್ರದ್ಯುಮ್ನ ರೂಪ ಸ್ವೀಕಾರ ಮಾಡಿದ, ಅದು ಚತುರ್ವ್ಯೂಹಾತ್ಮಕವಾದ ರೂಪಗಳಲ್ಲಿ ಬಂದ ಪ್ರದ್ಯುಮ್ನ ರೂಪ. ಅದು ಹೇಗೆ ಹೇಳಿದ್ರು ಅಂದ್ರೆ ಕೃತಿಪತಿ, ಅಲ್ಲಿ ಶಾಂತಿಪತಿ ಅನಿರುದ್ಧ, ಕೃತಿಪತಿ ಪ್ರದ್ಯುಮ್ನ, ಜಜಾಪತಿ ಸಂಕರ್ಷಣ, ಮಾಯಾಪತಿ ವಾಸುದೇವ, ಲಕ್ಷ್ಮೀಪತಿ ನಾರಾಯಣ ಅಂತ ಹೇಗೆ ಹೇಳಿದಾರೋ ಹಾಗಾಗಿ ಕೃತಿಪತಿ ಅಂದ್ರೆ ಅಲ್ಲಿ ಬಂದಿರುವ ಪ್ರದ್ಯುಮ್ನ ರೂಪಕ್ಕೆ ಮಗಳಾದಂತಹ ಭಾರತೀ ದೇವಿಯೇ ಅಂತ ಸ್ತೋತ್ರ. ಭಾರತೀ ದೇವಿಗೆ ಭಾರತಿ ಅಂತ ಯಾಕೆ ಕರೀತಾರೆ ಅಂದ್ರೆ, ಅವರೇ ಹೇಳ್ತಾರೆ ಸದ್ರತಿಯ ಅಂತ. ರತಿ ಅಂತಂದ್ರೆ ಭಕ್ತಿ ಅಂತ. ಯಾರಲ್ಲಿ ಭಾ ಅದರಲ್ಲಿ ರತಿ, ಭಾ ಅಂದ್ರೆ ಭಗವಂತ ಅಂತ. ಭಾ ದೀಪ್ತು ಅನಂತ ಕೋಟಿ ಸೂರ್ಯ ಪ್ರಕಾಶನಾದ ಭಗವಂತನಲ್ಲಿ ರತಿ ಸದಾ ಭಕ್ತಿಯನ್ನು ಕೊಡ್ತಾಳೆ ಅನ್ನೋ ಕಾರಣಕ್ಕೆ ಅವಳಿಗೆ ಭಾರತಿ ಅಂತ ಕರೆದಂತೆ. ಹಾಗಾಗಿ ಕೃತಿ ರಮಣ ಪ್ರದ್ಯುಮ್ನ ನಂದನೆ ಅಂದ್ರೆ ಕೃತಿಪತಿಯಾದ ಪ್ರದ್ಯುಮ್ನನ ಮಗಳೇ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತ್ತಿಹ. ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ, ಚತುರವಿಂಶತಿ ಅಂದ್ರೆ 24, ತತ್ವಪತಿ ತತ್ವಾಭಿಮಾನಿ ಅಂದ್ರೆ ತತ್ವಗಳಿಗೆ ಒಡೆಯರಾದಂತಹ ದೇವತೆಗಳಿಗೆ, 24 ತತ್ವಗಳಿಗೆ ಅಭಿಮಾನಿ ದೇವತೆಗಳು ಅಂತ ಏನಿದ್ದಾರೆ ಆ ಎಲ್ಲ ದೇವತೆಗಳಿಗೂ ಗುರುವೆನಿಸುತ್ತಿಹ. ಎಲ್ಲ ದೇವತೆಗಳಿಗೂ ಗುರುಗಳ ಸ್ಥಾನದಲ್ಲಿರುವಂತಹ ಮಾರುತನ ನಿಜ ಪತ್ನಿ ಅಂತ ಹೇಳಿದ್ರು. ಈ 24 ತತ್ವಗಳಿಗೆ ದೇವತೆಗಳು ಅಂತ ಹೇಳಿದ್ರು. ಈ 24 ತತ್ವಗಳು ಯಾವುದು ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಭಾಗವತದಲ್ಲಿ ಬ್ರಹ್ಮದೇವರ ಸೃಷ್ಟಿ ಪ್ರಕರಣ ಹೇಳಬೇಕಾದಾಗ ಈ ವಿಚಾರಗಳೆಲ್ಲ ಬರುತ್ತೆ. ಸೂಕ್ಷ್ಮವಾಗಿ ಹೇಳೋದಂದ್ರೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚಭೂತಗಳು, ಪಂಚ ತನ್ಮಾತ್ರಗಳು 20 ಆಯಿತು. ಇನ್ನೊಂದು ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ ಮತ್ತೆ ಮನಸ್ತತ್ವ. ಮನಸ್ತತ್ವ 20 + 4 24. ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಮನಸ್ತತ್ವ 4 ಆಯಿತು. ಅದಾದಮೇಲೆ ಪಂಚ ಜ್ಞಾನೇಂದ್ರಗಳು ಶ್ರೋತೃ, ತ್ವಕು, ಚಕ್ಷು, ಜಿಹ್ವಾ, ಘ್ರಾಣ, ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ. ಅದಾದಮೇಲೆ ಪೃಥ್ವಿ ಆಕಾಶ ವಾಯು, ಪೃಥ್ವಿ ಅಪೋ ತೇಜಸ್ಸು ವಾಯು ಆಕಾಶ. ಆಮೇಲೆ ಶಬ್ದ ಸ್ಪರ್ಶ ರೂಪ ರಸ ಗಂಧ. ಪಂಚ ತನ್ಮಾತ್ರಗಳು, ಪಂಚಭೂತಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ ಮತ್ತೆ ಮನಸ್ತತ್ವ 24 ತತ್ವಗಳಾಯಿತು. ಇದರಲ್ಲಿ ಯಾವ್ಯಾವ ತತ್ವಗಳಿಗೆ ಯಾವ್ಯಾವ ಅಭಿಮಾನಿ ದೇವತೆಗಳು ಅನ್ನೋದು ಬಹಳ ಸಮಯ ಇಲ್ಲ ಅಂತ ಇಟ್ಕೊಳ್ರಿ. ಅವರೆಲ್ಲ ಅದರದೇ ಆದಂಥ ಅಭಿಮಾನಿ ದೇವತೆಗಳೆಲ್ಲ ಇದ್ದಾರೆ. ಇನ್ನೊಮ್ಮೆ ನೋಡೋಣ ಅದನ್ನ. ಆ ಎಲ್ಲ ತತ್ವಗಳಿಗೂ ಒಬ್ಬೊಬ್ಬರ ಅಭಿಮಾನಿಗಳು ಇದ್ದಾರೆ. ಇಲ್ಲಿ ಅಹಂಕಾರ ತತ್ವದಿಂದ ಗರುಡಶೇಷ ರುದ್ರರು, ಮನಸ್ತತ್ವಕ್ಕೆ ಇಂದ್ರಕಾಮರು, ಹೀಗೆ ಹೋಗುತ್ತಾ ತಾರತಮ್ಯ ಎಲ್ಲ ಕೂಡತ್ತೆ. ಆದರೆ ಮಹತ್ತತ್ವ ಮತ್ತೆ ಅವ್ಯಕ್ತ ತತ್ವ, ಈ ಅವ್ಯಕ್ತ ತತ್ವ ಮಹತ್ತತ್ವ ಇವೆರಡು ತತ್ವಗಳಿಗೆ ಯಾರು ಅಭಿಮಾನಿಗಳು ಅಂದ್ರೆ ಅವ್ಯಕ್ತ ತತ್ವಕ್ಕೆ ಮಹಾಲಕ್ಷ್ಮೀ ದೇವಿ ಅಭಿಮಾನಿ. ಅವ್ಯಕ್ತ ತತ್ವ ಅಂದ್ರೆ ಸತ್ವ ರಜಸ್ಸು ತಮಸ್ಸು. ಸತ್ವ ರಜಸ್ಸು ತಮಸ್ಸು ಯಾರ ಅಭಿಮಾನಿ? ಮೊನ್ನೆ ಹೇಳುತ್ತಲ್ಲ, ತ್ರಿಗುಣಮಾನಿ ಮಹಾಲಕ್ಷ್ಮಿ ಅಂದ್ರೆ ಸಾತ್ವಿಕಕ್ಕೆ ಶ್ರೀ, ರಾಜಸಕ್ಕೆ ಭೂ, ತಾಮಸಕ್ಕೆ ದುರ್ಗಾ, ಅವರ ಅಭಿಮಾನಿಗಳಾದರು. ಮಹತ್ತತ್ವಕ್ಕೆ ಚತುರ್ಮುಖ ಬ್ರಹ್ಮದೇವರು, ಮಹತ್ತತ್ವಾತ್ಮ ಮಹದಾತ್ಮನೇ ಬ್ರಹ್ಮ ವಾಯುಭ್ಯಾಂ ನಮಃ ಅಂತ ಹೇಳ್ತೀವಿ ನಾವು. ತಂತ್ರಸಾರ ಸಂಘದಲ್ಲೂ ಆಚಾರ್ಯರು ಹಾಗೆ ಹೇಳ್ತಾರೆ. ಸೊ ಹಾಗಾದ್ರೆ ಇಲ್ಲಿ ಒಂದು ಸಂದೇಹ ಬರುತ್ತೆ ನಮಗೆ. ಏನು ಅಂತಂದ್ರೆ 24 ತತ್ವಗಳಲ್ಲಿ 22 ತತ್ವಗಳು ವಾಯುದೇವರಿಗಿಂತಲೂ ಅವರರು ಅಂದ್ರೆ ಚಿಕ್ಕವರು, ಅವರಿಗೆ ಗುರುಗಳು. ಓಕೆ. ಇನ್ನ ಮಹತ್ತತ್ವ ಅನ್ನುವ ತತ್ವಕ್ಕೆ ಅವರ ಸಮಾನರಾದಂತಹ ಬ್ರಹ್ಮದೇವರು. ತೊಂದರೆ ಇಲ್ಲ, ಹೇಗೋ ಒಬ್ರಿಗೊಬ್ರು ಗೌರವ ಸೂಚಕವಾಗಿ ಬ್ರಹ್ಮದೇವರು ವಾಯುದೇವರಿಗೆ ಗೌರವ ಸೂಚಕ ಕೊಡ್ತಾರೆ. ಕೆಲವು ಸತಿ ಸೂಚನೆ ಮಾಡ್ತಾರೆ, ಕೆಲವು ಬಾರಿ ವಾಯುದೇವರು ಬ್ರಹ್ಮದೇವರ ವರಕ್ಕೆ ಬ್ರಹ್ಮದೇವರಿಗೆ ಗೌರವವನ್ನ ಅರ್ಪಣೆ ಮಾಡ್ತಾರೆ. ಇದು ಭಗವದ್ ಇಚ್ಛಾ ಅಂತ ತಿಳಿದು ಮಾಡ್ತಾರೆ ಅಂತ ಅನೇಕ ಕಡೆ ನಾವು ಅದನ್ನು ಉದಾಹರಿಸುತ್ತಿರ್ತೀವಿ. ಅದನ್ನು ತಿಳ್ಕೊಳ್ಬಹುದು. ಈ ಅವ್ಯಕ್ತ ತತ್ವ ಅಂತೇನಿದೆ ಅಲ್ಲ, ಅದಕ್ಕೆ ಯಾರ ಅಭಿಮಾನಿಗಳು? ಲಕ್ಷ್ಮೀದೇವಿ ಅಭಿಮಾನಿಗಳು. ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತ್ತಿಹ ಅಂತ ಹೇಳ್ಬಿಟ್ರೆ ಹಾಗಾದ್ರೆ ಅವ್ಯಕ್ತ ತತ್ವ ಆದ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಗೆ ಹೇಗೆ ಗುರುಗಳು ಅಂತ ಕರೆಸ್ಕೊಳ್ತಾರೆ ವಾಯುದೇವರು ಅಂತ ಕೇಳಿದ್ರೆ ಅದಕ್ಕೆ ಆಚಾರ್ಯರು ಉತ್ತರ ಕೊಡ್ತಾರೆ. ಅವ್ಯಕ್ತ ತತ್ವಕ್ಕೆ ಲಕ್ಷ್ಮೀದೇವಿಯೇ ಅಭಿಮಾನಿ. ಹೌದು, ಇದು ನಿಜ, ಇಲ್ಲ ಅಂತಲ್ಲ. ಆದರೆ ಈ ಅಭಿಮಾನಿಗಳಲ್ಲೂ ಕೂಡ
ಮುಖ್ಯಾಭಿಮಾನಿ ಅವಾಂತರ ಅಭಿಮಾನಿಗಳನ್ನಾಗಿ ಇಟ್ಕೊಳ್ಬೇಕು ಅನ್ನೋದನ್ನ ಆಚಾರ್ಯರು ಅವ್ಯಕ್ತನಾಮ್ನೀತು ಬ್ರಹ್ಮಾಣಿ ಸಂಪ್ರಕೀರ್ತಿತ ಅವ್ಯಕ್ತ ತತ್ವ ರೂಪಿಣ್ಯೋ ಭಾರತೀ ಚ ಸರಸ್ವತಿ. ಆಚಾರ್ಯರು ಏನು ಹೇಳಿದ್ರು? ಅವ್ಯಕ್ತನಾಮ್ನೀತು ಬ್ರಹ್ಮಾಣಿ ಸಂಪ್ರಕೀರ್ತಿತ. ಮುಖ್ಯಾಭಿಮಾನಿಯಾದಾಗ ಲಕ್ಷ್ಮೀದೇವಿಯನ್ನು ಇಟ್ಕೊಳ್ಬೇಕು. ಅವಾಂತರ ಅಭಿಮಾನಿಯಾಗಿ ಅವ್ಯಕ್ತ ತತ್ವಕ್ಕೆ ಮುಖ್ಯಾಭಿಮಾನಿ ಅವಾಂತರ ಅಭಿಮಾನಿಗಳ ಎರಡು ಭಾಗ ಮಾಡಿದ್ದಾರೆ. ಇಲ್ಲಿ ಅವಾಂತರ ಅಭಿಮಾನಿಯಾದಂತಹ ಬ್ರಹ್ಮಾಣಿ ಅನ್ನೋದನ್ನೇ ಸ್ವೀಕಾರ ಮಾಡಬೇಕು ಅಂತ ಆಚಾರ್ಯರು ತಂತ್ರಸಾರದಲ್ಲಿ. ಇನ್ನ ಶಾಂಡಿಲ್ಯರ ವಚನವನ್ನ ಕೋಟ್ ಮಾಡಿ ಹೇಳ್ತಾರೆ, ಅವ್ಯಕ್ತ ತತ್ವ ರೂಪಿಂಡು ಭಾರತೀ ಚ ಸರಸ್ವತಿ. ಸರಸ್ವತಿ ಭಾರತೀಯರು ಇಬ್ಬರೂ ಕೂಡ ಅವ್ಯಕ್ತ ತತ್ವಕ್ಕೆ ಅವಾಂತರ ಅಭಿಮಾನಿಗಳಾಗಿದ್ದಾರೆ. ಅದಕ್ಕೆ ತಂತ್ರಸಾರ ಸಂಗ್ರಹದಲ್ಲಿ ತತ್ವನ್ಯಾಸದ ಬಗ್ಗೆ ತಿಳಿಸಬೇಕಾದಾಗ ಮಹದಾತ್ಮನೆ ಬ್ರಹ್ಮವಾಯು ಧರ್ಮ ಅವ್ಯಕ್ತಾತ್ಮನೆ ಬ್ರಹ್ಮಾಣಿ ಭಾರತೀಭ್ಯಾಂ ನಮಃ ಅಂತಾರೆ ಆಚಾರ್ಯ ತಿಳಿಸ್ತಾರೆ. ಇದು ಒಂದು ಸಮಾಧಾನ, ಇದು ಒಂದು. ಇನ್ನು ಕೆಲವು ವ್ಯಾಖ್ಯಾನಕಾರರ ಪ್ರಕಾರ ಇಲ್ಲಿ ಅವ್ಯಕ್ತ ತತ್ವ ಹಿಡಿಬಾರದು, ಮಹತ್ತತ್ವ, ಅಹಂಕಾರ ತತ್ವ, ಮನಸ್ತತ್ವ, ಬುದ್ಧಿ ತತ್ವವನ್ನು ಹಿಡಿದ್ರೆ, ಬುದ್ಧಿ ತತ್ವ ಅಂತ ಇಟ್ಕೊಂಡು ಮನಸ್ಸು ಮತ್ತೆ ಬುದ್ಧಿ ಪ್ರತ್ಯೇಕ ಮಾಡಿ, ಮನಸ್ತತ್ವಕ್ಕೆ ರುದ್ರದೇವರು, ಬುದ್ಧಿ ತತ್ವಕ್ಕೆ ಪಾರ್ವತೀ ದೇವಿ ಅಭಿಮಾನಿ ಅನ್ನೋದನ್ನ ಇಟ್ಕೊಂಡಾಗ ಯಾವುದೇ ರೀತಿ ಸಂದೇಹಕ್ಕೆ ಅವಕಾಶ ಇಲ್ಲ. ಮತಿ ಪ್ರೇರಿಸುವಳು ಪಾರ್ವತೀ ದೇವಿ ಅಂತ ಹೇಳ್ತಾರೆ. ಬುದ್ಧಿ ತತ್ವಕ್ಕೆ ಅಭಿಮಾನಿಯಾದವಳು ಪಾರ್ವತೀ ದೇವಿ ಆದ ಕಾರಣ ಬುದ್ಧಿ ತತ್ವ ಅಂತ ಇಟ್ಕೊಂಡು, ಅವ್ಯಕ್ತ ತತ್ವ 24 ಹೊರತುಪಡಿಸಿ ಇಟ್ಟುಕೊಂಡು 24 ತತ್ವದಲ್ಲಿ ಬುದ್ಧಿ ತತ್ವ ಅಂತ ಸೇರುತ್ತೆ. ಆ ಬುದ್ಧಿ ತತ್ವಕ್ಕೆ ಪಾರ್ವತಿ ಅಭಿಮಾನಿ. ಹಾಗಾಗಿ 24 ತತ್ವಗಳಿಗೂ ಗುರುಗಳು ಅಂತ ಹೇಳಿದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ. ಇಟ್ಕೊಂಡ್ರೆ ಅಕಸ್ಮಾತ್ ಅವ್ಯಕ್ತ ತತ್ವ ಇಟ್ಕೊಂಡಾಗ ಚಿಂತನೆ ಅವಾಂತರ ಅಭಿಮಾನಿಗಳನ್ನಾಗಿ ಯಾವ ಸರಸ್ವತಿ ಭಾರತೀಯರನ್ನ ತಿಳಿಸಿದ್ದಾರೆ ಅವರಿಗೆ ಗುರುಗಳು ಅನ್ನೋದ್ರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಈ ರೀತಿಯಾಗಿ ನಾವು ಬಂದ ಸಂದೇಹವನ್ನು ಪರಿಹಾರ ಮಾಡಿಕೊಂಡು ಚತುರ್ವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತ್ತೀಹ. ಈ ಎಲ್ಲ ತತ್ವಾಭಿಮಾನಿ ದೇವತೆಗಳಿಗೂ ಗುರುಗಳಾದವರು ಮುಖ್ಯ ಪ್ರಾಣದೇವರು. ಅಂಥ ಮಾರುತನ ನಿಜ ಪತ್ನಿ. ನಿಜ ಪತ್ನಿ ಅಂದ್ರೆ ನಿಜವಾದ ಹೆಂಡತಿ ಅಂದ್ರೆ ಸುಳ್ಳು ಹೆಂಡತಿ ಬೇರೆ, ನಿಜವಾದ ಹೆಂಡತಿ ಬೇರೆ ಹಾಗಿರ್ತಾರ ಅಂದ್ರೆ ಎಲ್ಲ ಇರೋದಿಲ್ಲ. ನಿಜ ಪತ್ನಿ ಅಂದ್ರೆ ನಿಯತ ಪತ್ನಿ ಅಂತ ಅರ್ಥ. ಎಂದೆಂದೆಂದಿಗೂ ಕೂಡ ಭಗವಂತ ಹೇಗೆ ಲಕ್ಷ್ಮೀ ದೇವಿಯನ್ನು ಬಿಟ್ಟು ಇನ್ಯಾರನ್ನೂ ಕೂಡ ತನ್ನ ಹೆಂಡತಿಯನ್ನಾಗಿ ಸ್ವೀಕಾರ ಮಾಡೋದೇ ಇಲ್ವೋ, ಇಲ್ಲ ಸಾಕ್ಷಾತ್ ರಮಾದೇವಿ ಆಗಿರಬೇಕು, ಕಡೆ ಪಕ್ಷ ರಮಾದೇವಿಯ ಆವೇಶನಾದರೂ ಕೂಡಿರಬೇಕು. ಅಂಥಲ್ಲಿ ಮಾತ್ರ ಭಗವಂತ ಹೇಗೆ ಪಾಣಿಗ್ರಹಣ ಮಾಡ್ತಾನೋ ಅದೇ ರೀತಿಯಾಗಿ ವಾಯುದೇವರ ನಿಜ ಪತ್ನಿ ಯಾರು ಅಂದ್ರೆ ಭಾರತೀ ದೇವಿಯರು. ಮೂಲ ರೂಪದಲ್ಲಿ ಸರಿ, ಅವತಾರ ರೂಪದಲ್ಲೂ ಕೂಡ ವಾಯುದೇವರು ಮದುವೆ ಮಾಡಿಕೊಂಡಿದ್ದಾರೆ ಅಂದ್ರೆ ಅಲ್ಲಿ ಭಾರತೀ ದೇವಿ ಆಗಿರಬೇಕು ಅಥವಾ ಭಾರತೀ ದೇವಿಯ ಆವೇಶದಿಂದ ಕೂಡಿರಬೇಕು. ಇದು ಹನುಮಂತ ದೇವರಲ್ಲಾಗ್ಲಿ ಮಧ್ವಾಚಾರ್ಯ ಅವತಾರದಲ್ಲಾಗ್ಲಿ ನಮಗೆ ಅಷ್ಟು ಸಂದೇಹ ಬರಲಿಕ್ಕೆ ಅವಕಾಶ ಇಲ್ಲ. ಆದರೆ ಭೀಮಸೇನ ದೇವರಾಗಿರ್ಬೇಕಾದಾಗ ಕನಿಷ್ಠ ಪಕ್ಷ ಆಚಾರ್ಯರು ಹೇಳೋ ಪ್ರಕಾರ 24 ಜನರನ್ನ ವಿವಾಹ ಮಾಡಿಕೊಂಡಿದ್ದಾರೆ ಭೀಮಸೇನ ದೇವರು. ಒಬ್ಬರಲ್ಲ ಇಬ್ಬರಲ್ಲ 24 ಜನರನ್ನ. ಮಾತಾಸ್ಯ ದೇವೀತಿ ಚ ರೌಹಿಣೇಹಿ ಭೀಮಪ್ರಿಯಾಸೀದ್ಯ ಪುರಾಸ್ಯೈವ ರಾಕ ಅನ್ಯಾಶ್ಚ ಸುರು ವಾಸುದೇವ್ಯೋ ದಿಶೋಯ ಆಪಃ ಪೂರ್ವಂ 20 ಅಗ್ರರೂಪಾಃ ತಾಭಿರ್ಯತೋ ದೈವತಿ ಅಪ್ಯಲಭ್ಯಾನುಭುಕ್ತ ಭೋಗ ನಿಬುಧಾನುಗಾರ್ಚಿತಃ. ತಾತ್ಪರ್ಯದಲ್ಲಿ ಹೇಳ್ತಾರೆ ಯಾರು 24 ಜನ ಅಂದ್ರೆ ದ್ರೌಪದಿ ದೇವಿ ಒಬ್ಬಳು, ಇನ್ನ ಕಾಶಿರಾಜನ ಮಗಳು ಕಾಳಿ ಅಂತ ಅವಳನ್ನು ವಿವಾಹ ಮಾಡ್ಕೊತಾರೆ, ಅವಳು 2ನೇವಳು. ಇನ್ನ 3ನೇವಳು ಹಿಡಂಬಿ. ಇವರು 3 ಜನ ನಮಗೆ ಗೊತ್ತು. ಇನ್ನು 21 ಜನ ಯಾರು ಅಂತ ಕೇಳಿದ್ರೆ ಇವರೆಲ್ಲ ದಿಕ್ಕಿಗೆ ಅಭಿಮಾನಿಯಾದ ದೇವತೆಗಳು, ವಸುದೇವನ ಮಕ್ಕಳು. ಅದನ್ನು ಹೇಳ್ತಾರೆ ಆಚಾರ್ಯರು ಹೇಳಬೇಕಾದಾಗ ವಸುದೇವನ ಮಕ್ಕಳು ಮತ್ತೆ ದಿಗಭಿಮಾನಿಯಾದಂತಹ ದೇವತೆಗಳು ಅವರೆಲ್ಲರೂ ಕೂಡ ಸೇರಿ ಇವರು 3 ಅವರು 21, ಒಟ್ಟು 24 ಜನ ಪತ್ನಿಯರಾಗಿದ್ದಾರೆ ವಾಯುದೇವರಿಗೆ. ಇವರೆಲ್ಲ ಭಾರತೀ ದೇವಿ ಸಾಕ್ಷಾತ್ ಯಾರು ಅಂದ್ರೆ ದ್ರೌಪದಿ ದೇವಿ ಮತ್ತೆ ಕಾಳಿ, ಇವರಿಬ್ಬರು ಸಾಕ್ಷಾತ್ ಭಾರತೀ ದೇವಿಯರು. ಉಡುಕಿದವರಲ್ಲಿ ಭಾರತೀ ದೇವಿ ಅಂಶ ಆವೇಶದಿಂದ ಕೂಡಿದವರು. ಹೇಗೆ 16,108ರಲ್ಲಿ ರುಕ್ಮಿಣಿ ಸತ್ಯಭಾಮ ಸಾಕ್ಷಾತ್ ಲಕ್ಷ್ಮೀ ದೇವಿ, ಉಳಿದವರಲ್ಲಿ ರಮಾ ಆವೇಶ ಇದೆ ಹೇಗೋ ಅದೇ ರೀತಿಯಾಗಿ 22 ಜನರಲ್ಲಿ ಆವೇಶ, ಇಬ್ಬರು ಆದಂತಹ ಕಾಳಿ ಮತ್ತು ದ್ರೌಪದಿ ದೇವಿಯರಲ್ಲಿ ಸಾಕ್ಷಾತ್ ಆವೇಶ ಅಲ್ಲ, ಸಾಕ್ಷಾತ್ ಭಾರತೀ ದೇವಿಯರು. ಅವತಾರ ರೂಪಗಳಲ್ಲೂ ಕೂಡ ಎಂದೆಂದಿಗೂ ಕೂಡ ಪರಸ್ತ್ರೀಯರ ಯೋಚನೆ ವಿವಾಹ ಆದವರು ಸರ್ವಾತ್ಮನ ಅವರಲ್ಲಿಲ್ಲ. ಅದೇ ರೀತಿಯಾಗಿ ವಾಯುದೇವರು ಮಾಡೋದಲ್ಲ,
ದ್ರೌಪದಿ ದೇವಿಯು ಕೂಡ ಅರ್ಥಾತ್ ಭಾರತೀ ದೇವಿಯು ಕೂಡ ಪರಪುರುಷನ ಯೋಚನೆ, ಪರಪುರುಷನ ವೈವಾಹಿಕವಾದ ಜೀವನ ಸಾಧ್ಯ ಇಲ್ಲವೇ ಇಲ್ಲ. ಇದು ವರದಿಂದಲೂ ಆಗೋದಿಲ್ಲ, ಶಾಪದಿಂದಲೂ ಆಗೋದಿಲ್ಲ. ಇದನ್ನು ತಿಳ್ಕೊಳ್ಬೇಕು ನಾವು ಇನ್ನು ವಿಶೇಷವಾಗಿ. ಯಾಕೆ ಅಂದ್ರೆ ಅನೇಕರಲ್ಲಿ ಈ ರೀತಿಯಾದ ನಾವು ಕಾಣ್ತೀವಿ. ನಾವು ಶಚಿ ದೇವಿಯಲ್ಲಿ ಇಂದ್ರದೇವರ ಪ್ರಸಂಗದಿಂದ, ಅದಾದ ಮೇಲೆ ತಾರ ಚಂದ್ರನಿಂದ, ಗುರುಗಳ ಬೃಹಸ್ಪತಿಯ ಹೆಂಡತಿ ತಾರೆ, ಅಥವಾ ವಾಲಿ ಪತ್ನಿ ಸುಗ್ರೀವನೊಟ್ಟಿಗೆ, ಹೀಗೆಲ್ಲ ನಾವು ಅವತಾರ ಮಾಡಿದಾಗ ಯಾರೋ ವರದಿಂದಲೋ ಇನ್ಯಾರೋ ಶಾಪದಿಂದಲೋ ಹೀಗೆಲ್ಲ ನಾವು ಕಾಣ್ತೀವಲ್ವ. ನಾವು ಶಚಿದೇವಿಯು ಕೂಡ ಅನೇಕ ಬಾರಿ ನಾವು ಕಾಣ್ತೀವಿ ನಾವು. ಇನ್ನ ಕಾಮನ ಪತ್ನಿಯಾದಂತಹ ರತಿ, ಮನ್ಮಥನ ಹೆಂಡತಿ ರತಿ ಶಂಬರಾಸುರನೊಟ್ಟಿಗೆ ಇರ್ತಾಳೆ. ಕೃಷ್ಣನ ಪ್ರದ್ಯುಮ್ನ ವಿಚಾರ ಹೇಳಬೇಕು, ದಶಮಸ್ಕಂದ ಉತ್ತರಾರ್ಧದಲ್ಲಿ ಬರುತ್ತದೆ ಕಥೆ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ ವರದಿಂದಲೋ ಶಾಪದಿಂದಲೋ ಮತ್ತೊಬ್ಬರ ಜೊತೆ ಇರುವಂತಹದ್ದು, ಮತ್ತೊಬ್ಬರ ಮೇಲ್ನೋಟಕ್ಕೆ ಮದುವೆ ಮಾಡಿಕೊಂಡಂತೆ ಈ ರೀತಿಯಾದಂತಹ ಪ್ರಸಂಗಗಳು ಕೂಡ ಸರ್ವಾತ್ಮನ ಭಾರತೀ ದೇವಿಯ ವಿಚಾರದಲ್ಲಿ, ವಾಯುದೇವರ ವಿಚಾರದಲ್ಲಿ ಸರ್ವಾತ್ಮನ ಇಲ್ಲ. ದ್ರೌಪದಿ ವಿಚಾರವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಅದು ವಿಚಾರ ಬಹಳ ದೊಡ್ಡದು. ಅನೇಕ ಬಾರಿ ಅದು ನಾನು ಕಳೆದ ಬಾರಿಯೂ ದ್ರೌಪದಿ ದೇವಿ ವಿಚಾರ ಬಂದಾಗ ಮಧ್ವನಾಮದ ಸಂದರ್ಭದಲ್ಲಿ ಯಾವಾಗ ತಿಳಿಸಿಕೊಟ್ಟಿದ್ದೆ. ಅನೇಕ ವಿದ್ವಾಂಸರು ಕೇಳಿರ್ತೀರಾ, ದ್ರೌಪದಿಯ ವಿಚಾರವೇ ಅದರ ಚಿಂತನ ಕ್ರಮವೇ ಬೇರೆ ವ್ಯತ್ಯಾಸವಾಗಿದೆ ಅಂತ ಇಟ್ಕೊಂಡ್ರಿ. ಅಂತೂ ಕೂಡ ಯಾವುದೇ ಕಾಲದಲ್ಲೂ ಕೂಡ ಅವರು ನೇತ ಪತಿಪತ್ನಿಯರೇ ಆಗಿರ್ತಾರೆ ಅನ್ನುವ ಕಾರಣಕ್ಕೋಸ್ಕರ ನಿಜ ಪತ್ನಿ ಮಾರುತನ ನಿಜ ಪತ್ನಿ. ಅವಳ ಗುಣ, ಅವಳು ಯಾರು, ಅವಳು ಎಂಥವಳು, ಎಂಥವರ ಮಗಳು, ಎಂಥವರ ಹೆಂಡತಿ. ಭಗವಂತನ ಮಗಳು, ವಾಯುದೇವರ ಹೆಂಡತಿ. ಕೃತಿರಮಣ ಪ್ರದ್ಯುಮ್ನ ನಂದನೆ, ಭಗವಂತ ಲಕ್ಷ್ಮೀನಾರಾಯಣ ಮಗಳಾಗಿದ್ದಾಳೆ. ಮಾರುತನ ನಿಜ ಪತ್ನಿ, ವಾಯುದೇವರ ಹೆಂಡತಿಯಾಗಿದ್ದಾಳೆ. ಎಂಥ ವಾಯುದೇವರು ಅಂದ್ರೆ 24 ತತ್ವಗಳಿಗೆ ಗುರುಗಳಂತ ಕರೆಸಿಕೊಂಡವರು. ಸತತ ಹರಿಯಲಿ, ಈಗ ಪ್ರಾರ್ಥನೆ ಏನು? ಸತತ ಹರಿಯಲಿ ಗುರುಗಳಲ್ಲಿ ಸದ್ಧತಿಯ ಪಾಲಿಸಿ. ಇದು ಒಂದು ಪ್ರಾರ್ಥನೆ. ಸದಾ ಯಾವಾಗಲೂ ಕೂಡ ಹರಿಯಲ್ಲಿ ಗುರುಗಳಲ್ಲಿ ಸದ್ಧತಿಯ ಪಾಲಿಸಿ. ಸದ್ಧತಿ ಅಂತ ಹೇಳಿದ್ರೆ, ರತಿ ಅಂತಂದ್ರೆ ಏನು ಗೊತ್ತಾ? ಪ್ರೀತಿ ಅಂತ ಅರ್ಥ. ನಿರ್ಮಲವಾದ ಪ್ರೀತಿಗೆ ಭಕ್ತಿ ಅಂತ ಕರೀತಾರೆ. ಹಾಗಾಗಿ ಭಗವಂತನಲ್ಲಿ ಭಕ್ತಿ, ನಿಜವಾದ ಪ್ರೀತಿ ಅದು ಬರಬೇಕು ಅಂದ್ರೆ ಅದು ಭಾರತೀಯ ದೇವಿ ಕೊಟ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ಇನ್ನೊಂದು ಸದ್ರತಿ, ಸತ್ ರತಿ ಸದ್ರತಿ ಅಂತ ಆಗುತ್ತೆ. ಸತ್ ಅಂದ್ರೆ ಪ್ರಾಣ ಅಂತ ಅರ್ಥ, ಪ್ರಾಣ ಅಂದ್ರೆ ಶ್ರೀಮದಾಚಾರ್ಯರು ಅಂತ ಅರ್ಥ. ಸದ್ರತಿ ಅಂದ್ರೆ ಉತ್ತಮವಾದ ಭಕ್ತಿ, ಅಂದ್ರೆ ಶ್ರೀಮದಾಚಾರ್ಯರು ಹೇಳಿಕೊಟ್ಟ ರೀತಿಯಲ್ಲಿ ಭಕ್ತಿ. ಆಚಾರ್ಯರ ಅಭಿಪ್ರಾಯ ಭಕ್ತಿ ಅಂದ್ರೆ ಯಾವುದು? ಮಹತ್ಸೇವಾ, ಮಹತ್ವ ಜ್ಞಾನಪೂರ್ವಕವಾದಂತಹ, ಸುದೃಢವಾದಂತಹ, ಸರ್ವತೋಧಿಕವಾದಂತಹ ಸ್ನೇಹಕ್ಕೆ ಭಕ್ತಿ ಅಂತ ಆಚಾರ್ಯರು ಏನು ಕರೆದಿದ್ದಾರೋ ಅಂತ ಭಕ್ತಿಯನ್ನ ಕೊಟ್ಟು ಯಾರಲ್ಲಿ ಕೊಡಬೇಕು? ಸದ್ಧತಿ, ಸತತ ಹರಿಯಲಿ ಗುರುಗಳಲ್ಲಿ ಸದ್ಧತಿಯ, ಸರ್ವೋತ್ತಮನಾದಂತಹ ಭಗವಂತನಲ್ಲಿ ಭಕ್ತಿ, ಜೊತೆಯಲ್ಲಿ ಗುರುಗಳಲ್ಲಿ. ಗುರುಗಳಲ್ಲಿ ಅಂತ ಹೇಳಿದರೆ ಇಲ್ಲಿ ಮುಖ್ಯ ಪ್ರಾಣದೇವರು, ಜಗದ್ಗುರುಗಳಾದಂಥವರು, ಬ್ರಹ್ಮದೇವರು, ವಾಯುದೇವರು ಅಂತ ಹಿಂದಿನ ಪದ್ಯಗಳಲ್ಲಿ ಸ್ತೋತ್ರ ಮಾಡಿದ್ದಾರೆ. ಅಂಥ ಗುರುಗಳಲ್ಲಿ ಇದು ಪ್ರಧಾನವಾಗಿ. ಗುರುಗಳು ಅನ್ನೋ ಶಬ್ದಕ್ಕೆ ಅಲ್ಲಿಂದ ಹಿಡ್ಕೊಂಡು ನಮ್ಮ ಸ್ವರೂಪೋದ್ಧಾರಕ ತನಕನೂ ಕೂಡ ನಮಗೆ ಅವರಲ್ಲಿ ಯೋಗ್ಯತಾನುಸಾರವಾದಂತಹ ಭಗವಂತನಲ್ಲಿ ಮಾಡುವ ಭಕ್ತಿಯನ್ನ ವಾಯುದೇವರಲ್ಲಿ ಮಾಡಬಾರದು. ಅರ್ಥಾತ್ ಯೋಗ್ಯತಾ ಮತ್ತೆ ತಾರತಮ್ಯ ಗುಣಗಳ ಚಿಂತನೆ ಮಾಡಬೇಕಾಗ ಬಹಳ ಎಚ್ಚರಿಕೆ ಇಟ್ಕೊಂಡು ತಾರತಮ್ಯಕ್ಕೆ ಅನುಗುಣವಾದ ರೀತಿಯಲ್ಲಿ. ಹಾಗಾಗಿ ಸತತ ಹರಿಯಲಿ ಗುರುಗಳಲ್ಲಿ ಸದ್ಧತಿಯ ಪಾಲಿಸಿ. ಇಲ್ಲಿ ಗುರುಗಳು ಅಂತ ಯಾಕೆ ಇಟ್ಕೊಂಡ್ರು ಅಂತ ಕೇಳಿದ್ರೆ, ಗುರುಗಳಲ್ಲಿ ಭಕ್ತಿ ಮಾಡದ ಹೊರತು ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು. ಗುರುಗಳಲ್ಲಿ ಭಕ್ತಿಯನ್ನ ಮಾಡದ ಹೊರತು ಭಗವಂತನಲ್ಲಿ ಭಕ್ತಿ ಮಾಡೋ ಬುದ್ಧಿನೇ ಬರಲ್ಲ. ಸತತ ಹರಿಯಲಿ, ಹರಿಯಲಿ ಭಕ್ತಿ ಮಾಡು ಅಂತ ಹೇಳಿದ್ರಲ್ಲ, ಹರಿಯಲ್ಲಿ ಭಕ್ತಿ ಹೇಗೆ ಬರುತ್ತೆ? ಭಕ್ತಿ ಬರಬೇಕು ಅಂದ್ರೆ ಮೊದಲು ಗುರುಗಳಲ್ಲಿ ಭಕ್ತಿ ಬರಬೇಕು. ಮುಕುಂದ ಭಕ್ತಿ ಗುರು ಭಕ್ತಿ ಜಾಯ ಅಂತ ಹೇಳ್ತೀವಲ್ಲ ಅನೇಕ ಬಾರಿ. ಗುರುಗಳಲ್ಲಿ ಭಕ್ತಿ ಮಾಡಿ ಗುರುಗಳ ಅನುಗ್ರಹ ಆದ್ರೆ ಮಾತ್ರನೇ ಹರಿಯಲ್ಲಿ ನಿಜವಾದ ಭಕ್ತಿ ಬರ್ಲಿಕ್ಕೆ ಸಾಧ್ಯ. ನಾವು ಮಾಡೋ ಮಾಮೂಲಿ ಭಕ್ತಿ ಅದು ಗುರುಗಳ ಮುಖಾಂತರ ಬಂದ ಭಕ್ತಿ ಹೌದು ಅಂತ ನಾವೇ ಆಪ್ತವನ್ನ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ನಮಗೆ. ಹಾಗಾಗಿ ಗುರುಗಳಲ್ಲಿ ಯಾಕೆ ಶಬ್ದ ಸೇರಿಸಿದ್ರು ಅಂತಂದ್ರೆ, ಗುರುಗಳಲ್ಲಿ ಮಾಡಿದ ಭಕ್ತಿಯಿಂದ ಗುರುಗಳ ಅನುಗ್ರಹ, ಆ ಗುರುಗಳ ಅನುಗ್ರಹದಿಂದ ಮಾತ್ರ ಹರಿಯಲ್ಲಿ ಭಕ್ತಿ. ಯಥಾ ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು. ಗುರುಗಳಲ್ಲಿ ಭಕ್ತಿ ಮಾಡಿದ್ರೆ ಮಾತ್ರ ಭಗವಂತನಲ್ಲಿ ಭಕ್ತಿ ಬರ್ಲಿಕ್ಕೆ ಸಾಧ್ಯ. ಮತ್ತೆ ನಿರ್ಮಲವಾದ ಭಕ್ತಿ, ಸದ್ರತಿ, ನಿರ್ಮಲವಾದ ಭಕ್ತಿ. ಭಕ್ತಿಯ
ನವವಿಧ ಭಕ್ತಿ ಹೇಗೋ ನವವಿಧ ದ್ವೇಷಗಳು ಇದೆ. ಆ ನವವಿಧ ದ್ವೇಷಗಳನ್ನ ತ್ಯಾಗ ಮಾಡಿ ನವವಿಧವಾದ ಭಕ್ತಿ ಬರಬೇಕು ಅಂತಿದ್ರೆ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ಹೇಳಿದ ಹಾಗೆ ಎಲ್ಲ ಪ್ರಕಾರದ ಭಕ್ತಿಯೂ ಬರಬೇಕು ಅಂತಿದ್ರೆ ಆ ಮಹಾತಾಯಿ ಅನುಗ್ರಹ ಬೇಕೇ ಬೇಕು. ಅವಳು ಪಾಲಿಸಿದರೆ ಉಂಟು. ಇದು ಒಂದು. ಜೊತೆಯಲ್ಲಿ ಭಾಗವತ, ಭಾರತ, ಪುರಾಣ, ರಹಸ್ಯ ತತ್ವಗಳವರೆಗೂ ಕರುಣದಲ್ಲಿ. ಭಾಗವತ, ಭಾರತ ಇದಕ್ಕೆ ಬಹಳಷ್ಟು ಅರ್ಥಗಳಿದೆ ನೋಡಿ. ಭಾಗವತ, ಭಾರತ, ಪುರಾಣ, ಶ್ರೀಮದ್ ಭಾಗವತ ಮತ್ತೆ ಭಾರತ, ಮಹಾಭಾರತ ಮತ್ತು ಪುರಾಣ ರಹಸ್ಯಗಳನ್ನ ಅದರೆಲ್ಲ ತತ್ವಗಳನ್ನ ನಮಗೆ ಅದನ್ನ ತಿಳಿಸುವಂತೆ ಅನುಗ್ರಹ ಮಾಡು, ಅವು ತಿಳಿಯುವಂತೆ ಅನುಗ್ರಹ ಮಾಡು ಅಂತ ಪ್ರಾರ್ಥನೆ. ಭಾಗವತ ಪುರಾಣ ಅಂತ ಹೇಳಿ ಮತ್ತೆ ಪ್ರತ್ಯೇಕ ಭಾಗವತ, ಭಾಗವತ, ಭಾರತ, ಪುರಾಣ. ಪುರಾಣಗಳು ಅಂತ ಹೇಳಿದ್ಮೇಲೆ ಭಾಗವತ ಪುರಾಣ ಅಲ್ಲ, ಅದನ್ನ ಪ್ರತ್ಯೇಕವಾಗಿ ಮಾಡೋದು ಅಂದ್ರೆ ಅದರ ಯೋಗ್ಯತೆ, ಅದರ ಮತ್ತು ವಿಶೇಷವಾದ ಮಹತ್ವ, ಅದರ ಶ್ರೇಷ್ಠತೆ, ಅದರ ಜ್ಯೇಷ್ಠತೆ ಎಲ್ಲ ತಿಳಿಸೋದಕ್ಕೋಸ್ಕರ ಭಾಗವತವನ್ನು ಹೇಳಿ ಭಾರತವನ್ನು ಹೇಳಿ ಪುರಾಣಗಳನ್ನು ಹೇಳ್ತಾರೆ. ಆಚಾರ್ಯರು 18 ಪುರಾಣಕ್ಕೂ ನಿರ್ಣಯ ಬರಲಿಲ್ಲ, ಭಾಗವತಕ್ಕೆ ಬರೋದು ಅದರ ಶ್ರೇಷ್ಠತೆ, ಅದರ ಬರೆಯೋ ಮುಖಾಂತರ 17 ಪುರಾಣಕ್ಕೂ ನಿರ್ಣಯ ಬರೆದಂಗೆ. ಹೇಗೋ ಭಾಗವತಕ್ಕಿರುವ ಮಹತ್ವವನ್ನು ತಿಳಿಸೋದಕ್ಕೋಸ್ಕರ ಭಾಗವತವನ್ನು ಪ್ರತ್ಯೇಕವಾಗಿ ಹೇಳಿ ಪುರಾಣ ರಹಸ್ಯ, ಪುರಾಣದಲ್ಲಿ ಪುರಾಣ ಇಲ್ಲ ಪುರಾಣ ತಿಳ್ಕೊಳ್ಬೇಕು. 5 ನಿಮಿಷ ಹೇಳಿ ಉಪನ್ಯಾಸವನ್ನು ಮುಗಿಸ್ತೇನೆ. ಇನ್ನೊಂದು ಅರ್ಥ ಭಾಗವತ, ಭಾರತ, ಪುರಾಣ. ಭಾರತ ಮತ್ತೆ ಪುರಾಣ. ಎಂಥ ಭಾರತ? ಭಾಗವತ ಭಾರತ. ಅದೇ ಭಾಗವತ ಭಾರತ ಅಂದ್ರೆ ಏನು ಅಂತ ಹೇಳಿದ್ರೆ ಮುಂದೆ ರಹಸ್ಯ ಶಬ್ದ ಹೇಳ್ತಿದ್ದಾರಲ್ವಾ. ಭಾರತ ಅಂದ್ರೆ ಮಹಾಭಾರತ. ಮಹಾಭಾರತ ಏನು ಹೇಳಕ್ ಹೊರಟಿದೆ? ಅಯ್ಯ ಬಿಡ್ರಿ, ಕೌರವರದು ಮತ್ತೆ ಪಾಂಡವರದು ಯುದ್ಧ, ಅಣ್ಣ ತಮ್ಮಂದ್ರ ಯುದ್ಧ ಹೇಳಕ್ ಹೊರಟಿದೆ ಅಂತಲೇ ತಲೆ ಬಂದ್ಬಿಡುತ್ತೆ ನಮಗೆ. ಅದಕ್ಕೆ ದಾಸರು ಹೇಳಿದ್ರು, ಭಾರತ ಅನ್ನೋದು ದುರ್ಯೋಧನಾದಿಗಳ ಪಾಂಡವರ ಕಥೆಯನ್ನು ಹೇಳಕ್ಕಷ್ಟೇ ಹೊರಟದ್ದಲ್ಲ, ಭಾಗವತ ಹೇಳುವ ಭಾರತ. ಭಾಗವತ ಅಂದ್ರೆ ಭಗವತ್ ಸಂಬಂಧಿಯಾದ ಕಥೆ ಹೇಳ್ತಾ ಇದೆ ಭಾರತ. ಅಂದ್ರೆ ಮಹಾಭಾರತ ಅಂದ ತಕ್ಷಣ ಮೊದಲು ನಮಗೆ ಬರಬೇಕಾದ ವಿಚಾರ ಕೃಷ್ಣನ ಕಥೆ. ಅಂದ್ರೆ ಭಾಗವತ ಅಂದ್ರೆ ಭಗವತ್ ಸಂಬಂಧಿಯಾದಂತಹ ಭಾರತ, ಕೃಷ್ಣನ ಕಥೆಯನ್ನು ಒಳಗೊಂಡಂತಹ ಭಾರತ. ಭಾಗವತ ಪುರಾಣ, ಮಾರ್ಕಾಂಡ್ಯ ಪುರಾಣ ಮಾರ್ಕಾಂಡ್ಯನ ಬಗ್ಗೆ ಹೇಳ್ತಿದೆ, ಶಿವಪುರಾಣ ಶಿವನ ಬಗ್ಗೆ ಹೇಳ್ತಿದೆ, ಸ್ಕಂದ ಪುರಾಣ ಸ್ಕಂದ ಹಂಗಲ್ಲ. ಭಾಗವತ ಪುರಾಣ ಭಗವಂತನ ಕಥೆಗಳನ್ನ ಹೇಳ್ತಾ ಇದೆ ಪುರಾಣಗಳು. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಈ ರಹಸ್ಯಗಳನ್ನು ನನಗೆ ತಿಳಿಸಿಕೊಡುತ್ತಾಯಿ. ಒಂದು. ಇನ್ನೊಂದು ಭಾಗವತ ಅಂದ್ರೆ ಸಕಲ ಶಾಸ್ತ್ರಾರ್ಥಗಳು ಅಂತ ಅರ್ಥ. ಭಗವಂತನಿಗೆ ಸಂಬಂಧಪಟ್ಟ ಎಲ್ಲ ಕಥೆಗಳನ್ನು ಭಾಗವತ ಅಂತ ಕರೆಯಬೇಕು. ಇನ್ನೊಂದು ಭಾರತ ಅಂದ್ರೆ ಮಹಾಭಾರತ, ಪುರಾಣಗಳು ಅಂದ್ರೆ ಪುರಾಣಗಳು, ಅದರ ರಹಸ್ಯ. ಇನ್ನ ಭಾರತದ ರಹಸ್ಯ, ಭಾಗವತದ ರಹಸ್ಯ, ಪುರಾಣಗಳ ರಹಸ್ಯ ಆಚಾರ್ಯರ ನಿರ್ಣಯಾನುಸಾರವಾಗಿ ತಿಳಿಸಿಕೊಡು. ಇನ್ನ ಪುರಾಣಗಳು ಸಮಾಧಿ ಭಾಷೆಯಲ್ಲಿದೆ, ಗುಖ್ಯ ಭಾಷೆಯಲ್ಲಿದೆ, ಮತ್ತೆ ದರ್ಶನ ಭಾಷೆಯಲ್ಲಿದೆ. ಈ 81 ಪ್ರಕಾರ ತಿಳಿಸ್ಕೊಡ್ತಾರೆ. ಸಮಾಧಿ, ದರ್ಶನ, ಗುಖ್ಯ, ಸಮಾಧಿ ಸಮಾಧಿ, ಸಮಾಧಿ ದರ್ಶನ, ಸಮಾಧಿ ಗುಖ್ಯ, ದರ್ಶನ ದರ್ಶನ, ದರ್ಶನ ಸಮಾಧಿ, ದರ್ಶನ ಗುಖ್ಯ, ಗುಖ್ಯ ಗುಖ್ಯ, ಗುಖ್ಯ ಸಮಾಧಿ, ಗುಖ್ಯ ದರ್ಶನ, ಗುಖ್ಯ ದರ್ಶನ, ಸಮಾಧಿ ಗುಖ್ಯ. ಒಟ್ಟು 81 ಪ್ರಕಾರಗಳಿದೆ. ಈ 81 ಪ್ರಕಾರಗಳನ್ನು ತಿಳ್ಕೊಂಡವ್ರು ಪುರಾಣ ಹೇಳಬೇಕ್ರಿ. ನಮ್ಮ ತಲೆ ನಮ್ಮ ಯೋಗ್ಯತೆ ಅದಕ್ಕೆ ನಾವು ಹೇಳಿದ್ರೆ ನಾವೇ ಉಪನ್ಯಾಸಕ್ಕೆ ಕುತ್ಕೊಂಡಿದ್ರೆ ದೇವತೆಗಳು ನಗ್ತಾ ಇರ್ತಾರೆ ಅಷ್ಟೇ. ಅಷ್ಟೇನಾ? ಅಷ್ಟೇ ಅಲ್ಲ ರೀ. ಪುರಾಣ ಹೇಳಬೇಕು, ಮಹಾಭಾರತ ಹೇಳಬೇಕು, ಭಾಗವತ ಇದರದೆಲ್ಲ ರಹಸ್ಯಗಳು ಹೇಳಬೇಕು ಅಂದ್ರೆ ಅಂಥವರಿಗೆಲ್ಲ ವಿಶೇಷವಾದ ಬ್ರಹ್ಮಸೂತ್ರಗಳ, ವೇದಗಳ, ಉಪನಿಷತ್ತುಗಳ, ಶಿಕ್ಷಾದಿಗಳ, ವೇದಾಂಗಗಳ, ವೇದಗಳ, ಉಪನಿಷತ್ತುಗಳ, ಸಮಾಧಿ, ಭಾಷಾತ್ರಯಗಳ, ವ್ಯತ್ಯಾಸಾದೀನ್ ಸಪ್ತವೇದ ಅನ್ನವೇದ್ಯಾರ್ಥಂ ತಥಾವದೇ ತ್ರಿಭಾಷಾಂ ಯೋನ ನ ಜಾನಾತಿ ರೀತಿನಾಂ ಶತಮೇವ ಚ ಸಯಾತಿ ನಿರಯಂ ಗುಹರಂ ಅನ್ಯಥಾ ಜ್ಞಾನ ಸಂಭವಂ. ಇಷ್ಟೆಲ್ಲದರ ಜ್ಞಾನ ಇದ್ದವನು ಪುರಾಣಗಳನ್ನು ಹೇಳಿದ್ರೆ ಯಥಾರ್ಥವಾಗಿರುತ್ತಿಲ್ಲ ಅಂದ್ರೆ ಅನ್ಯಥಾ ಜ್ಞಾನ ಸಂಭವಂ, ಅನ್ಯಥಾ ಜ್ಞಾನ ಬರುವ ಸಂಭವಗಳಿರುತ್ತೆ. ಹಾಗೆ ಮಾಡಿಕೊಳ್ಳದೆ ಆಚಾರ್ಯರ ನಿರ್ಣಯಕ್ಕೆ ಅನುಗುಣವಾದ ರೀತಿಯಲ್ಲಿ ಪುರಾಣಗಳನ್ನ, ಭಾರತಗಳನ್ನ, ಭಾಗವತ ಮೊದಲಾದಗಳನ್ನ, ಅದರ ರಹಸ್ಯಗಳನ್ನ ನಮಗೆ ದಯಮಾಡಿ ಅನುಗ್ರಹ ಮಾಡಿ ತಿಳಿಸು ಮಹಾತಾಯಿ ಅಂತ ಭಾರತೀ ದೇವಿಯಲ್ಲಿ ಪ್ರಾರ್ಥನೆ. ಅದು ಕರುಣದ ಮೇಲೆ ಕಾರುಣ್ಯದಿಂದ ಎಲ್ಲ ಅನುಗ್ರಹವನ್ನು ಮಾಡುವಂತ ಭಾರತೀ ದೇವಿಯಲ್ಲಿ ಸ್ತೋತ್ರವನ್ನು ಮಾಡುತ್ತಾ ಪ್ರಧಾನವಾಗಿ ಆಚಾರ್ಯರು ಹೇಳ್ತಾರೆ, ಇಷ್ಟಂ ದೈವಂ ಹರಿಸ್ಸಾಕ್ಷಾತ್ ಲಕ್ಷ್ಮೀ ಭಾಗ್ಯಸ್ಯ ದೇವತಾ ಗುರು ಬ್ರಹ್ಮಾತ ವಾಯುರ್ವ ವಿದ್ಯಾದೇವೋ ಪ್ರಕೀರ್ತತೆ. ಭಗವಂತ
ಲಕ್ಷ್ಮೀದೇವಿ, ಬ್ರಹ್ಮದೇವರು, ವಾಯುದೇವರು, ವಿದ್ಯಾದೇವಿಯು ಅಂದ್ರೆ ಇಬ್ಬರು, ವಾಣಿ ಮತ್ತೆ ಭಾರತಿ ಪ್ರಕೀರ್ತಿತೆ. ಇವರ ಸ್ತೋತ್ರ ಪ್ರತಿನಿತ್ಯ ಪ್ರತಿ ಕ್ಷಣದಲ್ಲೂ ಮಾಡ್ತಾನೆ ಇರಬೇಕು. ತಸ್ಮಾತ್ ಏತೆ ಪ್ರಿಯ ವಿಷ್ಣೋ ಅಂತರಂಗತೆಯ ಸದಾ ಜ್ಞೇಯಾಶ್ಚೈವ ಪ್ರಪೂಜ್ಯಾಶ್ಚ ವಿಷ್ಣೋ ಪ್ರೀತಿಂ ಅಭೀಪ್ಸತ. ಭಗವಂತನ ಪ್ರೀತಿಗಾಗಿ ಎಲ್ಲ ಸರಸ್ವತಿ ಭಾರತೀಯರು, ಅವರ ಮೇಲೆ ಬ್ರಹ್ಮವಾಯುಗಳು, ಅವರ ಮೇಲೆ ಲಕ್ಷ್ಮೀದೇವಿ, ಅವರ ಮೇಲೆ ಇರುವಂತಹ ಸರ್ವೋತ್ತಮನಾದಂತಹ ಭಗವಂತನ ಗುಣಚಿಂತನೆ ಸ್ತೋತ್ರವನ್ನು ಯಾರು ಮಾಡ್ತಾರೋ ಅದರಿಂದ ಭಗವಂತ ಸಂತೋಷಪಟ್ಟು ಸಕಲ ಸನ್ಮಂಗಳವನ್ನು ಉಂಟು ಮಾಡುತ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಅದಕ್ಕೆ ಅನುಗುಣವಾದ ರೀತಿಯ ಆಚಾರ್ಯರ ಮಾತಿಗೆ ಅನುಗುಣವಾದ ರೀತಿಯಲ್ಲಿ ಹರಿಕಥಾಮೃತ ಸಾರದ ಭಗವಂತನ, ಲಕ್ಷ್ಮೀದೇವಿಯ, ಬ್ರಹ್ಮದೇವರ, ವಾಯುದೇವರ, ಸರಸ್ವತೀ ದೇವಿಯ ಮತ್ತು ಭಾರತೀ ದೇವಿಯ ಒಟ್ಟು 6 ಪದ್ಯಗಳನ್ನು ಯಥಾಮತಿಯಾಗಿ ಯೋಗ್ಯತಾನುಸಾರವಾಗಿ ಅನುವಾದ ಮಾಡಿ ನಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ನಮ್ಮ ಗುರುಗಳ ಅನುಗ್ರಹದಿಂದ ಇದು ಸಾಧ್ಯವಾದದ್ದಷ್ಟೇ ಬಿಟ್ಟರೆ ಯಾವುದೂ ಇದರಲ್ಲಿಲ್ಲ. ಹಾಗಾಗಿ ಅಂಥ ಮತ್ತೆ ಇದರ ಮುಂದುವರೆದ ಭಾಗ ಮುಂದೆ ಸರ್ವೋತ್ತಮರಾದಂತಹ ವೇದವ್ಯಾಸ ದೇವರು ಗುರುತ್ವೇನ, ಅಲ್ಲಿ ಈಶತ್ವೇನ ಸ್ತೋತ್ರ ಮಾಡ್ತಾರೆ, ಇಲ್ಲಿ ಗುರುತ್ವೇನ. ಹೇಗೆ ನಾರಾಯಣ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವಿ ಸರಸ್ವತಿ ವ್ಯಾಸಂ, ಯಾಕೆ ಗುರುತ್ವೇನ ಅಂತ ಆಚಾರ್ಯರ ಅರ್ಥ ಬರುತ್ತಾರೆ. ಹಾಗೆ ಅದೇ ಗುರುತ್ವೇನ ಅದೇ ಮಾರ್ಗವನ್ನ ಆಶ್ರಯ ಮಾಡಿದ ಜಗನ್ನಾಥದಾಸರು ಕೂಡ ಮುಂದೆ ವೇದವ್ಯಾಸ ದೇವರ, ಶ್ರೀಮದ್ ಆಚಾರ್ಯರ, ಹಾಗೆ ದೇವತೆಗಳ ಗುರುಗಳ ಸ್ತೋತ್ರವನ್ನು ಮಾಡುತ್ತಾರೆ. ಆ ಮುಂದಿನ ಎಲ್ಲ ಗುಣಸ್ತೋತ್ರಗಳ ಚಿಂತನೆಯನ್ನ, ದೇವತೆಗಳ ಚಿಂತನೆಯನ್ನ ಮುಂದಿನ ಉಪನ್ಯಾಸದ ಮಾಲಿಕೆಯಲ್ಲಿ ತಿಳಿಯೋಣ ಅಂತ ಹೇಳ್ತಾ ಈ ಒಂದು ಇಷ್ಟು ದಿವಸಗಳ ತನಕ ಹರಿಕಥಾಮೃತ ಸಾರದ ಪ್ರಾರಂಭದ ಪದ್ಯಗಳನ್ನು ಚಿಂತನೆ ಮಾಡುವ ಸೌಭಾಗ್ಯವನ್ನು ನನಗೆ ಹರಿವಾಯುಗಳು ಅನುಗ್ರಹಿಸಿದ್ದಾರೆ. ಜೊತೆಯಲ್ಲಿ ನಮ್ಮ ಎಲ್ಲ ಸಂಘದ ಅಧಿಕಾರಿಗಳು ಕೂಡ ಆಚಾರ್ಯರೇ ಈ ಒಂದು ವಿಷಯದಲ್ಲಿ ಉಪನ್ಯಾಸ ಆಗಬೇಕು ಅಂತ ತಿಳಿಸಿದಾಗ ಅವಶ್ಯವಾಗಿ ಆಗಲಿ ಅಂತ ಹೇಳಿ ಎಷ್ಟು ಸಾಧ್ಯವೋ ಅಷ್ಟು ಮಾತ್ರ ಆಗಲಿ ಆಚಾರ್ಯ, ಮುಗಿಸ್ಬೇಕು ಅಂತಿಲ್ಲ, ಎಲ್ಲಿ ನಿಲ್ಲತ್ತೋ ಅಲ್ಲಿ ನಿಲ್ಲಿ, ಮುಂದೆ ಅದನ್ನು ಮುಂದುವರೆದ ಭಾಗವನ್ನು ಮುಂದಿನ ಉಪನ್ಯಾಸದ ಮಾಲಿಕೆಯಲ್ಲಿ ನೋಡೋಣ ಅಂತ ಹೇಳಿದ್ದಕ್ಕಾಗಿ ಎಷ್ಟು ಸಾಧ್ಯವೋ ಅಷ್ಟು ಅನುವಾದವನ್ನು ಮಾಡಿದ್ದೇನೆ. ಈ ಒಂದು 4 ಮಾತುಗಳಿಂದ ಜಗನ್ನಾಥದಾಸ ಗುರುಗಳು, ಅವರ ಅಂತರ್ಗತರಾದಂತಹ ಚಪ್ಪಾಳದೇವರು, ಅವರಂತರ್ಯಾಮಿಯಾದಂತಹ ಶ್ರೀ ನರಸಿಂಹದೇವರ ಶುದ್ಧ ಪ್ರತಿಪಾದನಾದ ಭಗವಂತ ಸುಪ್ರೀತನಾಗಿ ಎಲ್ಲರಿಗೂ ಪರಮ ಮಂಗಳವನ್ನು ಅನುಗ್ರಹ ಮಾಡಿ ಇಲ್ಲಿ ಹೇಳಿರುವ ಎಲ್ಲ ಗುಣಚಿಂತನೆಗಳು ಆಯಾ ಕಾಲದಲ್ಲಿ ಸರಸ್ವತಿ ಭಾರತೀಯರು, ಚಪ್ರಾಣದೇವರು, ಲಕ್ಷ್ಮೀದೇವಿಯರು ಕೊಟ್ಟು ಲಕ್ಷ್ಮೀಪತಿಯ ಗುಣಗಳ ತುತಿಪುದಕ್ಕೆ ಎನ್ನುವ ಧ್ಯಾನವನ್ನು ಕೂಡ ಭಗವಂತ ಕೊಡಲಿ ಅಂತ ಹೇಳ್ತಾ 4 ಮಾತುಗಳನ್ನು ಹರೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. 15 ನಿಮಿಷ ಹೆಚ್ಚಿಗೆ ಆಯಿತು. ಪ್ರತಿ ಬಾರಿಗೂ ಹರಿಕಥಾಮೃತ ಸಾರ ಉಪನ್ಯಾಸವೇ ಆಗಬೇಕು ಅಂತ ಏನಿಲ್ಲ. ಯಾವಾಗ ಹರಿಕಥಾಮೃತ ಸಾರ ಆಗುತ್ತೋ ಅಲ್ಲಿಂದ ಮುಂದುವರೆದ ಭಾಗ ಸಾಂದರ್ಭಿಕವಾಗಿ ಯಾವ ವಿಷಯ ಬರುತ್ತೋ ಆ ವಿಷಯವನ್ನು ಆಯಾ ಕಾಲದಲ್ಲಿ ಉಪನ್ಯಾಸವನ್ನು ನೋಡ್ತಾ ಬರುತ್ತೆ. ಎಲ್ಲ ವಿಷಯ ಹರಿಕಥಾಮೃತ ಸಾರ ಎಲ್ಲ